ಲೇ ಮಗು, ಅಕ್ಷರಮಂ ಕಲಿಸು, ವಾಕ್ಯಂ ಬಿಡಿಸು, ಅರ್ಥಮಂ ತಿಳಿಸು, ಪ್ರಯೋಗಮಂ ಸೂಚಿಸು, ಶಿಷ್ಯರಂ ಪೊರೆ, ಆಚಾರಕ್ಕೆ ಅರಸಾಗು, ವಿಚಾರಕ್ಕೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಎಂತೆಂಥ ದಿಗ್ಗಜ ಲೆಜೆಂಡರಿ ಟೀಚರ್ಸ್ ಇದ್ರು ನ್ಯಾಷನಲ್ ಹೈಸ್ಕೂಲಲ್ಲಿ. ಬಿ ದಕ್ಷಿಣಾಮೂರ್ತಿ ಸರ್ ಇರಬಹುದು, ಜಿ.ಕೆ. ನಾಗರಾಜ್ ಅವರು, ಎಚ್ ಶ್ರೀನಿವಾಸ ಮೂರ್ತಿ ಅವರು, ಅನಿಲ್ ಕುಂಬ್ಳೆ ಅವರ ತಾತ ಕೆ ನಂಜುಂಡಯ್ಯ ಅವರು ಇರಬಹುದು. ಗೋಪಾಲ್ ಕೃಷ್ಣ ಅಡಿಗ ಕೇಳಿರ್ಬೇಕು ನೀವು. ಗೋಪಾಲ್ ಕೃಷ್ಣ ಅಡಿಗ ನಮಗೆ ಇಂಗ್ಲೀಷ್ ಎತ್ಕೊಡ್ತು. ಅವ್ರು ಕನ್ನಡ ಅವರು ಕನ್ನಡ ಪೊಯೆಟ್ಟು, ನಮಗೆ ಇಂಗ್ಲೀಷ್ ಮಾಡ್ತಕ್ಕಂಥದ್ದು. ನನಗೆ ನಿಜವಾಗ್ಲೂ ಹರ್ಟ್ ಆಯಿತು. ಆಚೆಗೇನೋ ಬಂದೆ, ಇರಲಿ. ಅವತ್ತೇ ನಾನು ಮನಸ್ಸು ಮಾಡಿದೆ ಅಂತ ಶಿಕ್ಷಕನಾಗಬೇಕು. ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಉದ್ಭವಿಸಂಥ ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡಬೇಕು. ಅವನೇ ನಿಜವಾದ ಶಿಕ್ಷಕ. ಇನ್ಫ್ಯಾಕ್ಟ್ ನೀವು ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಕ್ಕಾಗಲೂ ನೀವು ಹೇಳ್ತೀರಾ, ಮತ್ತೊಂದು ಜನ್ಮ ಅಂತಿದ್ರೆ ನಾನು ಶಿಕ್ಷಕನಾಗೇ ಹುಟ್ಟು ಬರ್ತೀನಿ. ಹಾಕಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ. ಟೇಬಲ್ ಟೆನ್ನಿಸ್ ಎರಡೂ ಕೈಯಲ್ಲಿ ಆಡ್ತೀರಾ? ಹೌದು, ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಎರಡಲ್ಲೂ ನಾನು ಕಲ್ತಿದ್ದೇನೆ. ಹೌದು. ಕ್ರಿಕೆಟ್ ಮೇಲೆ ತುಂಬಾ ಅಭಿಮಾನ ಜಾಸ್ತಿ. ಎಲ್ಲರಿಗೂ ಏನಂದ್ರೆ ಅವ್ರ ಮಕ್ಕಳಿಗೆ ಒಳ್ಳೆ ಟೀಚರ್ ಸಿಗ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಯಾರಿಗೂ ಅವ್ರ ಮಕ್ಕಳನ್ನ ಟೀಚರ್ಸ್ ಮಾಡ್ಬೇಕು ಅನ್ನೋ ಆಸೆ ಇಲ್ಲ. ಎಲ್ಲಾ ಪ್ರೊಫೆಷನ್ ನೀವು ಹಾಕಿ ಬರೀ ಒಂದು ಕೆಳಗೆ ಒಂದು ಬರೀರಿ. ಫಸ್ಟ್ ಮೇಲೆ ಬರೀತಕ್ಕಂಥದ್ದು ನಾನು ಟೀಚರ್, ಬಿಕಾಸ್ ಹೀ ಇಸ್ ದ ಮೇಕರ್ ಆಫ್ ಆಲ್ ದೀಸ್ ಅಲ್ವಾ. ನಿಮ್ಗೆ ಎತ್ಕೊಳ್ತಾ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತಲ್ಲ, ಅಲ್ಲಪ್ಪ ಸ್ಟೇಟ್ ಅವಾರ್ಡ್ ಬಂದವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಯೂಶುವಲ್ಲಾಗೆ. ಹೇಗೆ ನ್ಯಾಷನಲ್ ಅವಾರ್ಡ್ ಇದ್ದಿದ್ದಕ್ಕೆ ಡೈರೆಕ್ಟರ್ ಬಂತು? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇವನ್ ಟುಡೇ ದಟ್ ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ಆಗಿನ ಕಾಲಕ್ಕೆ ಅಮಿತಾಬ್ ಬಚ್ಚನ್ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಏನಂತ ಕೌನ್ ಬನೇಗಾ ಕರೋಡ್ಪತಿ ಅಂತ ಮಾಡೋರು. ಅದೇ ರೀತಿಯಲ್ಲಿ ನಾನು ಕೌನ್ ಬನೇಗಾ ಸೈಂಟಿಸ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಪ್ರತಿಯೊಂದೊಂದು ಕ್ಲಾಸ್ ರೂಮ್ಗೆ ಕವಿಗಳ ಹೆಸರು. ನಾವು ಓದ್ತಾ ಇದ್ದಿದ್ದು ಭಾಷಾದಲ್ಲಿ. ನಮ್ಮ ಮಕ್ಕಳು ಯಾರು ಕಡಿಮೆ? ಬಿಷಪ್ ಕಾಟನ್ನೇ ಹಾಕಬೇಕಾ ಬ್ಲೇಸರ್ಸನ್ನ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಬ್ಲೇಸರ್ನ ತೋರಿಸ್ದೆ. ಹ್ಯಾಕೆ ಕಾಣೋರು ಗೊತ್ತಾ? ಏನು ದೊಡ್ಡದಾಗಿ ವಂಡರ್ಫುಲ್ ಥಿಂಗ್ ದೇರ್. ನಾನು 38 ವರ್ಷ ಕಾಲ ಪಾಠ ಮಾಡಿದ್ದೆ ಅಷ್ಟಲ್ಲ, ನಾನು ರಿಟೈರ್ ಆಗಿ 20 ವರ್ಷದ ಮೇಲಾಯಿತು. ಡೋಂಟ್ ಥಿಂಕ್ ಆಫ್ ಬೆಲ್ ಆ್ಯಂಡ್ ಬಿಲ್, ಎರಡು ಹೇಳ್ತೀನಿ. ಏನ ಬಲ್ಲೆನೋ ನಾನು, ನೆರಸು ಜ್ಞಾನಮೂರ್ತಿ ನೀನು, ಮಕ್ಕಳ ಕೈಗೆ ತೋರಿಸ್ತೀನಿ. ದೇವಾರ್ಚನೆ ಮಾಡ್ತಾ ಅದು ಇಂಪಾರ್ಟೆಂಟು. ಮತ್ತೊಂದು, ನೀವು ಎಷ್ಟೆಷ್ಟಕ್ಕೆ ಏರುವುದು ಸಹ ಏರುವನು ರವಿ ಏರುವನು, ಬಾನೋಳು ಸಣ್ಣಗೆ ತೋರುವನು, ಏರಿದವನು ಸಣ್ಣವನಿರಲೇಬೇಕಲೆಂಬ ಮಾತನ್ನು ಸಾರುವನು. ಎಂತಹ ಒಳ್ಳೆ ಮಾತು. ಇವತ್ತಿನ ಎಪಿಸೋಡ್ ಶಿಕ್ಷಕರ ದಿನಾಚರಣೆಯ ವಿಶೇಷ. ಅಂಡ್ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ಇವತ್ತಿನ ಇಂಟ್ರೊಡಕ್ಷನ್ ಸ್ವಲ್ಪ ಲೆಂತಿ ಇರುತ್ತೆ, ಪ್ಲೀಸ್ ಬೇರ್ ವಿತ್ ಮೀ. ಯಾಕಂದ್ರೆ ನನ್ನ ನೆಚ್ಚಿನ ಗುರುಗಳನ್ನ ನಾನು ವಾಯ್ಸ್ ಆಫ್ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದೀನಿ. ಯಾಕಂದ್ರೆ ಇವರು ಅವಾಗಿಂದಲೂ 1966ನೇ ಇಸ್ವಿಯಿಂದಲೂ ಹೀಸ್ ಬೀನ್ ಅ ವಾಯ್ಸ್ ಆಫ್ ಬೆಂಗಳೂರು ಆ್ಯಂಡ್ ಟ್ರೂ ವಾಯ್ಸ್ ಆಫ್ ಬೆಂಗಳೂರು. ಒಂದು ಸಂದರ್ಭವನ್ನು ಹೇಳ್ಬಿಡ್ತೀನಿ, ಆನಂತರ ಇವರ ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಡ್ತೀನಿ. ಸೊ 1970s 80s ಸಮಯ ಅದು. ಸಾಕಷ್ಟು ಥಿಯೇಟರ್ಸ್ ಬೆಂಗಳೂರಿನಲ್ಲಿ. ಅದರಲ್ಲಿ ಒಂದು ಮಕ್ಕಳ ಕೂಟ ಹತ್ರ ಇರುವಂತಹ ಸಂಜಯ್ ಥಿಯೇಟರ್. ಸೊ ಈ ಸಂಜಯ್ ಥಿಯೇಟರ್ನ ಎದುರುಗಡೆನೆ ಮಕ್ಕಳಿಗೆ ಲೆಕ್ಚರ್ ಮಾಡುವಂಥ ಕ್ಲಾಸಸ್, ಫ್ರೀ ಕೋಚಿಂಗ್ ಕ್ಲಾಸಸ್ ನಡೀತಾ ಇತ್ತು. ಸೊ ಒಂದು ವೀಕೆಂಡ್ ಬಂತು ಅಂದರೆ, ಎಸ್ಪೆಷಲಿ ದಿಗ್ಗಜರ ಸಿನಿಮಾ ರಿಲೀಸ್ ಆದಾಗ, ಅದರಲ್ಲೂ ವಿಶೇಷವಾಗಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ರಿಲೀಸ್ ಆಗಿರುವಂಥ ಒಂದು ಸಮಯ, ಕ್ಯೂ ಎಷ್ಟು ಉದ್ದಕ್ಕಿತ್ತು ಅಂದರೆ ಟಿಕೆಟ್ ಬೇಕು ಅಂತ. ಬಟ್ ಅದರ ಎದುರುಗಡೆ ಲೆಕ್ಚರ್ ಹಾಲ್ನ ಮುಂದೆ ಇದ್ದಂಥ ಕ್ಯೂ ಈ ಕ್ಯೂನ ಬೀಟ್ ಮಾಡ್ತಿತ್ತು. ಸೊ ಹೀಗೆ ಯಾರೊಬ್ರು ಎನ್ಕ್ವೈರ್ ಮಾಡ್ತಾರೆ, ಅಲ್ಲಿ ಯಾದಕ್ಕೆ ಕ್ಯೂ ನಿಂತಿರೋದು, ಅದು ಇದಕ್ಕಿಂತ ದೊಡ್ಡ ಕ್ಯೂ ಅಂತ ಕೇಳಿದಾಗ ಗೊತ್ತಾಗತ್ತೆ ನನ್ನ ಗುರುಗಳ ಲೆಕ್ಚರ್ ಕ್ಲಾಸಸ್ ಅಲ್ಲಿ ನಡೀತಾ ಇತ್ತು ಅಂತ. ಸೊ ಹೀಗೆ ಇವ್ರು ಎಲ್ಲೇ ಪಾಠ ಮಾಡಿದ್ರು ಕ್ರೇಜ್ ಹಾಗಿರ್ತಾ ಇತ್ತು. ಆ್ಯಂಡ್ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂದರೆ, ಆಫ್ಕೋರ್ಸ್ ಇವರು ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡೂ ಪಾಠ ಮಾಡೋರು, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಬಟ್ ಮ್ಯಾಥಮೆಟಿಕ್ಸ್ನ ಬ್ಲ್ಯಾಕ್ ಬೋರ್ಡ್ ಇಲ್ದಿರ ಮಾಡೋರು. ಅಂದರೆ ನಿಮಗೆ ಗೊತ್ತಾ, ಅರ್ಥ ಮಾಡಿಸೋರು ಮಕ್ಕಳಿಗೆ ಅಷ್ಟು ಅದ್ಭುತವಾಗಿ. ಆ್ಯಂಡ್ ಆಲ್ಸೋ ಇವರ ಹೆಸರನ್ನು ಮತ್ತು ಇವರನ್ನು ಪರಿಚಯಿಸೋದಕ್ಕೂ ಮುಂಚೆ ಇವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬರೆದಿರುವಂಥ ಒಂದು ಪುಸ್ತಕ, ಅದರಲ್ಲಿನ ಒಂದು ಆಯ್ದ ಭಾಗ ನನಗೆ ತುಂಬ ಇಷ್ಟ ಆದಂಥದ್ದು. ಅದನ್ನು ಹೇಳ್ತಾ ಇವ್ರನ್ನ ಪರಿಚಯಿಸೋದಕ್ಕೆ ಇಷ್ಟಪಡ್ತೀನಿ.
ನಮ್ಮ ಗುರುಗಳು ಅವ್ರು ಹುಟ್ಟಿದಾಗ್ಲೇ ಅವರ ತಾಯಿ ಏನಂತ ಹೇಳಿ ಹಾಲು ಉಣಿಸಿರಬಹುದು ಅನ್ನೋ ಒಂದು ಊಹೆ ಬಹುಶಃ ಶಾಂತವೀರಯ್ಯ ಸರ್ ಅವರು ಈ ಒಂದು ಊಹೆಯಲ್ಲಿ ಬರೆದಿರುವಂಥದ್ದು. ಲೇ ಮಗು, ಅಕ್ಷರಮಂ ಕಲಿಸು, ವಾಕ್ಯಂ ಬಿಡಿಸು, ಅರ್ಥಮಂ ತಿಳಿಸು, ಪ್ರಯೋಗಮಂ ಸೂಚಿಸು, ಶಿಷ್ಯರಂ ಪೊರೆ, ಆಚಾರಕ್ಕೆ ಅರಸಾಗು, ವಿಚಾರಕ್ಕೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಅವತ್ತು ಇದನ್ನ ಮಗು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ತಾ? ಮೋಸ್ಟ್ಲಿ ಎಸ್. ಯಾಕಂದ್ರೆ ಇದರಲ್ಲಿ ಆ ತಾಯಿ ಹೇಳಿರೋ ಎಲ್ಲವನ್ನ ಸಾಕಾರಗೊಳಿಸಿರುವಂಥ ಶಿಕ್ಷಣ ಕ್ಷೇತ್ರದ ಭೀಷ್ಮ ಅನ್ನಬಹುದಾ, ಕಲಿಯುಗದ ದ್ರೋಣಾಚಾರ್ಯ ಅನ್ನಬಹುದಾ? ಲೆಟ್ ಮೀ ವೆಲ್ಕಮ್ BVN ಸರ್ ಟು ವಾಯ್ಸ್ ಆಫ್ ಬೆಂಗಳೂರು. ಸರ್ ನಮಸ್ಕಾರ. ನಮಸ್ಕಾರ, ಬಹಳ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ನೀವಿವತ್ತು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ನಮಗೆಷ್ಟೇ ವಯಸ್ಸಾದ್ರೂ ನಮ್ಮ ಗುರುಗಳ ಮುಂದೆ ಕೂತಾಗ ಅದೊಂದು ಅಳುಕು, ಒಂದು ಭಯ ಇದ್ದೇ ಇರತ್ತೆ. ಯಾಕಂದ್ರೆ ನೀವು ಎಷ್ಟು ಸ್ಟ್ರಿಕ್ಟ್ ಅನ್ನೋದನ್ನ ನಾನು ನೋಡಿದ್ದೀನಿ. ಆ ಸ್ಟ್ರಿಕ್ಟ್ ಎಲ್ಲಿರಕ್ಕೆ ಆಗೋದಿಲ್ಲ. ನೀವು ನಿರ್ಭಯವಾಗಿ ಏನನ್ಬೇಕಾದ್ರೂ ಕೇಳಬಹುದು. ಹೌದಾ? ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಲವ್ಲಿ ಸರ್, ಥ್ಯಾಂಕ್ ಯು. ಆ್ಯಂಡ್ ನಾನು BHS ಸೇರ್ಕೊಂಡಂಥ ಸಮಯದಲ್ಲಿ ಅಫ್ಕೋರ್ಸ್ BHSಗೆ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು. ಅಂದ್ರೆ ಅವಾಗ ಬೆಂಗಳೂರಲ್ಲಿ ಶಾಲೆ ಅಂದ್ರೆ 3ಕ್ಕೆ ತುಂಬಾ ಪ್ರಾಮುಖ್ಯತೆ ಇರ್ತಾ ಇತ್ತು. 7th ಅಲ್ಲಿ ಅವಾಗ ಪಬ್ಲಿಕ್ ಎಕ್ಸಾಮ್ಸ್ ಇರ್ತಾ ಇತ್ತು. ಅಂಡ್ ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರೆ ಈ 3ರಲ್ಲಿ ಒಂದು ಶಾಲೆಗೆ ಸಿಕ್ತು ಅಂದ್ರೆ ನಮ್ಗೊಂಥರ ರೆಪ್ಯುಟೇಷನ್ ಹೆಚ್ಚಾದ ಹಾಗೆ. ಅದು BHSS, ವಿದ್ಯಾ ಹೈಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್. ಅಂಡ್ ಐಮ್ ಸೋ ಹ್ಯಾಪಿ ದಟ್ BHSSಗೆ ನನಗೆ ಅಡ್ಮಿಷನ್ ಸಿಕ್ತು. ಆ್ಯಂಡ್ ಆಲ್ಸೋ ಡಬಲ್ ಹ್ಯಾಪಿ ದ್ಯಾಟ್ ನಾನು 2004 ಪಾಸ್ ಔಟ್ ಆ್ಯಂಡ್ ನೀವು 2004 ಅಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತೀರಾ, ರೈಟ್? ಸೊ 3 ವರ್ಷಗಳ ಕಾಲ ನಿಮ್ಮನ್ನ ನೋಡಿದ್ದೀನಿ, ನಿಮ್ಮ ಗರಡಿಯಲ್ಲಿ ಪಳಗಿದ್ದೀನಿ. ನೀವು ಶಾಲಾ ಆಡಳಿತವನ್ನ ಎಷ್ಟು ಚೆನ್ನಾಗಿ ಮಾಡ್ತಿದ್ರಿ ದಕ್ಷತೆಯಿಂದ ಅನ್ನೋದನ್ನ ನೋಡಿ ನಾವು ಸಾಕಷ್ಟು ಕಲ್ತಿದ್ದೀವಿ. ಇವಾಗ ಐ ಥಿಂಕ್ ಸ್ವಲ್ಪ ನಿಮ್ಮ ಲೈಫ್ನ ರಿವೈಂಡ್ ಮಾಡೋಣ. ಲೆಟ್ಸ್ ಗೋ ಬ್ಯಾಕ್ ಟು ನಿಮ್ಮ ಚೈಲ್ಡ್ಹುಡ್. ನಮಗೆ ಸ್ವಾತಂತ್ರ್ಯ ಸಿಗೋ 2 ವರ್ಷ ಮುಂಚಿತವಾಗಿ ನೀವು ಹುಟ್ಟಿದ್ದು 1945. ಹೌದು. ಬೆಳವಾಡಿ ವೆಂಕಟದಾಸಪ್ಪ ನಾಗರಾಜ್. ಬಹುಶಃ ಸಾಕಷ್ಟು ಜನರಿಗೆ ಗೊತ್ತೇ ಇರಲ್ಲ BVN ಫುಲ್ ಫಾರ್ಮ್ ಏನು ಅಂತ. BV ನಾಗರಾಜ್ ಅಂತ ಗೊತ್ತಿರತ್ತೆ, ಬಟ್ ಎಸ್, ವೆಂಕಟದಾಸಪ್ಪ ಅವರು ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ತಾಯಿ ಶಾರದಮ್ಮ ಅವರು. ಸರ್, ನಿಮ್ಮ ಬಾಲ್ಯ ತುಂಬ ಚೆನ್ನಾಗಿತ್ತು. 4 ಜನ ಮಕ್ಕಳು, ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಒಂದು ಪ್ರಾಮಿನೆಂಟ್ ಇನ್ಸಿಡೆಂಟ್ ಯಾವುದಾದ್ರೂ ನಿಮ್ಮ ಬಾಲ್ಯದ್ದು ನಿಮಗೆ ಇವತ್ತಿಗೂ ನೆನಪಿರೋದು, ವಿಚ್ ಆಕ್ಚುಲಿ ಮೌಲ್ಡೆಡ್ ಯು, ಅದನ್ನೇನಾದರೂ ಹಂಚ್ಕೋಬೇಕು ಅನ್ನೋದಿದ್ರೆ? ಚೈಲ್ಡ್ಹುಡ್ ನಮ್ಮ ತಂದೆಯವರು ಬಹಳ ಸ್ಟ್ರಿಕ್ಟು, ಅದನ್ನು ಹೇಳ್ಬೋದು ನಾನು. ನಮ್ಮ ತಂದೆ, ನಮ್ಮ ತಾಯಿನೂ ಈಕ್ವಲೆಂಟಿ ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದು, ಮಿತಭಾಷಿ, ಮಾತಾಡ್ತಾನೆ ಇತ್ತಿಲ್ಲ. ಆದರೆ ತಂದೆ ನಮಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಟರೆ ಆಕೆ ಅಡ್ಡ ಬರ್ತಾ ಇತ್ತಿಲ್ಲ, ಮಕ್ಕಳನ್ನ ವಹಿಸ್ಕೊಂಡು ಅವರು ಹೇಳ್ತಾ ಇತ್ತಿಲ್ಲ. ಅದು ಆಕೆಯ ಒಂದು ದೊಡ್ಡ ಗುಣ. ಪರ್ಹ್ಯಾಪ್ಸ್ ಅದರಿಂದಲೇ ನಾವು ಬಹಳ ಉತ್ತಮ ಪ್ರಜೆಗಳಾಗಿ ಬಳಕೆ ಸಹಾಯ ಆಯಿತು ಅಂತ ನನ್ನ ಭಾವನೆ. ಸರ್, ಇವಾಗ ಏನಂದ್ರೆ ಇವತ್ತಿನ ಜನರೇಷನ್ ತುಂಬಾ ಈ ಜೆಂಟಲ್ ಪೇರೆಂಟಿಂಗ್ ಮಾಡ್ತಾರೆ. ಬಟ್ ನಮ್ಮ ಕಾಲದಲ್ಲಿ ನಾವು ಇದನ್ನ ನೋಡೇ ಇಲ್ಲ. ಅಂದ್ರೆ ಸ್ಟ್ರಿಕ್ಟ್ ಆಗಿರ್ತಿದ್ರು, ಯಾವಾಗ ಪೆಟ್ ಕೊಡ್ಬೇಕೋ ಕೊಡ್ತಿದ್ರು, ಯಾವಾಗ ಮುದ್ದು ಮಾಡ್ಬೇಕೋ ಮಾಡ್ತಿದ್ರು. ಸೊ ಇವತ್ತಿನ ಜನರೇಷನ್ ಪೇರೆಂಟ್ಸ್ಗೆ ವಾಟ್ ವುಡ್ ಯು ಲೈಕ್ ಟು ಸೇ? ಈಗಿನ ಮಕ್ಕಳಿಗೆ ತಂದೆ ತಾಯಿಗಳು ಪ್ಯಾಂಪರಿಂಗ್ ಜಾಸ್ತಿ, ನಂಬರ್ 1. ಎರಡನೇದು, ಈಗ ನಾನು ಹೇಳಕ್ಕೆ ಹೋಯ್ತು ಅಂತ ಹೇಳಿದ್ರೆ ಭಾಳ ಬೇಜಾರಾಗತ್ತೆ. ಸಿಂಗಲ್ ಪೇರೆಂಟ್ ಫ್ಯಾಮಿಲಿಗಳೇ ಜಾಸ್ತಿ ಇದೆ. ನನಗೆ ಗೊತ್ತಿದೆ, ಸಿಂಗಲ್ ಪೇರೆಂಟ್ ಫ್ಯಾಮಿಲಿಗಳೇ ಹೋಗ್ತಾ ಇದೆ. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಏನು ತಂದೆ ತಾಯಿಗಳಿಂದ ಸಿಗಬೇಕಾಗಿದ್ದಂಥದ್ದು ಈಗ ಸಿಗ್ತಾ ಇಲ್ಲ ಅಂತ ಒಂದು ನನ್ನ ಭಾವನೆ. ಸಿಕ್ಕಿದ್ರೂ ಸಹ ಇವತ್ತಿನ ಒಂದು ಪರಿಸರ ಹೇಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಎಷ್ಟೇ ವಾತಾವರಣ ಚೆನ್ನಾಗಿದ್ದು ಸಹ ಹೊರಗಡೆ ಹೋದಾಗ ಮಕ್ಕಳು ಕೆಡ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ತಂದೆ ಸ್ಟ್ರಿಕ್ಟ್ ಆಗಿದ್ದರೆ ತಾಯಿ ಸ್ವಲ್ಪ ಇದಾಗಿರ್ತಾರೆ, ತಾಯಿ ಸ್ಟ್ರಿಕ್ಟ್ ಆಗಿದ್ದರೆ ತಂದೆ ಅವನ್ನು ವಹಿಸ್ಕೊಂಡು ಹೋಗ್ತಕ್ಕಂಥದ್ದು. ಹೀಗಾಗಿ ಮಕ್ಕಳಿಗೆ ಯಾವ ಥರ ಒಂದು ಸಿಗಬೇಕೋ ಇದು ಸಿಗ್ತಾ ಇಲ್ಲ ಅಂತ ನನ್ನ ಒಂದು ಭಾವನೆ. ಎಲ್ಲ ಫ್ಯಾಮಿಲಿಗಳಲ್ಲೂ ಆಗಿದೆ ಅಂತ ನಾನು ಹೇಳೋದಿಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಬೆಳೆದಿದ್ದರಿಂದ ಗುರು ಹಿರಿ ಆ ಒಂದು ಭಕ್ತಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ತಂದೆ ತಾಯಿ, ಅಜ್ಜ ಅಜ್ಜಿ,
ಈ ಒಂದು ಕಲ್ಪನೆ ಇದೆಯಲ್ಲ, ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಆ ರಿಲೇಷನ್ಶಿಪ್ ಇವಾಗ ಇಲ್ಲವೇ ಇಲ್ಲ. ಬಿಕಾಸ್ ಜಾಯಿಂಟ್ ಫ್ಯಾಮಿಲೀಸೇ ಇಲ್ಲ ಇವಾಗ. ಕರೆಕ್ಟ್. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಆ ಒಂದು ಕ್ಷೇತ್ರದಲ್ಲಿ ಸರಿಯಾದ ಒಂದು ಇದು ಮಾರ್ಗದರ್ಶನ ದೊರಕ್ತಾ ಇಲ್ಲ. ತಂದೆ ತಾಯಿಗಿಂದ ಅಥವಾ ಹಿರಿಯರಿಂದ ಆ ಮಾರ್ಗದರ್ಶನ ದೊರಕ್ತಾ ಇಲ್ಲ ಇವಾಗ. ಇವನು ತಪ್ಪು ನಡೆದರೆ ತಂದೆ ತಾಯಿ ಅಂತಿದ್ದವರು ತಾತಾಜಿನೂ ಹೇಳೋರು, ಚಿಕ್ಕಪ್ಪ ಚಿಕ್ಕಮ್ಮನೂ ಹೇಳೋರು. ಹೀಗಾಗಿ ಅವನಿಗೆ ಆ ಒಂದು ವಾತಾವರಣದಲ್ಲಿ ಬೆಳೀತಿದ್ದ. ಅವನು ಬೆಳೆದು ದೊಡ್ಡವನಾದಾಗ ಸತ್ಪ್ರಜೆಯಾಗೇ ಬರ್ತಿದ್ದ ಅವನು. ಈಗ ಬಹಳ ಕಷ್ಟ ಆಗತ್ತೆ. ಈಗ ಬಟ್ ನಿಮ್ಮ ಜೀವನ ಒಂದು ಲಿವಿಂಗ್ ಎಕ್ಸಾಂಪಲ್ ಆಸ್ ಟು ಎಷ್ಟು ಚೆನ್ನಾಗಿ ಆ ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ನ ಮುಂದುವರಿಸ್ಕೊಂಡು ಬಂದಿದ್ದೀರಾ ಅನ್ನೋದಕ್ಕೆ. ನೀವು ಬೆಳೆದಿದ್ದು ಜಾಯಿಂಟ್ ಫ್ಯಾಮಿಲಿನಲ್ಲೇ, ಆನಂತರ ನೀವು ನಿಮ್ಮ ಬ್ರದರ್ಸ್ ಎಲ್ಲ ಒಟ್ಟಿಗೆನೆ ಇದ್ರಿ. ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿ. ಸೋ ಬ್ಯೂಟಿಫುಲ್ ಸರ್. ಬಟ್ ಏನಂದ್ರೆ ಬಾಲ್ಯದಲ್ಲಿ ನಡೆಯುವಂಥ ಕೆಲವೊಂದು ಪರಿಣಾಮ ಬೀರತ್ತೆ ಜೀವನದ ಮೇಲೆ. ಉದಾಹರಣೆಗೆ, ಎಲ್ಲವೂ ಚೆನ್ನಾಗಿತ್ತು ಅನ್ನೋ ಸಮಯದಲ್ಲಿ ನಿಮ್ಮ ತಂದೆ ಹೃದಯಾಘಾತದಿಂದ ತೀರ್ಕೊಳ್ತಾರೆ. ಅವಾಗ ನಿಮ್ಮ ವಯಸ್ಸು ಎಷ್ಟಾಗಿತ್ತು? ಅಂಡ್ ಡು ಯು ರಿಮೆಂಬರ್ ಎಕ್ಸಾಕ್ಟ್ಲಿ ಅದನ್ನು ನಾನು ಹೇಳಬೇಕು. ನಮ್ಮ ತಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಇನ್ಸ್ಪೆಕ್ಟರ್ ಆಗೇ ಇದ್ದರು. ಅವ್ರಿಗೆ DYSP ಆಗೇ ಇನ್ನು ಕೆಲವೇ ದಿವಸಗಳಲ್ಲಿ ಅವರು, ಆವಾಗ ASP ಇರೋದು DYSP ಆಗಿ ಕನ್ವರ್ಟ್ ಆಗಿತ್ತು. ಅವ್ರು ಆಗಬೇಕಾಗಿತ್ತು. ಅವರು ಮೇಧಾವಿ. ಅವರು CSB ಸೆಂಟ್ರಲ್ ಸ್ಪೆಷಲ್ ಬ್ರಾಂಚಲ್ಲಿ CID ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಸಾಯಕ್ಕೆ ಹಿಂದಿನ ದಿವಸ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮೈಸೂರಿಗೆ ಬಂದಿದ್ದರು. CID ಇವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು. ಮಲಗಿದ್ರು ಮಾಮೂಲು. ನಮಗೇನೂ ಅರ್ಥ ಆಗಲಿಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋಕ್ಕಿಂತ ಹೆಚ್ಚಾಗಿ ಹಾರ್ಟ್ ಫೇಲ್ಯೂರ್ ಆಗೋಗ್ಬಿಡ್ತು. ಅವ್ರ ತಂದೆ ಸತ್ತು ಮಲಗಿದ್ದಾರೆ. ನಮಗೆ ಅದು ತಿಳಿಲೇ ಇಲ್ಲ. ನಾನು ನಮ್ಮ ತಂದೆಗೆ ಹೋಗ್ಬಿಟ್ಟು ಕಚ್ಚುಂಗುಲಿ ಕೊಡ್ತಾ ಇದ್ದೇನೆ. ಹೇಳಣ್ಣ, ಹೊತ್ತಾಯಿತು ಹೇಳಣ್ಣ ಅಂತ, ನಾವು ಅಣ್ಣ ಅಂತ ಸಂಬೋಧನೆ ಮಾಡ್ತಾಯಿದ್ವಿ ನಮ್ಮ ತಂದೆನ. ಹೇಳಣ್ಣ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊತ್ತು ಕಲಿಯೋ ಪ್ರಾಣ ಇಲ್ಲ. ಎಂಥ ಒಂದು ಸಂದರ್ಭ! ಇಟ್ ಇಸ್ ಶಾಕಿಂಗ್ ಆ್ಯಕ್ಚುಲಿ ನ್ಯೂಸ್. ಭಾಳ ಚಿಕ್ಕ ವಯಸ್ಸು ನಮಗೆ. ನಾವು ಇನ್ನೂ ಅವಾಗ SSLC. ಅಣ್ಣ ಆಗ್ತಾನೆ BSc ಮುಗಿಸಿದ್ದ. ಜಸ್ಟ್ ದೆನ್ ಅವನು BSc ಡಿಗ್ರಿ ಮುಗಿಸಿದ್ದ. ನಮ್ಮ ತಂಗಿ ಮತ್ತು ನನ್ನ ತಮ್ಮ ಹೈಸ್ಕೂಲ್ ಫಸ್ಟ್ ಇಯರ್ಲಿದ್ದು ಅಂತ ಕಾಣುತ್ತೆ. ಆ ಲಾಸನ ಬೇರ್ ಮಾಡೋದು ಬಹಳ ಕಷ್ಟ ಆಯಿತು ಪಾಪ ನಮ್ಮ ತಾಯಿಗೆ. ಆದರೆ ನಮ್ಮ ತಾಯಿ ಬಹಳ ಧೈರ್ಯವಂತೆ. ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಸಾಕಿದ್ರು. ಹೇಳಿದರೆ ಭಾಳ ಸ್ಟ್ರಿಕ್ಟಾಗಿ ಸಾಕಿದ್ರು. ಇನ್ಫ್ಯಾಕ್ಟ್ ಅವಾಗ ನೀವು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಿದ್ರಿ ಅಲ್ವಾ ಸರ್? ಆ್ಯಂಡ್ ಎಂತೆಂಥ ದಿಗ್ಗಜ ಲೆಜೆಂಡ್ರಿ ಟೀಚರ್ಸ್ ಇದ್ದರು ನ್ಯಾಷನಲ್ ಹೈಸ್ಕೂಲಲ್ಲಿ. BV ದಕ್ಷಿಣಾಮೂರ್ತಿ ಸರ್ ಇರಬಹುದು, GK ನಾಗರಾಜ್ ಅವರು, HS ಶ್ರೀನಿವಾಸ್ ಮೂರ್ತಿ ಅವರು, ಅನಿಲ್ ಕುಂಬ್ಳೆ ಅವರ ತಾತ K ನಂಜುಂಡಯ್ಯ ಅವರು ಇರಬಹುದು. ಸೊ ಇದು ಶಿಕ್ಷಕರ ದಿನಾಚರಣೆಯ ಸ್ಪೆಷಲ್ ಆಗಿರೋದ್ರಿಂದ ನಿಮ್ಮ ನೆಚ್ಚಿನ ಒಂದಷ್ಟು ಶಿಕ್ಷಕರನ್ನ ನೆನಪಿಸ್ಕೋಬಹುದಾ ನೀವಿಲ್ಲಿ? BV ದಕ್ಷಿಣಾಮೂರ್ತಿ ಅವರು ಪಾಠ ಮಾಡಿದಂಥ ವೈಖರಿ, ಆ ಇಂಗ್ಲೀಷ್ ಲ್ಯಾಂಗ್ವೇಜು ಭಾಳ ಚೆನ್ನಾಗಿತ್ತು. ಇವನ್ ಟುಡೇ ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಅವ್ರು ಹೇಳ್ಕೊಡ್ತಕ್ಕಂಥ ಡೆಫಿನೇಷನ್ಸನ್ನು ನಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಕೆಟಲಿಸ್ಟ್ ಆಗಲಿ, ಈ ಕೆಟಲಿಸ್ಟ್ ಇವತ್ತಿನ ದಿವಸ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಮಕ್ಕಳಿಗೆ. ಎಂಥ ಒಳ್ಳೆಯ ಉತ್ತಮ ಶಿಕ್ಷಕರು. K ನಂಜುಂಡಯ್ಯ ಎಂಥ ಒಳ್ಳೆ ಬಯಾಲಜಿ ಟೀಚರ್ಸ್ ನಮಗೆ. ಫಸ್ಟ್ ಅವರು ಬರೀತಕ್ಕಂಥ ಬೋರ್ಡ್ ಮೇಲೆ ಚಿತ್ರ ಎಷ್ಟು ಚೆನ್ನಾಗಿರ್ತಾ ಇತ್ತು. HSN ಅಂತ ಇದ್ದರು, ಅವರು ಅಷ್ಟೇ. HSM ಶ್ರೀನಿವಾಸ್ ಮೂರ್ತಿ ಅಂತ, ಅವರು ಅರ್ಥಮೆಟಿಕ್ ತೆಗೆದುಕೊಳ್ಳೋರು. ಅವರ ಅಕ್ಷರ ಎಷ್ಟು ಗುಂಡಾಗಿತ್ತು ಅಂತ ಹೇಳಿದ್ರೆ, ನಾನು ಇವಾಗ ಬರಿತೀನಿ, ಆದರೂ ಅವರ ಮಟ್ಟಿಗೆ ಬರೆಯಲ್ಲ ಅಂತ ಕಾಣುತ್ತೆ. ಭಾಳ ಚೆನ್ನಾಗಿ ಬರೆಯೋರು. ಅಂದರೆ ಇವನ್ನೆಲ್ಲ ನೋಡಿ ನಾವು ಇಮಿಟೇಟ್ ಮಾಡಬೇಕು ಅಂತ ಅನಿಸೋದು. ಇನ್ಫ್ಯಾಕ್ಟ್ ಅವನ್ನ ನೋಡಿ ನಾವು ಮೇಷ್ಟ್ರ ಆಗಬೇಕು, ಆದರೆ ಮೇಷ್ಟ್ರ ಆಗಬೇಕು ಅನಿಸ್ತು. ದಟ್ ಇಸ್ ಅನದರ್ ಪಾಯಿಂಟ್. ಕರೆಕ್ಟ್. ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಇನ್ಸಿಡೆಂಟ್, ನಮ್ಮ ಕಾಲೇಜಲ್ಲಿ ನಾನು ಫಿಲೋಮಿನಾಸ್ ಕಾಲೇಜಲ್ಲಿ ಓದಿದ್ದು. ಭಾಳ ಉತ್ತಮ ಕಾಲೇಜು, ಪ್ಯಾರಿಸ್ ಏಡೆಡ್ ಇನ್ಸ್ಟಿಟ್ಯೂಷನ್ ಅದು. ಆವಾಗ ಫಾದರ್ ಆಡಿಯೋ ಪ್ರಿನ್ಸಿಪಾಲು,
ಫಾದರ್ ಫ್ಲೂರಿ ವೈಸ್ ಪ್ರಿನ್ಸಿಪಾಲು. ಇದು ಪ್ಯಾರಾಸೈಟ್ ಇನ್ಸ್ಟಿಟ್ಯೂಷನ್. ಅಫ್ಕೋರ್ಸ್ ಅಲ್ಲಿ ಅಡ್ಮಿಷನ್ ತೊಗೊಳೋದು ಬಹಳ ಕಷ್ಟ. ಅಂಥ ಸಂದರ್ಭದಲ್ಲಿ ನಾವು ಅಡ್ಮಿಷನ್ನ ತೆಗೆದುಕೊಂಡಿದ್ದು. ಅಲ್ಲೂ ಅಷ್ಟೇ ಬಹಳ ಉತ್ತಮ ಶಿಕ್ಷಕರು ಇದ್ದರು. ಗೋಪಾಲ್ ಕೃಷ್ಣ ಅಡಿಗ ಕೇಳಿರ್ಬೇಕು ನೀವು. ಗೋಪಾಲ್ ಕೃಷ್ಣ ಅಡಿಗ ನಮಗೆ ಇಂಗ್ಲೀಷ್ ತೆಗೆದುಕೊಡ್ತು. ಅವ್ರು ಕನ್ನಡ ಇದು, ಅವರು ಕನ್ನಡ ಪೊಯೆಟ್ಟು, ನಮಗೆ ಇಂಗ್ಲೀಷ್ ಮಾಡ್ತಕ್ಕಂಥದ್ದು. ಅವರು KM ಶೇಷಾದ್ರಿ, ಆ್ಯಕ್ಚುಲಿ ಅವರು ಒಳ್ಳೆ ಫಿಸಿಕ್ಸು. ಕೆ ನಾರಾಯಣರಾವ್, ಓ ಮೈ ಗಾಡ್, ಆ ಕೆಮಿಸ್ಟ್ರಿ ಕೇಳ್ತಕ್ಕಂಥದ್ದೇ ಭಾಳ ಇದಿತ್ತು. ಆ ಕೆ ನಾರಾಯಣರಾವ್ ಅವರು ಎಷ್ಟು ಉತ್ತಮವಾಗಿ ನಮಗೆ ಹೇಳ್ತಾ ಇದ್ರು. ನಾವು ಒಂದು ಸತಿ ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ. ಅವರು ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಈಸ್ ಪ್ರಿಪೇರ್ಡ್ ಇನ್ ದ ಲ್ಯಾಬ್ರೇಟರಿ by the action of dilute hydrochloric acid on impure zinc, commercial zinc ಅಂದರು. ನಾನು ಕೈ ಹೀಗೆತ್ತೆ, ನಾನು ಕೇಳಿದೆ, ಎಸ್ ನಾಗರಾಜ್, ಎಸ್. ವೈ ನಾಟ್ ಪ್ಯೂರ್ ಜಿಂಕ್ ಸರ್ ಅಂದೆ. ವೈ ನಾಟ್ ಪ್ಯೂರ್ ಜಿಂಕ್ ಅಂದ ತಕ್ಷಣ ಅವ್ರು ಕೊಟ್ಟ ಉತ್ತರ ಹೇಗಿತ್ತು ಅಂತ ಹೇಳಿದ್ರೆ, ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಟು ಬಿ ಅಡಾಪ್ಟೆಡ್. ಇವತ್ತಿನ ದಿವಸ ಎಷ್ಟು ಜನ ಇದನ್ನು ಅರ್ಥ ಮಾಡ್ಕೊಳ್ತಾರೆ? ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಟು ಬಿ ಅಡಾಪ್ಟೆಡ್. ಇಟ್ ಇಸ್ ವೆರಿ ಕಾಸ್ಟ್ಲಿ ಅನ್ನಕ್ಕೆ. ಪೆಟ್ರೋಲ್ ಹ್ಯಾಸ್ ಬಿಕಮ್ ಡಿಯರ್ ಇನ್ ದ ಮಾರ್ಕೆಟ್. ಇಟ್ ಇಸ್ ಫಾರ್ ಟು ಡಿಯರ್ ಎ ಮೆಥಡ್ ಅಡಾಪ್ಟೆಡ್ ಅಂದ್ ಟು ಬಿ ಅಡಾಪ್ಟೆಡ್ ಅಂದರೆ ಅವರ ಇಂಗ್ಲೀಷ್ ಇದು ಎಷ್ಟು ಭಾಷೆ. ಸೈನ್ಸ್ ಮೇಷ್ಗಳಾದರೂ ಭಾಷೆ ಭಾಳ ಉತ್ತಮ ಇತ್ತು. ನಾವು ಇಂಗ್ಲೀಷ್ ಭಾಷೆ ನಾವಿತ್ತು ಮಾತಾಡಬೇಕಾದ ಕಾರಣ ಏನಂದರೆ, ಇಂತಹ ಟ್ರೈನಿಂಗ್ ನಮ್ಮ ಒಳ್ಳೆಯ ಮೇಷ್ಟ್ರ ಒಂದು ಟ್ರೈನಿಂಗ್ ಸಿಕ್ತು. ಹೀಗಾಗಿ ನಾನು ಮೇಷ್ಟ್ರ ಆಗಾಗ್ಗೆ ಬಂತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಯಾವುದೋ ಒಂದು ನಾನು ಕ್ವಶನನ್ನು ಕೇಳಿದೆ. ಅವರು ಯೂರಿಕ್ ಆ್ಯಸಿಡ್ ಮಾಡ್ತಾಯಿದ್ರು. ನಾನು ಒಂದು ಕ್ವಶನ್ ಕೇಳಿದೆ, ಸರ್ ಡಸ್ ಅವರ್ ಯೂರಿನ್ ಕನ್ಸಿಸ್ಟ್ ದಿಸ್ ಯೂರಿಕ್ ಆ್ಯಸಿಡ್ ಅಂತ. ಆಗಿನ ಕಾಲದಲ್ಲಿ ಆ ಯೂರಿನ್ ಅಂತ ಮಾತಾಡ್ಬಿಟ್ನಲ್ಲ, ಆ ಯೂರಿನ್ ನಮ್ಮಟ್ರೆ ಏನೋ ಮಡಿವಂತಿಕೆ. ಅದಕ್ಕೆ ಎಲ್ಲ ಹುಡುಗರು ಅಲ್ಲಿದ್ದಕ್ಕೆ ನಕ್ಕಿಬಿಟ್ರು. ಅದೇನಾಯಿತು ಏನೋ, ನಮ್ಮ ಶ್ರೀನಿವಾಸಮೂರ್ತಿ ಮೇಷ್ಟ್ರು ನನ್ನನ್ನು ವಿಲ್ ಯು ಪ್ಲೀಸ್ ಗೆಟ್ ಔಟ್ ಅಂದರು. ನಾನು ನಿಜವಾಗ್ಲೂ ಅದನ್ನು ತಿಳ್ಕೋಬೇಕು ಅಂತಲೇ ಆ ಪ್ರಶ್ನೆ ಮಾಡಿದ್ದೆ ಹೊರತು ಅವನ್ನ ರೇಗ್ಸೋಕ್ಕೋಸ್ಕರ ಪ್ರಶ್ನೆ ಕೇಳಿತ್ತಿಲ್ಲ ನಾನು, ಅಥವಾ ಮಕ್ಕಳ ನಗ್ಸೋಕ್ಕೋಸ್ಕರ ಪ್ರಶ್ನೆ ಕೇಳಿತ್ತಿಲ್ಲ. ನನಗೆ ನಿಜವಾಗ್ಲೂ ಹರ್ಟ್ ಆಯಿತು. ಆಚೆಗೇನೋ ಬಂದೆ, ಇರಲಿ. ಅವತ್ತೇ ನಾನು ಮನಸ್ಸು ಮಾಡಿದೆ ಏನಂತ, ಶಿಕ್ಷಕನಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಉದ್ಭವಿಸೋಂಥ ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡಬೇಕು. ಅವನೇ ನಿಜವಾದ ಶಿಕ್ಷಕ. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಐ ಹ್ಯಾವ್ ಬಿಕಮ್ ಎ ಟೀಚರ್ ನಾಟ್ ಬೈ ಚಾನ್ಸ್ ಬಟ್ ಬೈ ಚಾಯ್ಸ್. ಹೀಗಾಗಿ ನಾನು ವೃತ್ತಿಯನ್ನು ಆರಿಸ್ಕೊಂಡೆ ಹೊರತು ನಾನು ಏನೋ ಆಗಬೇಕಲ್ಲ ಮೇಷ್ಟ್ರು ಅಂತ ಆಗಲಿಲ್ಲ. ಇನ್ಫ್ಯಾಕ್ಟ್ ನೀವು ನ್ಯಾಷನಲ್ ಅವಾರ್ಡ್ ನಿಮಗೆ ಸಿಕ್ಕಾಗಲೂ ನೀವು ಹೇಳ್ತೀರಾ, ಮತ್ತೊಂದು ಜನ್ಮ ಅಂತಿದ್ರೆ ನಾನು ಶಿಕ್ಷಕನಾಗೇ ಹುಟ್ಟು ಬರ್ತೀನಿ. ಹೌದು, ಉದಯ ಟಿವಿಯವರು ನನ್ನನ್ನು ಇಂಟರ್ವ್ಯೂ ಮಾಡ್ಬೇಕನ್ನ ಹೇಳಿದೆ. ಹೌದಪ್ಪ, ನಾನು ಮೇಷ್ಟ್ರ ಆಗಬೇಕು, ನಾನು ಹೈಸ್ಕೂಲ್ ಮೇಷ್ಟ್ರೇ ಆಗಬೇಕು. ಅದು ಮೇಷ್ಟ್ರ ಆದರೂ ಸಹ ಬೆಂಗಳೂರು ಸ್ಕೂಲೇ ಆಗಬೇಕು. ಯಾಕೆಂದ್ರೆ ಬೆಂಗಳೂರು ಸ್ಕೂಲ್ ತುಂಬ ಅಭಿಮಾನ. ನನಗೆ ಬಹಳ ಉತ್ತೇಜನ ಕೊಟ್ಟಿದ್ದೆ ಬ್ಯಾಂಗ್ಳೂರ್ ಸ್ಕೂಲ್. ನನ್ನ ಉತ್ತಮ ಶಿಕ್ಷಕನ ಮಾಡಿದ್ದೆ ಬ್ಯಾಂಗ್ಳೂರ್ ಸ್ಕೂಲು. ಇವತ್ತೇನಾದ್ರೂ ನನಗೊಂದು ಅವಾರ್ಡ್ ಬಂದಿದ್ರೆ, ನ್ಯಾಷನಲ್ ಅವಾರ್ಡ್, ಅದು ಬೈ ಅಬ್ದುಲ್ ಕಲಾಂ ಬಂದಿರಬೇಕು ಅಂತ ಹೇಳಿದ್ರೆ ಇಟ್ಸ್ ಓನ್ಲಿ ಇದು. ಸರ್, ಮುಂದಿನ ವರ್ಷ 2026ಗೆ 60 years ಆಫ್ ಯು ಬೀಯಿಂಗ್ ಅ ಟೀಚರ್ ಕಂಪ್ಲೀಟ್ ಆಗುತ್ತೆ. 1966 ಅಲ್ಲಿಂದ ಇವತ್ತಿಗೆ 60 ವರ್ಷ ಆಗುತ್ತೆ ಅಲ್ವೇನ್ರಿ? ಎಂಥ ಒಂದು ಒಳ್ಳೆ ಆಪರ್ಚುನಿಟಿ. ನಾನು ಫಸ್ಟು ದೇವರಿಗೆ ಇಂಥ ಒಂದು ಆಯುಸ್ ಕೊಟ್ಟೆ ಅಲ್ವಾ. 60 ವರ್ಷ ನಾನು ಮೇಷ್ಟ್ರಾಗಬೇಕು ಅಂತ ಹೇಳಿದ್ರೆ ದೇವರಿಗೆ ನಾನು ಮೊದಲು ಎತ್ಕೊಳ್ತೇನೆ, ಪ್ರಣಾಮಗಳನ್ನ ತಿಳಿಸ್ಬೇಕಾಗತ್ತೆ. ನಂತರ ನನ್ನ ಗುರು ಹಿರಿಯರಿಗೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಈ ಕಾರ್ಯಕ್ರಮ ನನಗೆ ಮಾತಾಡಬೇಕಾದ ಕಾರಣ ಏನಪ್ಪ, ಅಥವಾ ಇಷ್ಟು ಚೆನ್ನಾಗಿ ಮಾತಾಡಬೇಕು ಅಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು, ತಂದೆ ತಾಯಿಗಳು ಬಹಳ ಮುಖ್ಯವಾದವರೇ. ಫಸ್ಟ್ ಎತ್ಕೊಳ್ತಾವೆ ತಂದೆ ತಾಯಿಗಳು. ಸರ್, ಇವಾಗ ಗೋಯಿಂಗ್ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್, ಸೆಂಟ್ ಫಿಲೋಮಿನಾಸಲ್ಲಿ ನಿಮ್ಗೆ ಅಡ್ಮಿಷನ್ ಇನ್ಫ್ಯಾಕ್ಟ್ ಸ್ವಲ್ಪ ಕಷ್ಟನೇ ಆಯಿತು ಆ ದಿನದಲ್ಲಿ. ಯಾಕಂದರೆ 23 ರೂಪಾಯಿ ಇತ್ತು ಫೀಸು. ಪಾಪ ನಿಮ್ಮ ತಾಯಿ ಅವ್ರಿಗೆ ಕಷ್ಟ ಆಗತ್ತೆ ಅದನ್ನ ಅಡ್ಜಸ್ಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನಿಮ್ಮ ತಂದೆ ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿರ್ತಾರೆ, ನೀವು ಹಾಕಿ ಪ್ಲೇಯರ್ ಆಗಿರ್ತೀರಾ ಇನ್ಫ್ಯಾಕ್ಟ್ ಆ ಟೈಮಲ್ಲಿ. ಸೊ ಆ ಸ್ಪೋರ್ಟ್ಸ್ ಕೋಟಾ ಹೆಲ್ಪ್ ಮಾಡುತ್ತೆ ನಿಮಗೆ.
ನಿಮ್ಮ ಸ್ಪೋರ್ಟ್ಸ್ ಮೇಲಿನ ಒಲವು ಅಂದ್ರೆ ನೀವು ಮತ್ತೆ ಶಿಕ್ಷಕರಾದಾಗ, ಹೆಡ್ ಮಾಸ್ಟರ್ ಆದಾಗ ಸ್ಪೋರ್ಟ್ಸ್ಗೆ ಅಷ್ಟೊಂದು ಒತ್ತು ಕೊಟ್ಟಿದ್ದು BHS ಅಲ್ಲಿ ಇದೇ ಕಾರಣಕ್ಕ? ಹೌದು. ಹ? ಒಂದು ಸ್ಪೋರ್ಟ್ಸ್ ಅನ್ನೋದು ನಮ್ಮ ವಂಶದಲ್ಲೇ ಬಂದಿದೆ. ನಮ್ಮ ತಂದೆ ಸ್ಟೇಟ್ ಹಾಕಿ ಪ್ಲೇಯರು, ನಮ್ಮ ಚಿಕ್ಕಪ್ಪ BABP USA ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಮೈಸೂರು. ನಮ್ಮ ಚಿಕ್ಕಪ್ಪಂದ್ರೆ ಎಲ್ಲರೂ, ನಮ್ಮ ತಂದೆನೇ ದೊಡ್ಡವರು, ನಮ್ಮ ಚಿಕ್ಕಪ್ಪಂದ್ರೆ ಎಲ್ಲರೂ ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸು ನ್ಯಾಷನಲ್ ಲೆವೆಲಲ್ಲಿ. ಆ ಥರ ಆಗಿದ್ದರಿಂದ ನಮಗೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅದು. ನಮ್ಮ ತಾಯಿಯವರು ಹೇಳೋರು, ನಾನು ಯಾವತ್ತೂ ಓದ್ತಾ ಇರೋವೆ, ಲೇ ನೋಡಪ್ಪ ನಿನಗೆ ಬಾತ್ರೂಮಲ್ಲೂ ನಾವು ಒಂದು ಲೈಬ್ರರಿ ಇಡಬೇಕು ಅಂತ ಕಾಣುತ್ತೆ, ನೀನು ಓದೋದು ನೋಡ್ತಾರೆ ಅಂತ ಹೇಳಿದೆ. ನಾನು ಕೊನೆಯವರೆಗೂ ನಾನು ಬಾತ್ರೂಮ್ಗೆ ಹೋಗಬೇಕಾದ್ರೂ ಸಹ ನಾನು ಪುಸ್ತಕ ನಾವು ಓದ್ಕೊಳ್ತೇನೆ, ಆ ಬೋರ್ಡು ಮೇಲೋ ಅಥವಾ ಒರಳು ಮೇಲೋ ಆ ಪುಸ್ತಕನ ಇಟ್ಬಿಟ್ಟು ಹೋಗ್ತಾ ಇದ್ದಿದ್ದು. ಇದನ್ನು ನೋಡಿ ನಮ್ಮ ತಾಯಿ ಒಂದು ಹಾಸ್ಯವಾಗಿ ಮಾತಾಡೋರು. ಅದು ನಿಜ, ನಾನು ತುಂಬ ಓದ್ತಾ ಇದ್ದೆ. ಸೊ ಹಾಕಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರಿ. ಟೇಬಲ್ ಟೆನ್ನಿಸ್ ಎರಡೂ ಕೈಯಲ್ಲಿ ಆಡ್ತೀರಾ? ಹೌದು, ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಹ್ಯಾಂಡ್ ಎರಡಲ್ಲೂ ನಾನು ಕಲ್ತಿದ್ದೆ ನಾನು. ಹೌದು. ಕ್ರಿಕೆಟ್ ಅಲ್ಲಿ ಕ್ರಿಕೆಟ್ ಮೇಲೆ ತುಂಬಾ ಅಭಿಮಾನ ಜಾಸ್ತಿ. ನನಗೆ ಕ್ರಿಕೆಟ್ ಎಲ್ಲ ಹಾಕಿಗಿಂತ ಕ್ರಿಕೆಟ್ ಮೇಲೆ ಅಭಿಮಾನ ಜಾಸ್ತಿ. ಆಫ್ ಸ್ಪಿನ್ನರ್ ಅಲ್ಲಿ. ಹೌದು. KSC ಒಳಗಡೆ ನಾನು 38 ವರ್ಷಗಳ ಕಾಲ KSCಯಲ್ಲಿ ಮೆಂಬರ್ ಆಗಿದ್ದು. ನಾನು 75 ವರ್ಷ ಆದಮೇಲೆ ಮೆಂಬರ್ ಆಗಬಾರ್ದು ಅಂತ ಅಲ್ಲಿ ಒಂದು ನಿಯಮ ಬಂದ ಮೇಲೆ ನಾನು ಆಚೆಗೆ ಬಂದಿದ್ದು. KSCಯಲ್ಲಿ ನಾನು ಸೆಲೆಕ್ಟ್ರಾಗೂ ಇದ್ದೆ. ನಾನು 3 ವರ್ಷ ನಾನು ಸೆಲೆಕ್ಟ್ರಾಗೂ ಕೆಲಸ ಮಾಡಿದೆ. ನೀವು ಸೆಲೆಕ್ಷನ್ ನೀವೇ ಬೌಲಿಂಗ್ ಮಾಡ್ತಾ ಇದ್ರಿ? ಹೌದು ಹೌದು ಹೌದು. ನಾನು ಎಲ್ಲ ರೀತಿ ಹೀಗೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋರು, ನಾನು ಕೈಲಿ ಬಾಲ್ ಹಿಡ್ಕೊಂಡೆ ನಾನು ಬೌಲ್ ಮಾಡ್ತಾನೆ ಇದ್ದೆ. ಬೌಲ್ ಮಾಡಿ ನಾನು ಸೆಲೆಕ್ಷನ್ ಮಾಡವೆ. ಸೆಲೆಕ್ಷನ್ಗೆ ನಾನು ಯಾವತ್ತೂ ಕೂತ್ಕೊಂಡು ಅವರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಿಲ್ಲ, ನಾನೇ ಬೌಲ್ ಮಾಡ್ತಾ ಇದ್ದೆ. ಅನದರ್ ಪಾಯಿಂಟ್. ಹೌದು. ಸೊ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದರೆ ನಾಟ್ ಜಸ್ಟ್ ಎಜುಕೇಷನ್, ಸ್ಪೋರ್ಟ್ಸ್ ಅಂತ ಬಂದಾಗಲೂ ಸಾಕಷ್ಟು ಜನರಿಗೆ ಗುರುಗಳಾಗಿದ್ದೀರಾ. ಇವಾಗ ನಿಮ್ಮ ಒನ್ ಆಫ್ ದ ಫಸ್ಟ್ ಸ್ಟೂಡೆಂಟ್ಸ್ ಒಂದು ವಾಯ್ಸ್ ನೋಟ್ ಕಳಿಸಿದ್ದಾರೆ, ಕೇಳಿಸ್ಕೊಳ್ಳೋಣ ಸರ್? ಹೇಳಿ. ಒನ್ ಆಫ್ ಯು ಫಸ್ಟ್ ಸ್ಟೂಡೆಂಟ್ಸ್. ನಮಸ್ಕಾರ, ನನ್ನ ಹೆಸರು ಕುಮುದಿನಿ ಅಂದ್ಬಿಟ್ಟು. ನಾನು ಬೆಂಗಳೂರಿನೋಳು. ಬಸವನಗುಡಿ ಗಾಂಧಿ ಬಜಾರ್ ಅಲ್ಲೇ ಇದ್ದಿದ್ದು ನಾನು. ನಾವು ಓದ್ತಿರ್ಬೇಕಾದ್ರೆ BVN ಸಾರು ನಮಗೆ ಟ್ಯೂಷನ್ ಮಾಡೋರು, ತುಂಬಾ ಚೆನ್ನಾಗಿ ಹೇಳ್ಕೊಡೋರು, ಪಾಠನ ಎಲ್ಲ ಅರ್ಥ ಆಗೋಂಗೆ ಹೇಳೋರು. ಅಂತ ಗುರುಗಳನ್ನ ನಾವು ಇವಾಗ ಮಿಸ್ ಮಾಡ್ಕೊಂಡಿದೀವಿ, ಬೇಜಾರಾಗುತ್ತೆ. ಏನ್ ಮಾಡೋದು, ನಮ್ಗಂತ ಗುರುಗಳು ಬಂದ್ ಪಾಠ ಹೇಳಬೇಕು ಅನ್ನೋ ಅಭಿಪ್ರಾಯ ಇದೆ. ಸರ್, ಕುಮುದಿನಿ ಮೇಡಮ್ ಅವರು ವಿಜಯ್ ಭಾರದ್ವಾಜ್ ಸರ್ ಅವರ ತಾಯಿ. ಹೌದು. ಸೊ ಒನ್ ಆಫ್ ಯುವರ್ ಫಸ್ಟ್ ಸ್ಟೂಡೆಂಟ್ಸ್. ಒಂದು ಚಾಪೆ ಹಾಕಿ ಆ ಚಾಪೆ ಮೇಲೆ ಕೂರಿಸಿ ನಾನು ಪಾಠ, ನನಗೆ ಯಾವ ಬ್ಲ್ಯಾಕ್ ಬೋರ್ಡು ಬೇಕಾಗಿತ್ತಿಲ್ಲ. ಅದು ಒಂದು, ಇವತ್ತಿಗೂ ನಾನು ಬ್ಲ್ಯಾಕ್ ಬೋರ್ಡ್ ಉಪಯೋಗಿಸಿದ್ದೇ ಇಲ್ಲ ಮನೇಲಿ ಪಾಠದಲ್ಲಿ. 60 ವರ್ಷ ಪಾಠ ಮಾಡಿದ್ದೀನಿ. ಇವತ್ತಿಗೂ ಹೀಗೆ ಕೂತ್ಕೋತೀನಿ, ಮಕ್ಕಳು ಮುಂದೆ ಕೂತ್ಕೋತಾರೆ. ಯಾವ ಬ್ಲ್ಯಾಕ್ ಬೋರ್ಡು ಇಲ್ಲ, ನಂಗೆ ಬ್ಲ್ಯಾಕ್ ಬೋರ್ಡ್ ಬೇಕಾಗಿಲ್ಲ. ಇವನ್ ಟು ಟೀಚ್ ಮ್ಯಾಥಮೆಟಿಕ್ಸ್ ಐ ಡೋಂಟ್ ಯೂಸ್ ಬ್ಲ್ಯಾಕ್ ಬೋರ್ಡ್ ಎಟ್ ಆಲ್. ಸೊ ಕುಮುದಿನವ್ರಿಗೂ ನಾನು ಪಾಠ ಮಾಡಿದ್ದೆ. ಆಕೆ ಪಾಸ್ ಮಾಡಿದ್ರು. ಒಂದೇ ಅಟೆಂಪ್ಟ್ 3 ತಿಂಗಳಲ್ಲೇ ಕಲ್ತ್ಕೊಂಡು ಆಕೆ ಪಾಸ್ ಮಾಡಿದ್ಲು. ಅದಕ್ಕೋಸ್ಕರ ಆಕೆ ಹಾಗೆ ಹೇಳಿದ್ದಾರೆ. ಸರ್, ಏನಂದ್ರೆ ನೋಡಿ ಮೇಡಮ್ ಏನು ಹೇಳಿದ್ರು ಅಂದ್ರೆ ಇಂಥ ಟೀಚರ್ಸ್ನ ಮಿಸ್ ಮಾಡ್ಕೋತೀವಿ ಅಂತ. ಸೊ ಒಳ್ಳೊಳ್ಳೆ ಟೀಚರ್ಸ್ಗಳ ಗರಡಿಯಲ್ಲಿ ಪಳಗದವರು ಇವತ್ತು ನಾವೇನು ನೋಡ್ತಾ ಇದೀವಿ, ಇವತ್ತಿನ ದಿನ ಸ್ಕೂಲ್ಸ್ಗಳ ಆಯ್ಕೆಗೆ ಆಪ್ಷನ್ ಸಿಕ್ಕಾಪಟ್ಟೆ ಇದೆ. ಆದರೆ ಒಳ್ಳೆ ಟೀಚರ್ಸ್ ಎಷ್ಟು ಕಡೆ ಸಿಗ್ತಾ ಇದ್ದಾರೆ ಅಂದರೆ ತುಂಬ ಕಡಿಮೆ. ಸೊ ಏನಾಗುತ್ತೆ ಸರ್, ಅನ್ಫಾರ್ಚುನೇಟ್ಲಿ ಎಲ್ಲರಿಗೂ ಏನಂದ್ರೆ ಅವ್ರ ಮಕ್ಕಳಿಗೆ ಒಳ್ಳೆ ಟೀಚರ್ ಸಿಗಬೇಕು ಅನ್ನೋ ಆಸೆ ಇದೆ, ಆದರೆ ಯಾರಿಗೂ ಅವ್ರ ಮಕ್ಕಳನ್ನ ಟೀಚರ್ಸ್ ಮಾಡಬೇಕು ಅನ್ನೋ ಆಸೆ ಇಲ್ಲ. ಇದನ್ನ ಯಾಕೆ ಇವತ್ತಿನ ಜನರೇಷನ್ ಅವರು ಪ್ರೊಫೆಷನ್ ಆಗಿ ಆರಿಸ್ಕೋಬೇಕು ಅನ್ನೋದ್ರ ನಿಮ್ಮ ವರ್ಷನ್ ಹೇಳೋದಿದ್ರೆ ಸರ್? ನಾನು ಒಂದು ಇನ್ಸಿಡೆಂಟನ್ನು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಆವತ್ತಿನ ಸಂದರ್ಭದಲ್ಲಿ ನಮ್ಮ ತಾಯಿ ಫ್ರೆಂಡು ಅಥವಾ ಸಂಬಂಧಿಕರು ಬಂದಿದ್ದರು. ಆವತ್ತಿನ ದಿವಸ ರಜೆ ಇತ್ತು. ನಮ್ಮ ಅಣ್ಣ ಆಫೀಸ್ಗೆ ಹೋಗಿದ್ದ, ನನ್ನ ತಮ್ಮನೂ ಆಫೀಸ್ಗೆ ಹೋಗಿದ್ದ, ನನ್ನ ತಂಗಿಗೂ ಮದುವೆ ಆಗಿತ್ತು. ನಾನು ರೂಮಲ್ಲಿ ಕೂತಿದ್ದೆ. ಅವತ್ತಿನ ದಿವಸ ರಜೆ ಆಯಿತು. ಆಕೆ ಬಂದರು. ಸಿಂಗ್ಯುಲರ್ ಆಗಿ ನಮ್ಮ ತಾಯಿ ಹೆಸರು ಶಾರದೆ ಅಂತ, ಶಾರದೆಯನ್ನು ಕೇಳ್ತಾಯಿದ್ರು. ಶಾರದೆ, ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ? ಹೌದು ನೋಡಮ್ಮ, ದೊಡ್ಡ ಮಗ ನಮ್ಮ AG's ಆಫೀಸಲ್ಲಿದ್ದಾನೆ. AG's ಆಫೀಸ್ ಅಂದರೆ ಪ್ರೆಸ್ಟೀಜಿಯಸ್ ಇದು. ಹಾಂ AG's ಆಫೀಸಲ್ಲಿದ್ದಾನಾ? ಆಮೇಲೆ
ಇನ್ನೋರು ಇನ್ನೊಬ್ಬ ಲಾಸ್ಟ್ ಮಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಆಮೇಲೆ ಇವಳು ಮಗಳು, ಅವಳನ್ನ ನಾವು ಇಂಜಿನಿಯರ್ಗೆ ಮದುವೆ ಮಾಡಿಕೊಟ್ಟಿದ್ದೇವಮ್ಮ. ಆಮೇಲೆ ಇನ್ನೊಬ್ಬ ಇದ್ನಲ್ಲಮ್ಮ ಸಣ್ಣಿಗೆ, ಅವನು ಮೇಷ್ಟ್ರಾಗಿದ್ದಾನಮ್ಮ. ಇಮಿಡಿಯೇಟ್ಲಿ ಆಕೆ ಬಾಯಲ್ಲಿ ಅಯ್ಯೋ ಪಾಪ ಅಂತ ಬಂತು. ನೋಡ್ರಿ ಹೇಗಿದೆ. ನಾನು ರೂಮಲ್ಲಿ ಕೂತ್ಕೊಂಡಿದ್ದೇನೆ, ಈ ಸಂವಾದ ನಡೀತಾ ಇದೆ. ನಾನು ತಕ್ಷಣ ಆಚೆಗೆ ಬಂದೆ. ಯಾರು ಹಿಂಗೆ ಹೇಳೋರು, ಅಯ್ಯೋ ಪಾಪ ಅಂದಲ್ಲ ಅಂತ. ಬಂದ ತಕ್ಷಣ ಆಕೆ ಚೇಂಜ್ ಮಾಡ್ಕೊಂಬಿಟ್ಲು. ಆಕೆ ಅಯ್ಯೋ ಅಲ್ಲಿ ಮೇಷ್ಟ್ರು ಅಂದಾಗಲ್ಲಪ್ಪ, ಮೇಷ್ಟ್ರು ಅಲ್ವಾ, ಎಲ್ಲರನ್ನೂ ಪಾಠ ಕಲಿಸ್ತವ್ರೆ ಮೇಷ್ಟ್ರು. ಆದ್ದರಿಂದ ಆ ರೀತಿಯಲ್ಲಿ ಮಾತಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತಿಗೂ ಸಹ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮೇಷ್ಟ್ರು ಅಂತ ಹೇಳಿದ್ರೆ ಏನೋ ಅಂತ ಒಂದು ಎಕನಾಮಿಕಲಿ ಹೇಳೋದಾದರೆ ಅಂಥ ಒಂದು ಒಳ್ಳೆಯ ಸಂಬಳ ಬರುವುದಿಲ್ಲ. ಅದಕ್ಕೆ ಆ ಒಂದು ಪಾಯಿಂಟಿಂದ ಹೇಳ್ತಾರೆ ಎಲ್ಲರೂ ಇವತ್ತಿನ ಸಹ ಮೇಷ್ಟ್ರಾಗೋದು ಯಾರೂ ಪ್ರಿಫರ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಒಂದು ಕಾಲದಲ್ಲಿ ಏನೂ ಕೆಲಸಕ್ಕೆ ಬಾರ್ದವನು ಮೇಷ್ಟ್ರಾಗೋದು ಅಂತ ಒಂದು ನಾಣ್ಣುಡಿ ಇತ್ತು. ಅಂದಿನ ಕಾಲದಲ್ಲಿ ಎಂಥ ಮೇಷ್ಟ್ರಿದ್ರಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ. ಈ ಕೆಲಸವನ್ನೇ ಅರಿಸ್ಕೊಂಡು ಬಂದು ಕೆಲಸ ಮಾಡಿದವರೇ ಇದ್ದಾರಲ್ವ. ಯೋಚನೆ ಮಾಡಿ, ಕುವೆಂಪು, BM ಶ್ರೀಕಂಠಯ್ಯ, HM ಶಂಕರನಾರಾಯಣರಾವ್ ಕನ್ನಡ ಅಂದರೆ ಮೈಸೂರು ಯೂನಿವರ್ಸಿಟಿ ಒಳಗಡೆ ಎಂಥ ಪ್ರೊಫೆಸರ್ಸ್ ಅಲ್ವಾ. ಕುವೆಂಪು ನಂಗೆ ವೈಸ್ ಚಾನ್ಸಲರು, ಆ ಟೀಚರ್ ಇರ್ಬೋದು. ಅವರೆಲ್ಲ ಸಂಬಳವನ್ನು ನೋಡ್ಕೊಂಬಂದು ಕೆಲಸಕ್ಕೆ ಸೇರಿದವರಲ್ಲ. ನಾನು ವಿದ್ಯೆ ದಾನ ಮಾಡಬೇಕು, ವಿದ್ಯೆ ಕೊಡಬೇಕು ಅಂತ ಒಂದು ಇದು ಮನಸ್ಸಿಂದ ಬಂದು ಸೇರಿಕೊಂಡವರು. ಸೊ ಐ ಹ್ಯಾವ್ ಟೋಲ್ಡ್ ಯು ಅಲ್ವಾ, ದೇ ಹ್ಯಾವ್ ಜಸ್ಟ್ ಚೋಸನ್ ದಿಸ್ ಪ್ರೊಫೆಷನ್. ಬಟ್ ಇವತ್ತಿಗೂ ಸಹ ಹೇಳ್ತೀನಿ ನಾನು, ಇವತ್ತಿಗೂ ಸಹ ಮೇಷ್ಟ್ರಾಗಬೇಕು ಅಂತ, ಮೇಷ್ಟ್ರು ಎಷ್ಟು ಜನ ಮಕ್ಕಳಿಗೆ, ಎಷ್ಟು ಜನ ಇವತ್ತು ತಂತಾನ ಕೇಳಿ ಎಷ್ಟು ಜನ ಮೇಷ್ಟ್ರಿಗೆ ಹೆಣ್ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಕಾರಣ ಅಷ್ಟೇ. ಕಾರಣ ಅಂದರೆ ಎಲ್ಲ ಸಂಬಳವನ್ನು ನೋಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ನೋಡೋಕೆ ಹೋದರೆ ಮೇಷ್ಟ್ರ ಸಂಬಳ ಏನು ಕಡಿಮೆ ಇಲ್ಲ, ಚೆನ್ನಾಗಿದೆ, ಉತ್ತಮವಾಗೇ ಇದೆ. ಆದರೂ ಏನೋ ಒಂದು ಮೇಷ್ಟ್ರು ಅಂದರೆ ಒಂಥರ ಒಂದು ಭಾವನೆ ಇದ್ದೇ ಇದೆ, ಅದು ಹೋಗೋದಿಲ್ಲ. ಅದು ಕಾಲೇಜ್ ಲೆಕ್ಚರ್ ಆದರೆ ಪರವಾಗಿಲ್ಲ, ಹೈಸ್ಕೂಲ್ ಮೇಷ್ಟ್ರು, ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಅಂತ ಹೇಳಿದ್ರೆ ಇವತ್ತಿಗೂ ಹಾಗೆ ಕಡಿಮೆ ಇದೆ. ಎಲ್ಲ ಪ್ರೊಫೆಷನ್ನು ನೀವು ಹಾಕಿ ಬರೀ ಒಂದು ಕೆಳಗೆ ಒಂದು ಬರೀರಿ. ಫಸ್ಟ್ ಮೇಲೆ ಬರೀತಕ್ಕಂಥದ್ದು ನಾನು ಟೀಚರ್, ಬಿಕಾಸ್ ಹೀ ಈಸ್ ದ ಮೇಕರ್ ಆಫ್ ಆಲ್ ದೀಸ್ ಅಲ್ವಾ. ಸೈಂಟಿಸ್ಟ್ ಆಫ್ಕೋರ್ಸ್, ಸೈಂಟಿಸ್ಟ್ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟ್ರ್ ಆಗಲಿ, ಎಲ್ಲರೂ ನೀವು ಕ್ಲಾಸ್ ರೂಮಿಂದಲೇ ಬಂದಿರತಕ್ಕಂಥದ್ದು. ಆದ್ದರಿಂದ ಫಸ್ಟ್ ನಾನು ಅಲ್ಲಿ ಲಿಸ್ಟ್ ಹಾಕಿದ್ರೆ ಮೊದಲನೇದೇನಪ್ಪ ಅಂದರೆ ಟೀಚರ್, ಅದ್ರ ಕೆಳಗಡೆ ಎಲ್ಲ ಪ್ರೊಫೆಷನ್ಸು ಬರುತ್ತೆ. ಅಂತಹ ಒಂದು ಸ್ಥಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನನಗೆ ಆನರ್ ಮಾಡಿದ್ರು ಏನೋ ಒಂದಲ್ಲಿ. ರಾಮಕೃಷ್ಣ ಹೆಗಡೆಯವರು ಅವತ್ತು ಚೀಫ್ ಮಿನಿಸ್ಟರ್ ಆಗಿದ್ದರು, ಪಕ್ಕದಲ್ಲಿ ಕೂತ್ಕೊಂಡಿದ್ದರು. ಆ ಸಂದರ್ಭದಲ್ಲಿ ಅದು ಒಂದು ನಮಗೊಂದು ಯಾವುದೋ ಒಂದು ಟೈಟ್ಲ್ ಕೊಟ್ಟರು, ಅದು ನನಗೆ ಹೆಚ್ಚಿಗೆ ಜ್ಞಾಪಕ ಇಲ್ಲ. ಸೇವಾರತ್ನ ಟೈಟ್ಲ್ ಕೊಟ್ಟರು. ಆವಾಗ ಆ ಸಭೆಯಲ್ಲಿ ಇದ್ದವರೊಬ್ಬರು ನನ್ನನ್ನು ಕೇಳಿದ್ರು, ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಯು ಆರ್ ಎ ಟೀಚರ್ ಸರ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಟೀಚರ್ ಆ್ಯಂಡ್ ಎ ಪಾಲಿಟಿಷಿಯನ್ ಅಂತ ಕೇಳಿದ್ರು. ನನಗೆ ಎಂಥ ಒಂದು ಸಂದರ್ಭ, ಪಾಲಿಟಿಷಿಯನ್ ಪಕ್ಕ ಕೂತ್ಕೊಂಡಿದ್ದೇನೆ. ನಾನು ರಾಮಕೃಷ್ಣ ಹೆಗಡೆಯವರಿಗೆ ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು ಸರ್ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಪರವಾಗಿಲ್ಲ ಮಾಸ್ತರೇ ಹೇಳಿ ಪರವಾಗಿಲ್ಲ ಅಂದರು. ಅವರು ಆ ಕಡೆಯವರು, ಮಾಸ್ತರೇ ಹೇಳಿ ಪರವಾಗಿಲ್ಲ ಅಂದರು, ದಯವಿಟ್ಟು ಬೈಕೋಬೇಡಿ ಸರ್ ಅಂತ ಹೇಳಿ. ವೆನೆವರ್ ಎ ಪಾಲಿಟಿಷಿಯನ್ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಎ ಮೈಕ್ ಲೈಕ್ ದಿಸ್, ಇನ್ ಫ್ರಂಟ್ ಆಫ್ ಎ ಕ್ರೌಡ್, he thinks of the next election. But as a teacher, when I just stand in front of a mic, I always think of the next generation. Oh, wow. That is the difference between a teacher and a politician. ದಯವಿಟ್ಟು ತಿಳ್ಕೊಳ್ಬಾರ್ದು ಸರ್ ಅಂತ ಹೇಳಿದೆ. ಬಟ್ ನೀವು ಹೇಳ್ತಾ ಇದ್ರಿ ಕಾಲೇಜ್ ಪ್ರೊಫೆಸರ್ ಆದರೂ ಪರವಾಗಿಲ್ಲ, ಹೈಸ್ಕೂಲ್ಗೆ ಅಥವಾ ಪ್ರೈಮರಿ ಸ್ಕೂಲ್ಗೆ ಬೇಡ ಅಂತಾರೆ ಅಂತ. ಬಟ್ ಐ ಫೀಲ್ ಸರ್ ನೋಡಿ, ಅದು ನಮ್ಮ ಫಾರ್ಮೇಟಿವ್ ಇಯರ್ಸ್, ಮಿಡಲ್ ಸ್ಕೂಲ್ ಮತ್ತು ಹೈಸ್ಕೂಲ್,
ಆ ಸಮಯದಲ್ಲಿ ನಮ್ಮ ಟೀಚರ್ಸ್ ಹೈಸ್ಕೂಲ್ ಮೇಸ್ಟರ್ನ ಪ್ರೈಮರಿ ಸ್ಕೂಲ್ ಮೇಸ್ಟರ್ನೇ ಎಕ್ಸಾಕ್ಟ್ಲಿ ಎಲ್ಲರಿಗೂ ಅವರ ಪ್ರೈಮರಿ ಮಿಡಲ್ ಅಂಡ್ ಹೈಸ್ಕೂಲ್ ಮೇಸ್ಟರ್ ನಿಮ್ಗೆ ಆಗ್ಲೇ ಬೈಕೋಬಾರ್ದು. ಪ್ಯೂರ್ ಹಾರ್ಟ್ ಹೈಸ್ಕೂಲ್ವರೆಗೂ ಮಕ್ಕಳಿಗೆ ನೀವು ಮಕ್ಕಳೇ ಕಾರಣ ಅಂತ ಪ್ಯೂರ್ ಹಾರ್ಟ್ ಅದು ಏನೂ ಇಲ್ಲ, ನೀವು ಒಳ್ಳೆಯದನ್ನೇ ನೋಡ್ತೀರಿ. ಬಟ್ ಆ್ಯಸ್ ಯು ಗೋ ಹೈಯರ್ ಆ್ಯಂಡ್ ಹೈಯರ್ ಆಗಲೇ ನೀವು ದೊಡ್ಡವರಾಗ್ಬಿಟ್ಟಿರ್ತೀರಿ, ದೊಡ್ಡ ದೊಡ್ಡ ಥಿಂಗ್ಸನ್ನೇ ಥಿಂಕ್ ಮಾಡ್ತೀರಿ. ಹೀಗಾಗಿ ಸರ್ಟನ್ಲಿ ಪ್ರೈಮರಿ ಸ್ಕೂಲ್ಸ್ ಟೀಚರ್ಸ್ ಆ್ಯಂಡ್ ಹೈಸ್ಕೂಲ್ ಟೀಚರ್ಸ್ ಆರ್ ಆಲ್ವೇಸ್ ರಿಮೆಂಬರ್ಡ್ ಫಾರ್ ಅ ಲಾಂಗ್ ಟೈಮ್. ವೆರಿ ಟ್ರೂ ಸರ್, ವೆರಿ ಟ್ರೂ, ವೆರಿ ಇಂಪಾರ್ಟೆಂಟ್. ಹೌದು, ಒಂದಷ್ಟು ಇನ್ಸಿಡೆಂಟ್ಸ್ ವಿಚ್ ಆರ್ ರಿಮೆಂಬರ್ ನಿಮ್ಮ ಜೀವನದ್ದು. ಅದರಲ್ಲಿ ಒಂದನ್ನು ಐ ವುಡ್ ಲೈಕ್ ಟು ಹೈಲೈಟ್. ಅಂದರೆ ನೀವು BEd ಮಾಡ್ತಾ ಇದ್ದಂಥ ಸಮಯ ದುಡ್ಡಿಗೆ ತುಂಬ ಕಷ್ಟ ಇತ್ತು. ಅಂದರೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗಿರುತ್ತೆ ಸರ್, ರೈಟ್? ಅದು ಎಸ್ ಎಸ್ ಸೌಜನ್ಯ ಅವರೇ, ನಾನು ನನ್ನ ಮಾತನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೀವು ಸೌಜನ್ಯ ಅವರೇ ಅನ್ಬೇಡಿ ಸರ್, ನನ್ಗೆ ಐ ಫೀಲ್ ವೆರಿ ಎಂಬ್ಯಾರಸ್ಡ್. ಸೌಜನ್ಯ, ಎಸ್ ಸರ್, ನಾನು ನನ್ನ ಹೇಳ್ತೀನಿ, ಜ್ಞಾಪಿಸ್ಕೋತೀನಿ. ಬಹಳ ಕಷ್ಟದ ದಿವಸ ಅವಾಗೆಲ್ಲ. ನಾನಿಲ್ಲಿ ನಾವು ಅದನ್ನು ಹೇಳಬೇಕಾಯ್ತು. ನಾವು 3 ಜನ ಅಣ್ಣ ತಮ್ಮಂದರು, ಒಬ್ಳು ಮಗಳು. ನಮ್ಮ ತಂದೆ ಇತ್ತಿಲ್ಲ. ನಾವು ಭಾಳ ಕಷ್ಟಪಟ್ವು, ಇರೋ ವಿಷಯ ಹೇಳಬೇಕು, ಕಷ್ಟಪಟ್ವು. ನಮ್ಮ ತಂದೆ ಹೋದಾಗ ಆ ಇದರಲ್ಲಿ ಒಬ್ಬ ಗೌರ್ಮೆಂಟ್ ರೂಲ್ಸ್ ಪ್ರಕಾರವಾಗಿ ಒಬ್ಬ ಮಗನಿಗೆ ಕೆಲಸ ಕೊಡಬೇಕು. ಹಾಗಾಗಿ BSc ನಮ್ಮ ಅಣ್ಣ ಮುಗಿಸಿದ್ದ. ಹಾಗೆ ಅವನು ಡಿಫೆನ್ಸ್ ಕೌನ್ಸಿಲ್ಗೆ ಕೆಲಸ ಸಿಕ್ತು. ಅಲ್ಲಿ ಬೆಂಗಳೂರಿನಲ್ಲೇ ಬಂದ. ಅವನು ಸಂಪಾದನೆ ಮಾಡಿ ಅದರಲ್ಲಿ 100 ರೂಪಾಯಿ ನಮಗೆ, ನಾನು ಮೈಸೂರಲ್ಲಿ ಇದ್ದಿದ್ದು, ಅವ್ನು ಬೆಂಗಳೂರಲ್ಲಿ ಇದ್ದಿದ್ದು, ನಾವೆಲ್ಲ ಮೈಸೂರಲ್ಲಿ ಓದ್ತಾ ಇದ್ದಿದ್ದು. ಅವನು ಆ 100 ರೂಪಾಯಿನ ಕಳಿಸೋವರೆಗೂ ನಮ್ಗೆ ಊಟ ಇಲ್ಲ. ಅವನ 100 ರೂಪಾಯಿಲೇ ನಮ್ಮ ಜೀವನ ನಡಿಬೇಕು ಅಂತ ಒಂದು ಸಂದರ್ಭದಲ್ಲಿ ಇದ್ವು ನಾವು. ಅವಾಗ ಆ ಕಾಲದಲ್ಲಿ ಇದ್ದಿದ್ದು. ಹೀಗಾಗಿ ನಾನು BEd ಪರೀಕ್ಷೆಗೆ ತಗೋಬೇಕಾದ್ರೆ ಬಹಳ ಆ ಒಂದು ಮಾಡೆಲ್ನ ಪ್ರೆಸೆಂಟ್ ಮಾಡಬೇಕಾಯಿತು. ಆ ಮಾಡೆಲ್ನ ನಾನು ತಯಾರು ಮಾಡಬೇಕಾದ್ರೆ ಹಣ ಖರ್ಚು ಮಾಡಬೇಕಾಯಿತು. 100 ರೂಪಾಯಿ 200 ರೂಪಾಯಿ ಸಾಧ್ಯ ಇತ್ತಿಲ್ಲ. ನಾನು ಹೇಳಿದೆ, ಆಗಲ್ಲ ಸರ್, ನನಗೆ ಮಾಡೆಲ್ ಮಾಡ್ಸೋಕ್ಕಾಗೋಲ್ಲ. 20 ಮಾರ್ಕ್ಸ್ ಜಲ್ರಿ ಹೋಗುತ್ತಲ್ರಿ, ಬಿಡಿ ಸರ್, ನಾನು 80 ಮಾರ್ಕ್ಸ್ಗೆ ನಾನು ಅಟೆಂಪ್ಟ್ ಮಾಡ್ತೀನಿ ಸರ್, ಅದು ನಿಮ್ಮ ಇಷ್ಟ ಅಂದರು. ಹೀಗಾಗಿ ನಾನು ಸರಿ ಅಂತ ಹೇಳಿದೆ. ಮಹಾಜನಾಸ್ ಹೈಸ್ಕೂಲು ಮೈಸೂರು ಉತ್ತರ ಭಾಗದಲ್ಲಿರ್ತಕ್ಕಂಥದ್ದು. ನಾನು ಇದ್ದಿದ್ದು ದಕ್ಷಿಣ ಭಾಗದಲ್ಲಿ. ಬಸ್ಸಲ್ಲಿ ಹೋಗಬೇಕು. ನಮ್ಮ ತಾಯಿ ನನಗೆ 4 ಆಣೆ ಅಂದರೆ 25 ಪೈಸವನ್ನು ಕೊಟ್ಟರು. ನಾನು ಬಸ್ಸಲ್ಲಿ ಹೋಗಲಿಲ್ಲ, ನಡ್ಕೊಂಡು ಹೋದೆ ಮಹಾಜನಾಸ್ ಹೈಸ್ಕೂಲ್ಗೆ. ಅಲ್ಲಿ ಹೋಗಿ ನನಗೆ ಯಾವ ಮಾಡಲೂ ಇಲ್ಲ, ಮಾಡಲಿಲ್ಲದೆ ಪ್ರೆಸೆಂಟ್ ಮಾಡೋಕ್ಕೆ ಆಗೋದಿಲ್ಲ ಲೆಸನನ್ನು. ಒಂದು ಕನ್ನಡ ಮೀಡಿಯಮಲ್ಲಿ ಮಾಡಬೇಕಾಯ್ತು, ಇನ್ನೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಬೇಕಾಯಿತು. ನಾನು 10 ಪೈಸಾ ಕೊಟ್ಟು, ಅದರಲ್ಲಿ 25 ಪೈಸಾ 10 ಪೈಸಾ ಕೊಟ್ಟು ಆಗಿನ ಕಾಲಕ್ಕೆ ಒಂದು ಚೇಪೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಸೀಬೆಕಾಯಿ ಅಂತೇಳಿ ನಾವು ಚೇಪೆಕಾಯಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಆ ಚೇಪೆಕಾಯನ್ನು ಕೊಂಡ್ಕೊಂಡೆ. ನಂತರ ಕ್ಲಾಸ್ ರೂಮ್ಗೆ ಹೋದೆ. ನನ್ನ ಮಾಡೋ ಚೇಪೆಕಾಯಿ. ಹಿಂದೆ ಎಲ್ಲ ಪ್ರಿನ್ಸಿಪಾಲ್ ಎಲ್ಲರೂ ಕೂತಿದ್ರು, ಎಕ್ಸಾಮಿನರ್ಸು ಕೂತಿದ್ರು. ಸರಿ, ನಾನು ಆ ಸೀಬೆಕಾಯಿನ ಇಟ್ಕೊಂಡು ಓದ್ತಿದ್ದು. ಭಿನ್ನರಾಶಿ ಫ್ರ್ಯಾಕ್ಷನ್ಸನ್ನು ಕನ್ನಡದಲ್ಲಿ ಮಾಡಬೇಕಾಯ್ತು, ಇನ್ನೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಬೇಕಾಯ್ತು. ಒಂದು ಕನ್ನಡ ಮೀಡಿಯಮ್ಗೆ ಭಿನ್ನರಾಶಿ ಅರ್ಥಮೆಟಿಕ್ ಅಂತ ತೊಗೊಂಡಿದ್ದೆ, ಭಿನ್ನರಾಶಿ. ಸರಿ ಅಂತ ತೆಗೆದುಕೊಂಡೋಗಿ ಆ ಸೀಬೆಹಣ್ಣನ್ನು ತೋರಿಸಿ ಮಕ್ಕಳಿಗೆ, ನೋಡಪ್ಪ ಇದು ಎಷ್ಟಿದೆ, ಎಷ್ಟು ತೊಗೊಂಡಿದ್ದೀನಿ, ಒಂದೇ ಒಂದು ಸರ್, ಒಂದು ಬೋರ್ಡ್ ಮೇಲೆ ಬರೆದೆ. ನಂತರ ನೀನೇನು ತಿನ್ನೋ ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಬರ್ತಾನೆ, ಏನು ಮಾಡ್ತೀಯಾ? ಆಗ ಹುಡುಗಿ ಹೇಳಿದ್ಲು, ಅದನ್ನು ನಾನು ಅರ್ಧ ಭಾಗ ಮಾಡ್ತೀನಿ ಸಾರ್. ಯಾಕೆ ಅರ್ಧ ಭಾಗ ಮಾಡ್ತೀಯಮ್ಮ? ಸ್ವಲ್ಪ ಕಾಲು ಭಾಗ, ಮುಕ್ಕಾಲು ಭಾಗ. ಏನು ಸರ್, ಫ್ರೆಂಡ್ಸು ನಾವು ಸರ್, ಅರ್ಧ ಅರ್ಧ. ನೋಡಿ, ಆ ಭಾವನೆಯನ್ನು ನಾನು ಹುಟ್ಟಿಸ್ದೆ. ನಮ್ಮ ಇಂಡಿಯನ್ ಕಲ್ಚರ್ನ ನಾನು, ನಮ್ಮಲ್ಲಿರ್ತಕ್ಕಂಥ ಒಂದು ಕಲ್ಚರ್ನ ಪ್ರೊಜೆಕ್ಟ್ ಮಾಡಿದೆ ನಾನು. ಅಲ್ಲಿ ಅರ್ಧವನ್ನು ಭಾಗ ಮಾಡಿ ಅರ್ಧ ಅಂತ ಬರೆದಿರು, ಭಾಗಶ್ಮ ಅರ್ಧ ಅರ್ಧ.
4 ಜನ ಬಂದು ಏನು ಮಾಡೋದಮ್ಮ, ಅದನ್ನು ಅರ್ಧ ಅರ್ಧ ಮಾಡ್ಬೇಕು ಸರ್, 4 ಭಾಗ ಆಗುತ್ತೆ ಸರ್, ಪ್ರತಿಯೊಂದು ಕಾಲು. ಹೀಗೆ ನಾನು ಲೆಸನ್ನ ಡೆವಲಪ್ ಮಾಡಿದೆ. ಭಿನ್ನರಾಶಿ ಅನ್ನೋದನ್ನು ಒಂದನ್ನ 2 ಅರ್ಧ ಇದೆ, ಒಂದು 4 ಭಾಗ ಇದೆ, ಕಾಲು ಭಾಗ 4 ಕಾಲು ಭಾಗ ಇದೆ ಅನ್ನೋದನ್ನು ಡೆವಲಪ್ ಮಾಡಿ ಪಾಠ ಮಾಡಿ, ನೀವು ನಂಬ್ತಿರೋ ಇರ್ತಿರೋ, ದಟ್ ವಾಸ್ ದಿ ಬೆಸ್ಟ್ ಲೆಸನ್. ಐ ಗಾಟ್ 96 ಇನ್ ಪ್ರಾಕ್ಟಿಕಲ್ಸ್. ಐ ಗಾಟ್ 96 ಇನ್ ಮ್ಯಾಥಮೆಟಿಕ್ಸ್, ವಿಚ್ ಇಸ್ ಹೈಯೆಸ್ಟ್. 96. ನೆಕ್ಸ್ಟ್ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ತೆಗೆದುಕೋಬೇಕಾಯ್ತು. ಸೌಂಡ್ ಚಾಪ್ಟರ್ ಅಂತ ತೆಗೆದುಕೊಂಡಿದ್ದೆ ಇಂಗ್ಲೀಷ್ ಮೀಡಿಯಮಲ್ಲಿ. ನನಗೆ ಯಾವುದೂ ಇತ್ತಿಲ್ಲ. ಒಬ್ಬ ಹುಡುಗನ ಹೋಗ್ಬಿಟ್ಟು ಬ್ಲೇಡನ್ನು ಕೇಳಿದೆ ಕ್ಲಾಸ್ ರೂಮಲ್ಲಿ. ಬ್ಲೇಡ್ ಕೊಟ್ಟ. ಆ ಬ್ಲೇಡನ್ನು ನಮ್ಮ ಒಂದು ಇದಕ್ಕೆ ಟೇಬಲ್ಲಿ ಇದನ್ನು ನೋಡಿದೆ, ಒಂದು ಬಿರ್ಕಿತ್ತು. ಆ ಬಿರ್ಕಿಗೆ ನಾನು ಸಿಕ್ಕಿಸಿ ಅದನ್ನು ಡಿನ್ ಅನ್ನಿಸ್ದೆ. ಡಿನ್ ಅಂತ. ಏನಪ್ಪ ಅಂತ ಹೇಳಿದೆ, ಸೌಂಡ್ ಈಸ್ ಪ್ರೊಡ್ಯೂಸ್ ಬೈ ದ ವೈಬ್ರೇಷನ್ ಆಫ್ ಬಾಡೀಸ್ ಅನ್ನಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿ ಮಕ್ಕಳನ್ನ ಇದನ್ನು ಡೆವಲಪ್ ಮಾಡಿದೆ ನಾನು. ಐ ಜಸ್ಟ್ ಒನ್ಸ್ ಅಗೇನ್ ಗಾಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್ ಆಲ್ಸೋ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ಸ್ಟುಡ್ 13th. ಅಫ್ಕೋರ್ಸ್ ಅದೊಂದು ಅಲ್ಲಿ ಬಿ ಎಡಲ್ಲಿ 13th ರ್ಯಾಂಕ್ ನಾನು. 13. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಏನಂದರೆ ನೆಸಿಟಿ ಈಸ್ ದಿ ಮದರ್ ಆಫ್ ಇದಲ್ವಾ, ಇನ್ವೆನ್ಷನ್ಸ್. ಏನು ಮಾಡ್ತಾರೆ ಮದರ್ ಆಫ್ ಇನ್ವೆನ್ಷನ್? ಏನು ಮಾಡೋಕ್ಕಾಗೋದಿಲ್ಲ, ನಾನೇ ಕಂಡುಹಿಡ್ಕೋಬೇಕಾಯ್ತು. ಯಾರೂ ಸಹಾಯ ಮಾಡೋರು ಇತ್ತಿಲ್ಲ. ಇದು ನನ್ನ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಒಂದು ನಾನು ಜ್ಞಾಪಿಸ್ಕೊಳ್ಳೇಬೇಕಾದ್ದು. ಸೊ ನಿಮ್ಮ ಪಾಠ ಮಾಡುವ ವೈಖರಿ, ನೀವು ಬರೆಯೋ ರೀತಿ, ಅದೆಷ್ಟು ಚೆನ್ನಾಗಿ ಆ ಸ್ಟ್ರೋಕ್ಸ್ಗಳನ್ನು ಕೊಡ್ತೀರಾ. ಇದಕ್ಕೆ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ ಸರ್. ಅದರಲ್ಲಿ ಒಬ್ಬರು ನಿಮ್ಮ ಸ್ನೇಹಿತರು ಕೂಡ, ಅವರ ಒಂದು ವಾಯ್ಸ್ ನೋಟ್ ಕೇಳಿಬಿಡೋಣ, ಓಕೆನಾ? ನಾನು BV ಸ್ನೇಹಿತ. ಇದೊಂಥರ ವಿಚಿತ್ರ. ನಾನು BEd ಓದ್ತಿದ್ದಾಗ BV ನಾಗರಾಜು ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಸೈಮಲ್ಟೇನಿಯಸ್ ಈಕ್ವೇಷನ್ ಮೇಲೆ. ಅದು ನೋಡಿದ ಮೇಲೆ ನನಗೆ ಈ ಮನುಷ್ಯ ಒಳ್ಳೆ ಮೇಸ್ಟ್ರು, ಇವನು ಇರ್ತಕ್ಕಂಥ ಸ್ಕಿಲ್ ಎಷ್ಟು ಚೆನ್ನಾಗಿದೆ, ಒಂದು ಪಾಠನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾನೆ, ಈ ತರ ನಾನು ಏನಾದ್ರು ಮಾಡಿ ಕಲ್ತ್ಕೋಬೇಕು ಅನಿಸ್ತು. ನಾನು ಬೆಂಗಳೂರು ಹೈಸ್ಕೂಲ್ ಸೇರ್ಕೊಂಡ್ಮೇಲೆ BV ಕ್ಲಾಸ್ಗಳನ್ನ ನೋಡ್ತಾ ಇದ್ದೆ. ನನಗೆ ಒಂದು ಕ್ಲಾಸ್ ಮಾತ್ರ ಅತ್ಯಂತ ಹೆಚ್ಚಾಗಿ ಇಷ್ಟ ಆಯ್ತು. ಅದು 10th ಸ್ಟ್ಯಾಂಡರ್ಡ್ ಪೋರ್ಷನ್ 9th ಸ್ಟ್ಯಾಂಡರ್ಡ್ ಮಾಡ್ತಿದ್ರು. ನಮ್ಮ BEd ಕಾಲೇಜ್ ಮೇಸ್ಟ್ರನ್ನೆಲ್ಲ ಸ್ಟೂಡೆಂಟ್ಸ್ ಜೊತೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡ್ವಿ ನಾವು ಹಿಂದೆ. BV ನಾಗರಾಜ್ ಅವತ್ತು ಮಾಡ್ತಾ ಇದ್ದಿದ್ದ ಪಾಠ ಲಾ ಆಫ್ ಮಾಸ್ ಆಕ್ಷನ್. ಲಾ ಆಫ್ ಮಾಸ್ ಆಕ್ಷನ್ ಮಾಡೋದು ಬಹಳ ಕಷ್ಟ. ಲೆಕ್ಚರ್ ಅಲ್ಲಿ ಲಾ ಆಫ್ ಮಾಸ್ ಆಕ್ಷನ್ ಇರೋದು ಹೇಳ್ಬಿಡ್ಬೋದು, ಬೋರ್ಡ್ ಮೇಲೆ ಬರೆದು ಬಿಡ್ಬೋದು. ಆದ್ರೆ ಲಾ ಆಫ್ ಮಾಸ್ ಆಕ್ಷನ್ ನ ಎಲಿಸಿಟ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡೋದು ಬಹಳ ಕಷ್ಟ. ಅಥವಾ ಎಷ್ಟು ಸುಲಭವಾಗಿ ಒಂದಾದ್ಮೇಲೆ ಒಂದು ಒಳ್ಳೆ ಒಂದು ಗೋಡೆ ಕಟ್ಟುವಾಗ ಇಟಿಗೆ ಜೋಡಿಸ್ದಾಗಿ ಕಟ್ಟಿ ಆ ಪಾಠವನ್ನ ಮಾಡಿದ್ರು. ಆತನ ಬೋರ್ಡ್ ರೈಟಿಂಗು ನಾನು ನೋಡಿದ ಪೈಕಿ ಇದುವರೆಗೂ ಎಷ್ಟೋ ಸಾವಿರಾರು ಜನ ಮೇಸ್ಟ್ರುಗಳ ಪಾಠ ನೋಡಿದ್ದೀನಿ ನಾನು ಟೀಚರ್ ಎಜುಕೇಶನ್ ಹೋದ್ಮೇಲೆ. BV ನಾಗರಾಜ್ ಬರೆದಾಗ ಬೋರ್ಡ್ ರೈಟಿಂಗ್ ಯಾರು ಬರೋದಿಲ್ಲ. ಕ್ಲಾಸಿಫಿಕೇಶನ್ ಬೋರ್ಡ್ ಅಲ್ಲಿ ಯಾವಾಗ ಎಲ್ಲಿ ಬರೀಬೇಕು, ಯಾವ್ದು ಮೆಮೊರಿಯಲ್ಲಿ ಇರಬೇಕು, ಯಾವ್ದು ಕಲ್ತ್ಕೊಂಡ್ಮೇಲೆ ಬರೀಬೇಕು ಅನ್ನೋದನ್ನ ಬೋರ್ಡ್ ಅಷ್ಟೆಂಟು ಸ್ಪಷ್ಟವಾಗಿ ಅತ್ಯಂತ ಸುಂದರವಾದ ಬರವಣಿಗೆಯಲ್ಲಿ ಸ್ಟ್ರೋಕ್ಸ್ ಇಟ್ಕೊಂಡು ಸ್ಪೆಷಲ್ ಸ್ಟ್ರೋಕ್ಸ್ BV ಅಂತ ಇಟ್ಕೊಂಡು ಪಾಠ ಮಾಡ್ತಕ್ಕಂಥ ಏಕೈಕ ಟೀಚರ್ BV ನಾಗರಾಜ್. ಪ್ರತಿಯೊಬ್ಬ ಮಕ್ಕಳನ್ನ ಕೈ ಎತ್ತಿಸ್ತಾರೆ. ಅದ್ರಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಫಸ್ಟ್ ಕಷ್ಟವಾಗಿ ಹೇಳುವಾಗ ಬುದ್ಧಿವಂತ ಕೇಳ್ತಾರೆ, ಆಮೇಲೆ ಹೇಳಿಸಿದ್ಮೇಲೆ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ 3 ಅಂಶ ಅವ್ರ ಕ್ಲಾಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ರಿಜಿಸ್ಟ್ರೇಷನ್, ರಿಟೆನ್ಷನ್ ಅಂಡ್ ರೀಕಾಲ್, ಸ್ಮರಣೆ. ಈ 3ನ್ನ ತನ್ನ ಪಾಠದಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಬಹಳ ಸಂತೋಷ. ನಾನು ಕೆಮಿಸ್ಟ್ರಿ ಪಾಠ ಮಾಡೋದನ್ನೆಲ್ಲ BV ನಾಗರಾಜ್ ಅಂತ ಕಲಿತೆ. ಈಗಲೂ ನಾನು BV ನಾಗರಾಜ್ ಹೇಳೋದು ಇಷ್ಟೇ, ಒಂದು ಕ್ಲಾಸ್ನ ವಿಡಿಯೋ ಮಾಡಿ ನಮ್ಗೆ ಕೊಡಿ. ಅದು ಎಷ್ಟು ದಿನ ಆದ್ರೂ ಅದು ರೆಕಾರ್ಡ್ ಆಗಿರುತ್ತೆ, ಮುಂದೆ ಮೇಸ್ಟ್ರುಗಳಾಗೋರಿಗೆ ಅತ್ಯಂತ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸಮೀರ್ ಸಿಂಹ ಸರ್. ಸಮೀರ್ ಸಿಂಹ ಎಸ್ ಸರ್, ಒನ್ ಆಫ್ ಮೈ ಗುಡ್ ಫ್ರೆಂಡ್ಸ್. ಐ ಟೆಲ್ ಯು, ಅವ್ರಿಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ಭಾಳ ಸಂತೋಷಪ್ಪ ಸಿಂಹ. ಐ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಎಕ್ಸ್ಪ್ರೆಸ್ಡ್ ಫ್ರೀಲಿ ಯುವರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಅಗೈನ್. ಸರ್ ನೋಡಿ, ಹೀಗೆ ನಿಮ್ಮ ಪಾಠವನ್ನ ಕೇಳಿದವರು, ನೋಡಿದವರು, ಅದನ್ನ ವಿಟ್ನೆಸ್ ಮಾಡಿದವರಿಗೆ ಸಾಕಷ್ಟು ಮೆಮೊರೀಸ್ ಇದೆ. ಬಟ್ ನೀವು ಮೊದಲನೇದಾಗಿ ಟೀಚರ್ ಆಗಿ ಮಕ್ಕಳ ಮುಂದೆ ಹೋಗಿ ನಿಂತಾಗ ಆ ದಿನ, ಡು ಯು ರಿಮೆಂಬರ್, ಲೈಕ್ 1966 ಅಲ್ಲಿ June 20th? Yes, right? Yes, I do remember. It was 9th standard C section, okay. consisting of 86 students. ಮೊದಲ ಬಾರಿಗೆ ನಾನು 86 ಸ್ಟೂಡೆಂಟ್ಸ್ ಅನ್ನು ಒಂದು ಕ್ಲಾಸ್ ರೂಮಲ್ಲಿ ನೋಡಿದೆ. 86 ಸ್ಟೂಡೆಂಟ್ಸ್ ನೋಡಿ ನನಗೆ ಹೆದರಿಕೆ ಆಗಲಿಲ್ಲ, ಬಹಳ ಸಂತೋಷ ಆಯಿತು. ಒಂದು ಹಿಂದೆ ದಿಗ್ಗಜರು ಕೂತ್ಕೊಂಡಿದ್ರು, ಸಿ ಗುಂಡರಾವ್, ಲಕ್ಷ್ಮೀನಾರಾಯಣ ರಾವ್, ಭಾಳ ದೊಡ್ಡ ಟೀಚರ್ಸ್ ಎಲ್ಲ ಹಿಂದೆ ಕೂತ್ಕೊಂಡಿದ್ರು. ನಮಗೆ ಅವೆಲ್ಲ ಅಭ್ಯಾಸ ಆಗಿರುತ್ತೆ BEdಲ್ಲಿ ನೋಡಿ. ನಾನು ಯಾವ ಪಾಠವನ್ನು ತೆಗೆದುಕೊಂಡೆ ಅಂತ ಹೇಳಿದ್ರೆ, ನನಗೆ ಹೆಸರು ತೆಗೆದುಕೊಡ್ತಕ್ಕಂಥ ಸೌಂಡ್ ಚಾಪ್ಟರ್ ಅಂತ ಹೇಳಿದ್ನಲ್ಲ, ಅದೇ ಚಾಪ್ಟರ್ ನಾನು ತೆಗೆದುಕೊಂಡೆ. ಆ ಸೌಂಡ್ ಚಾಪ್ಟರ್ನ ತೆಗೆದುಕೊಂಡು ಅದೇ ರೀತಿಯಲ್ಲೇ ನಾನು ಪಾಠ ಮಾಡಿದ್ದು. ಅಲ್ಲಿ ಯಾವ ಥರ ಮಾಡೋದು ಅದೇ ಥರ ಇದು ಮಾಡಿದೆ.
ಆದರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಇತ್ತು, ಇಲ್ಲ ಅಂತ ಹೇಳಲ್ಲ. ನಾನು ತೊಗೊಂಡು ಹೋಗಿದ್ದೆ ಕ್ಲಾಸ್ ರೂಮ್ಗೆ, ನಾವು ಟ್ಯೂನಿಂಗ್ ಫೋಕ್ ತೆಗೆದುಕೊಂಡು ಹೋಗಿದ್ದೆ, ಸೌಂಡ್ ಬೋರ್ಡ್ ತೆಗೆದುಕೊಂಡು ಹೋಗಿದ್ದೆ, ಎಲ್ಲ ಮಾಡಿದೆ. ಫಸ್ಟ್ ಎತ್ಕೊಳ್ದ ಮಾಡಿದ್ಕಂಥದ್ದೇನಂಬಂದರೆ ಒಂದು ಸೈಕಲ್ ಬೆಲ್ ತೆಗೆದುಕೊಂಡು ಹೋಗಿದ್ದೆ. ಆ ಸೈಕಲ್ ಬೆಲ್ನ ನಾವು ಹೊಡೆದು ಟಂಟಣ ಅನ್ಸ್ಬಿಟ್ಟು ಆ ಮಕ್ಕಳಿಗೆ ಹಾಗೆ ಒಬ್ಬ ಹುಡುಗನ ಕರೆಸ್ಬಿಟ್ಟು ಟಂಡ ಹೊಡೆದು ಮುಟ್ಟೋದು ಏನಪ್ಪ ವಾಟ್ ಡು ಯು ಫೀಲ್? ಸರ್ ಐ ಫೀಲ್ ದ ವೈಬ್ರೇಷನ್ ಸರ್ ಅಂತ. ಒಬ್ಬ ಹುಡುಗ ತಮಾಷೆ ಮಾತಾಡ್ದ, ಬೇಕು ಅಂತ, ಸರ್ ಐ ಫೀಲ್ ಜುಮ್ ಜುಮ್. ಐ ಸಿ. ಸೊ ಜುಮ್ ಟ್ರಾನ್ಸ್ಲೇಷನ್ ಬರಲಿಲ್ಲ ಅವನಿಗೆ. ಆಯಿತು, ಅದೇನಪ್ಪ ಜುಮ್ ಜುಮ್ ಅಂತೆಲ್ಲ ಅಂತ. ಐ ಫೀಲ್ ದಟ್ ವೈಬ್ರೇಷನ್ ಸರ್ ಅಂತ ಇನ್ನೊಬ್ಬ ಹೇಳಿದ. ದಟ್ ಇಸ್ ರೈಟ್, ಸೌಂಡ್ ಈಸ್ ಪ್ರೊಡ್ಯೂಸ್ ಬೈ ವೈಬ್ರೇಷನ್ ಅದಂತ ಹೇಳಿದೆ ನಾನು. ಆಮೇಲೆ ಟ್ಯೂನಿಂಗ್ ಫೋಕ್ ತೆಗೆದುಕೊಂಡೆ, ರಬ್ಬರ್ ಮ್ಯಾಲೆಟ್ ಮೇಲೆ ಹೊಡೆದೆ, ಸೌಂಡ್ ಬೋರ್ಡ್ ಮೇಲೆ ಹೊಡೆದೆ, ಆ ಸೌಂಡ್ ಪ್ರೊಡ್ಯೂಸ್ ಆಯಿತು. ಹಾಗೇನ ಡೆವಲಪ್ ಮಾಡಿದೆ. ನನ್ನ ಕ್ಲಾಸ್ ರೂಮಲ್ಲಿ ಹೆಚ್ಚೊತ್ತು ಕೂತ್ಕೊಳ್ಳಿಲ್ಲ ಟೀಚರ್ಸು. ನಾನು ಹೋದಾಗ ಸೆಲೆಕ್ಷನ್ ಬ್ಯಾಂಗ್ಳೂರ್ ಹೈಸ್ಕೂಲ್, ವೆರಿ ಬಿಗ್ ಸ್ಕೂಲ್, ಐ ಟೆಲ್ ಯು, ನಿಮ್ಗೆ ಗೊತ್ತಿಲ್ಲ. ಅಲ್ಲಿ ಒಂದು ಮೇಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟ ಆಯಿತು, ಭಾಳ ಕಷ್ಟ. ನಮ್ಮ ಇದ್ದಾಗ ನೀವು ನಂಬ್ತಿರೋ ಇಲ್ವೋ, ಅಬೌಟ್ 70 to 76 ಟೀಚರ್ಸ್ ಬಂದಿದ್ದು ನನ್ನ ಜೊತೆ. ಅಂಥ ಒಳ್ಳೆ ಸ್ಕೂಲ್ ಅದು. ಅಲ್ಲಿ ಸೆಲೆಕ್ಷನ್ಗೆ ಸುಮ್ಮನೆ ಅಲ್ಲ, ಆರ್ಡಿನರಿಗೆ ಆಗ್ತಾ ಇತ್ತಿಲ್ಲ. ನಾನು ಇನ್ನೂ ಸ್ವಲ್ಪ ಹೊತ್ತು ಮಾಡೋಕ್ಕಿಲ್ಲ, ಎಲ್ಲರೂ ಹೊರಟೋದ್ರು. ಸಿ ಗುಂಡೂರಾವ್ ಅಂತಕ್ಕಂಥ ಹೆಡ್ ಮಾಸ್ಟರ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಬ್ರ್ಯಾಂಚ್ ಅವರು, ಗುಡ್ ಲಕ್ ಮೈ ಡಿಯರ್ ಬಾಯ್, ಐ ಥಿಂಕ್ ಯು ಆರ್ ಅಪಾಯಿಂಟೆಡ್. ಅವ್ರನ್ನ ಬೆನ್ ಮೇಲೆ ಹೊಡೆದ್ಬಿಟ್ಟು ಕಂಟಿನ್ಯೂ ಅಂದರು. ನನ್ನ ಕಂಟಿನ್ಯೂಡ್ ಕಂಪ್ಲೀಟಾಗಿ ನಾನು ಪಾಠ ಮಾಡಿಬಿಟ್ಟು ಆ ಕ್ಲಾಸಲ್ಲಿ ನಂತರ ಬಂದೆ. ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಹೇಳಿದ, ನನಗೆ ಮಕ್ಕಳ ಕಂಡ್ರೆ ಭಾಳ ಇಷ್ಟ. ಒಂದು ಇವತ್ತಿಗೂ ಅಷ್ಟೇ, ಒಂಥರ ಅವ್ರ ಜೊತೆ ಒಬ್ಬರು ಆಗ್ಬಿಡ್ತೀನಿ ನಾನು. ಈ ಪಕ್ಕದಲ್ಲಿ ಹೋದ್ರೆ ನೀವು ಗೊತ್ತಾಗೋದಿಲ್ಲ ನನಗೆ. ಐ ಆಮ್ ಟೀಚಿಂಗ್, ಐ ಬಿ ಆಲ್ವೇಸ್ ವಿತ್ ದೆಮ್. ಆ್ಯಂಡ್ ಜೊತೆಗೇನೆ ನೀವು ಫ್ರೀ ಕೋಚಿಂಗ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಎಷ್ಟೆಷ್ಟೋ ಜನ ಅದಕ್ಕೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದಷ್ಟು ಜನರನ್ನ ನೋಡಿ ಕಲಿಯುವಂಥದ್ದಿರುತ್ತೆ. ಬಟ್ ನೀವು ಐ ಥಿಂಕ್ ನೀವು 21 ವರ್ಷ ಇದ್ದಾಗಲೇ ನಿಮ್ಮ ಪ್ರೊಫೆಷನ್ ಜೊತೆಗೆ ಫ್ರೀ ಕೋಚಿಂಗ್ ಕ್ಲಾಸಸ್ ಫಾರ್ ದ ನೀಡಿ ಸ್ಟಾರ್ಟ್ ಮಾಡ್ತೀರಾ, ವಿಚ್ ಇಸ್ ರಿಯಲಿ ಅಮೇಝಿಂಗ್ ಸರ್. ನೋಡಿ, ಫ್ರೀ ಕ್ಲಾಸ್ ಹೋದ ತಕ್ಷಣ ಯುವಕ ಸಂಘ ಅಲ್ಲಿ ಅಣ್ಣಯ್ಯ ಅಂತ ಇದ್ದರು. ಆ ಕ್ಲಾಸಲ್ಲಿ ನೀವು ನೋಡಿ 1,000 ಜನ ಇರೋರು, ಮಿನಿಮಮ್ ಆಫ್ 1,000 ಸ್ಟೂಡೆಂಟ್ಸು ಕೂತ್ಕೊಂಡಿರೋರು. ನನ್ನ ಪಾಠಕ್ಕೆ ಮರಗಳಿಗೆಲ್ಲ ಸ್ಪೀಕರ್ ಕಟ್ಟಿರೋರು. ಅದಕ್ಕಿಂತ ಮುಂಚೆ ಹೇಳ್ತೀನಿ ನಾನು ಅಲ್ಲಿ ಹೋದಾಗ ನಾನು ಹಿಂದಿನ ಗೇಟಿಂದ ಬಂದೆ. ನಾನು ಇನ್ನೂ ಒಬ್ಬ ಚಿಕ್ಕ ಹುಡುಗಂತ. ಬಟ್ ಯಾಕಂದ್ರೆ ನಾನು ಅವತ್ತು ದಿವಸ ಸೂಟ್ ಹಾಕ್ಕೊಂಡು ಹೋಗಿದ್ದಿಲ್ಲ. ಅವತ್ತು ಫಸ್ಟ್ ಕ್ಲಾಸ್ಗೆ ನಾನು ಒಬ್ಬ ಶಾಮಣ್ಣ ಅಂತ ವಾಲಂಟಿಯರೇ ಆ ಕಡೆ ಬರೆಯ, ನನ್ನನ್ನು ಒಬ್ಬ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಹಿಂದಿನ ಗೇಟಿಂದ ಆ ಕಡೆಯಿಂದ ಬಂದೆ. ಏಯ್ ಮುಂದಿನ ಬರ್ಬೇಕಾ, ಆ ಕಡೆ ಬರೆಯ ಅಂದ. ಅಪ್ಪ ನಾನು ಮೇಷ್ಟ್ರ ಗಣಪ BV. ಓ ಸಾರಿ ಸರ್ ಅಂತ ಹೇಳಿ ನಾನು ಫಸ್ಟು ಹೋದೆ. ಮೊದಲನೇ ದಿವಸ ಹೋದಾಗ ಸೂಟ್ ಹಾಕ್ಕೊಂಡಿತ್ತೀರ ನಾನು. ಸರಿ, ಮೊದಲನೇ ದಿವಸ ನಾನು ಪಾಠ ಮಾಡಿದೆ. ಪಾಠ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಡೋರ್ಗಳಲ್ಲೆಲ್ಲ ವಾಲಂಟಿಯರ್ಸ್ ನಿಂತ್ಬಿಟ್ಟಿರ್ತಾರೆ. ಯಾರು ಕೂಕೋತಾರೋ, ಯಾರು ಗಲಾಟೆ ಮಾಡ್ತಾರೋ, ಹಾಗೆ ಹೀಗೆ ಅಂತೆಲ್ಲ ಇರ್ತಾರೆ. ನಾನು ಪಾಠವನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬ ಸೀತಾರಾಮ್ ಅಂತ ಇದ್ದರು. ಅವರು ಹೇಳಿದ್ರಂತೆ, ಬಿಡೋ ಆಯ್ತು ಬಿಡೋ, ನಾನು ಯಾರೂ ಇರಬೇಕಾದಿಲ್ಲ, ಅವ್ರು ಮಾಡ್ಕೋತಾರೆ. ಎಲ್ಲರೂ ಹೊಟ್ಟೋಗ್ಬಿಟ್ರು. ವಿತಿನ್ ಎ ಫ್ಯೂ ಮಿನಿಟ್ಸ್ ಆಲ್ ವಾಲಂಟಿಯರ್ಸ್ ಆ್ಯಕ್ಚುಲಿ ಇದು ಐ ಜಸ್ಟ್ ಡಿಡ್ ದ ಲೆಸನ್. ದ ಸ್ಟೂಡೆಂಟ್ಸ್ ಲೈಕ್ಡ್ ಮೈ ಲೆಸನ್. ಹೀಗೆ ನಾನು ಅಣ್ಣಯ್ಯನವ್ರಿಗೆ ಋಣಿಯಾಗಿರಬೇಕು. ಕಾರಣ ಅಂತ ಹೇಳಿದ್ರೆ, ಅದು ಒಂದು ಇಂಪಾರ್ಟೆಂಟ್ ನ್ಯಾಷನಲ್ ಅವಾರ್ಡ್ಗೆ ಅದು ಒಂದು ಆ್ಯಡ್ ಆಯಿತು. BVN ಅಂದ ತಕ್ಷಣ ಕೆಮಿಸ್ಟ್ರಿ ಅಂದರೆ BVN ಅನ್ನೋದು ಒಂದು ಮಾತಾಗ್ಬಿಟ್ಟಿತ್ತು ಆ ಕಾಲದಲ್ಲಿ. BVN ಅಂದರೆ ಕೆಮಿಸ್ಟ್ರಿ ಅಂದರೆ BVN ಅಂತ. ನಾನು ಕೆಮಿಸ್ಟ್ರಿ ಪಾಠವನ್ನು ಅಲ್ಲಿ ಮಾಡುವೆ. ಮ್ಯಾಥಮೆಟಿಕ್ಸ್ ಅಗೈನ್. ಕೊನೆಗೆ ನನಗೆ ಮ್ಯಾಥಮೆಟಿಕ್ಸನ್ನು ಬಿಟ್ಕೊಟ್ರು. ಕೆಮಿಸ್ಟ್ರಿ ಮಾಡುವೆ, ಮ್ಯಾಥಮೆಟಿಕ್ಸು ಮಾಡುವೆ. ಕೊನೆಗೆ ಪ್ರಿನ್ಸಿರಿಗೂ ಕೆಮಿಸ್ಟ್ರಿ ಮಾಡೋ ಒಂದು ಕಾಲ ಬಂತು ನನಗೆ. ಅಲ್ಲಿ ಪ್ರಿನ್ಸಿರಿಗೂ ನಾನು ಕೆಮಿಸ್ಟ್ರಿ ಪಾಠ ಮಾಡುವೆ. ಹೀಗಾಗಿ ನನಗೆ ಅಣ್ಣಯ್ಯನವರು ಒಂದು ಇದು ಬಹಳ ಇಷ್ಟ ಆಯಿತು. ಸರ್, ಯುವಕ ಸಂಘ ಅನ್ನೋದು ಒಂದು ಲ್ಯಾಂಡ್ ಮಾರ್ಕ್ ಆಗಿ ಸಾಕಷ್ಟು ಜನರಿಗೆ ಗೊತ್ತು ಬೆಂಗಳೂರಲ್ಲಿ. ಆದರೆ ಅದರ ಹಿಸ್ಟ್ರಿ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಡೇಸಲ್ಲೇ ಫ್ರೀ ನ್ಯೂಸ್ ಪೇಪರ್ ರೀಡಿಂಗ್ ಸೆಷನ್ಸ್ಗಳನ್ನು ಅಲ್ಲಿ ಆಯೋಜಿಸೋರು. ಅದಾದ ನಂತರ ನೀಡಿ ಸ್ಟೂಡೆಂಟ್ಸ್ಗೆ ಈ ಥರದ ಪಾಠಗಳನ್ನು ಮಾಡೋದ್ರ ಜೊತೆಗೆ ಎಂತೆಂಥ ದಿಗ್ಗಜರು ಬಂದು ಅಲ್ಲಿ
ಸ್ಟೂಡೆಂಟ್ಸ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಅನ್ನೋದಕ್ಕೆ ಆಚಾರ್ಯ ವಿನೋಬಾ ಭಾವೆ ಅವರಿರಬಹುದು, ಶ್ರೀ ಎಸ್ ನಿಜಲಿಂಗಪ್ಪ ಅವರಿರಬಹುದು, ಕೆಂಗಲ್ ಹನುಮಂತಯ್ಯ ಎಲ್ಲರೂ ಅವರು, ಬಂದಿದ್ದಾರೆ, ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಎಲ್ಲ ಅವರು ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ. ನಾನು 38 ವರ್ಷಗಳ ಕಾಲ ಬ್ಯಾಂಗ್ಳೂರ್ ಹೈಸ್ಕೂಲ್ ಇದ್ದೆ. ಅದೇ 38 ವರ್ಷಗಳ ಕಾಲ ಯುವಕ ಸಂಘದಲ್ಲೂ ಪಾಠ ಮಾಡಿದ್ದೇನೆ. ನಾನು ಸೇರಿದ ವರ್ಷನೇ ನಾನು ಯುವಕ ಸಂಘಕ್ಕೆ ಹೊರಟೋಗ್ಬಿಟ್ಟೆ ನಾನು. ಹೀಗಾಗಿ ನನಗೆ ಅಲ್ಲೂ 38 ವರ್ಷ ಇದು. ಪ್ರತಿ ವರ್ಷ ಅಂದ್ರೆ ನೋಡ್ಕೊಳ್ಳಿ 38 ದಿಗ್ಗಜರು ನಾನು ನೋಡಿದ್ದೀನಿ. ಸರ್, ನಿಮ್ಮ ಹತ್ರ ನಾನು ಮಾತಾಡ್ಬೇಕಾದ್ರೆ ಯುವಕ ಸಂಘದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಪಾಸ್ ಬಗ್ಗೆ ಏನೋ ಹೇಳ್ತಾ ಇದ್ರಿ, ₹5 ಪಾಸ್. ಏನ್ ಸರ್ ಅದು? ಹೇಳ್ತೀನಿ. ₹5 ಪಾಸ್ ರೀ, 3 ತಿಂಗಳು ಮಕ್ಕಳು ಕಲ್ತ್ಕೋಬಹುದು. ಅಂಥದ್ದು ದೊಡ್ಡ ದೊಡ್ಡ ಟೀಚರ್ಸು, MR ನಾಗರಾಜ ಅಂತ ಅವರು ಪಾಠ ಮಾಡ್ತಾ ಇದ್ರೆ ಯುದ್ಧ ನಡೀತಿದೆ ಎದುರಿಗೆ ನಾವು ಮಾಡೋರು. ಅವರು BN ರಾಜಾರಾವ್ ಅಂತ ಒಳ್ಳೆ ಬಯಾಲಜಿ ಟೀಚರ್ಸು, ಆ್ಯಕ್ಚುಲಿ ಭಾಳ ಒಳ್ಳೆ ಟೀಚರ್. ಅಗೈನ್ BN ಕೃಷ್ಣಮೂರ್ತಿ ಅಂತ, ನಾನು ಹೀಗೆ ಒಂದಿಷ್ಟು 4 ಜನ, 5 ಜನ ಏನೇ ಇದ್ದಿದ್ದು. ಈ ಜನ ಪಾಠ ಮಾಡಬೇಕು ಅಂತ ಹೇಳಿದ್ರೆ ರಿಯಲಿ ಅದು ₹5 ಸಿಗ್ತಿತ್ತಲ್ಲ ಮಕ್ಕಳಿಗೆ. ಎಷ್ಟು ಬಡ ಮಕ್ಕಳಿಗೂ ಸಹಾಯ ಆಗ್ತಾಯಿತ್ತು ಗೊತ್ತಾ? ಎಷ್ಟು ಬಡ ಮಕ್ಕಳಿಗೆ 5 ಭಾಳ. ಆಗಿನ ಕಾಲದಲ್ಲಿ ಒಂದು ಹೇಳ್ತೀನಿ, ಪ್ರೈವೇಟ್ ಟ್ಯೂಷನ್ಗೆ ಹೆಚ್ಚು ಒತ್ತಿಲ್ಲ ಕಣ್ರಿ. ಪ್ರೈವೇಟ್ ಟ್ಯೂಷನ್ಗೆ ಹೋದರೆ ಆ್ಯಕ್ಚುಲಾಗಿ ಪೆದ್ರು. ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿಲ್ಲ, ಪ್ರೈವೇಟ್ ಟ್ಯೂಷನ್ಗೆ ಹೋಗ್ಬೇಕಾರೆ ಹೆದರ್ಕೊಂಡು ಆ ಕಡೆ ಹೋಗೋರು. ನಮ್ಮ ಮುಂದೆ ಹೋಗ್ತಿತ್ತಿಲ್ಲ. ದಟ್ ವಾಸ್ ಅ ಟೈಮ್. ಪ್ರೈವೇಟ್ ಟ್ಯೂಷನ್ಗೆ ಹೋಗ್ತಾನೆ ಇರ್ತಿಲ್ಲ ಅವಾಗ. ಅಂಥ ಕಾಲದಲ್ಲಿ ನಮ್ಮ ಅಣ್ಣನವರು ಸರ್ಟನ್ಲಿ ಬಡ ಮಕ್ಕಳು ಬಹಳ ಸಹಾಯ ಆಯಿತು. ಯಾರಿಗೆ ಟ್ಯೂಷನ್ ಹೋಗಿ ಸಾಧ್ಯ ಇಲ್ವೋ ಅಂಥ ಮಕ್ಕಳಿಗೆ ಬಹಳ ಉಪಯೋಗ ಆಯಿತು. ಉತ್ತಮ ಟೀಚರ್ಸ್ ಬಂದು ಪಾಠ ಮಾಡೋರು. ಆ 3 ತಿಂಗಳು ಪಾಠ ಮಾಡಿ ರ್ಯಾಂಕ್ಗಳು ಹೊಡೆದವ್ರು ಇದ್ದಾರೆ. ನೆನೆಸ್ಕೋಬೇಕು ಇವತ್ತಿನ ದಿವಸ ನಾವು. ಅಂಡ್ ಟೀಚರ್ಸ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು. ಇನ್ಫ್ಯಾಕ್ಟ್ ಸಾಕಷ್ಟು ಜನ ಅಡ್ವೈಸ್ ಮಾಡಿದಾಗ್ಲೂ, ಅಂದ್ರೆ ಈ ಪಾಸ್ ಪ್ರೈಸ್ನ ಜಾಸ್ತಿ ಮಾಡಿ ಎಂದಾಗ ಅವ್ರು ಮಾಡಲಿಲ್ಲ. ನಾನು ಮೀಟಿಂಗ್ ನಾವು ಮೆಂಬರ್ಸ್ ತಾನೆ, ನಾವು ಅಣ್ಣಯ್ಯ ₹5 ಎಲ್ರಿ ಸಾಕಾಗತ್ತೆ ನಿಮಗೆ, ಏನ್ರಿ ಇದಕ್ಕೆ ಮೇಷ್ಟೇ ಅದನ್ನು ದಯವಿಟ್ಟು ಹೇಳಿ, ನೀವು ಪಾಠ ಮಾಡಿ ಅಷ್ಟೇ, ನೀವು ದಯವಿಟ್ಟು ಅದನ್ನು ಜಾಸ್ತಿ ಮಾಡೋದನ್ನು ಹೇಳಬೇಡಿ. ನೀವು ₹5 ₹10 ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗೋಯ್ತು. ಎಷ್ಟು ದಿವಸಗಳ ಕಾಲ. ಐ ಥಿಂಕ್ ಲಾಸ್ಟ್ ಅಂತ ₹15 ಅಂತ ಕಾಣುತ್ತೆ. ನಾನು 30 ವರ್ಷ ಆದಮೇಲೆ ₹15 ಯಾರು ಇದು ಮಾಡ್ತಾರೆ? ಇವತ್ತಿಗೆ ನಾನು ಹೇಳ್ತೀನಿ, ₹15ಗೆ BCom ಅವರಿಗೆ, PUC ಅವರಿಗೆ, SSLC ಅವರಿಗೆ ನಿಜವಲ್ಲ ₹15 ಎಲ್ರಿಗೂ ಒಂದೇ. SSLC ಆಗಲಿ BCom ಆಗಲಿ ಎಲ್ರಿಗೂ ₹15 ಪಾಸದು. ಆ ಪಾಸ್ ಸಿಗೋದು ಬಹಳ ಕಷ್ಟನೇ ಬಿಡಿ, ಪಾಸ್ ಬಹಳ ಸಿಗೋದು ಬಹಳ ಕಷ್ಟನೇ. ಅಂಡ್ ಟೀಚರ್ಸ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರಲ್ವಾ ಸರ್? ಅಂದ್ರೆ MTR ಇಂದಾನೇ ತಿಂಡಿ ಬರ್ತಾ ಇತ್ತು. ನಮ್ಮ ಯಾರು ಆರೋಗ್ಯ ಕೆಡ್ಲಿಲ್ಲ ಬಿಡಿ. ಯಾಕೆ ನಾವು ತಮಾಷೆ ಹೇಳಿದ್ರೆ ಯಾಕೆ MTR ಗೊತ್ತಾ? ಸೊ ಮೇಷ್ಟ್ರು ತಪ್ಪಿಸ್ಕೊಂಡ್ಬಿಟ್ರೆ ಅದಕ್ಕೆ ನೀವು ಒಳ್ಳೆ ಮಾಡಿದ್ರಿ ಅಂತ ಹೇಳಿ ತಮಾಷೆ ಮಾಡೋದು. ಭಾಳ MTR ಇಂದ ತಿಂಡಿ ತರಿಸೋರು. ನಾನು ತಿಂಡಿಗಳು ತಿಂತಿತ್ತಲ್ಲ, ನನಗೆ ಸೌತೆಕಾಯಿ, ಚೇಪೆಕಾಯಿ ಈ ಥರದ ಬಹಳ ಇಷ್ಟ. ಎಲ್ಲ ಹೆಚ್ಚಿಟ್ಟಿರೋರು. ನಾನು ಪಾಠ ಮಾಡಿದ್ಮೇಲೆ ನಾನು ಅದನ್ನೇ ತಿಂತಾ ಇದ್ದು. ಇದನ್ನ ಮನೆಗೆ ಪಾರ್ಸಲ್ ಮಾಡವೆ, ಮನೆಗೆ ಕಳಿಸ್ಬಿಡಿವಿ ಅಂತ ಹೇಳಿದೆ. ಅದ ಒಂದು ಕಾಲ. ಆಲ್ಸೋ ಶಂಕರಯ್ಯ ಹಾಲಲ್ಲಿ ನೀವು ತಗೊಳ್ತಾ ಇದ್ದಂತ ಕ್ಲಾಸಸ್ಸು ಅಣ್ಣಯ್ಯ ಸರೇ ಸ್ಪಾನ್ಸರ್ ಮಾಡ್ತಾ ಇದ್ದಿದ್ದು, ಫ್ರೀ ಕ್ಲಾಸಸ್. ಹೌದು, ಫ್ರೀ ಕ್ಲಾಸಸ್ ಯಾಕಂದ್ರೆ ಮಾಡ್ತಿದ್ರು. ಅಲ್ಲಿ ಸಾಕಷ್ಟು ಜನ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಸೇಯಿಂಗ್ ಎದುರುಗಡೆನೆ ಥಿಯೇಟರ್, ಸಂಜಯ್ ಥಿಯೇಟರ್ ಕ್ಯೂಗಿಂತ ದೊಡ್ಡದಾಗಿರೋದು ಶಂಕರಯ್ಯ ಹಾಲ್ ಮುಂದೆ ಕ್ಯೂ ಅಂತ. ಒಂದು ಈ ಅನಂತ ಪದ್ಮನಾಭರಾವ್ ಅಂತ APR ಪ್ರಿನ್ಸಿಪಾಲ್ ಆಫ್ ವಿಜಯ ಜೂನಿಯರ್ ಕಾಲೇಜ್. ಅವಾಗ ವಿಜಯ ಜೂನಿಯರ್ ಕಾಲೇಜ್ ಇತ್ತು, BHS ಜೂನಿಯರ್ ಕಾಲೇಜ್ ಅಂತ ಇತ್ತು ಅವಾಗ. ಅವರು ಬಂದಿದ್ದಾರೆ. ಅವ್ರು ಇನ್ನೂ ಮೇಷ್ಟ್ರು ಆಗಿತ್ತಿಲ್ಲ, ಇನ್ನೂ ನಮ್ಮ ಇದಕ್ಕೆ ಆಗಿತ್ತಿಲ್ಲ. ಅವರು ಬಂದು ನೋಡಿದ್ದಾರೆ, ರಾಜ್ಕುಮಾರ್ ಅವರ ಪಿಕ್ಚರ್ ನಡೀತಾ ಇತ್ತು ಸಂಜಯ್ ಥಿಯೇಟ್ರಲ್ಲಿ. ಡಬಲ್ ರೋಲ್ ಮಾಡಿದ್ರು. ಸರಿ, ನನ್ನ ಕ್ಲಾಸು ಅಲ್ಲಿ ನಡೀತಾ ಇತ್ತು. ಅವರೇ ನನಗೆ ಅದನ್ನು ಹೇಳಿದ್ದು. ಅವ್ರು ಕೇಳಿದ್ದಾರೆ, ಆ ಕ್ಯೂಗಿಂತ ನನ್ನ ಇದು ನಾ ಬಂದಿದ್ದಿಲ್ಲ ಇದಕ್ಕೆ, ಏನು ರೀ ಈ ಕ್ಯೂಗಿಂತ, ಟಿಕೆಟ್ ಕ್ಯೂಗಿಂತ ಇದು ಯಾವ್ದು ಇಲ್ಲಿ ಕ್ಯೂ ನಿಂತ್ಕೊಂಡಿರೋದೆಲ್ಲ ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಕೇಳಿದ್ದಾರೆ. ಅವರು ಇಲ್ಲಿ BVN ಅಂತ ಬರ್ತಾರೆ, ಅವರು ಕ್ಲಾಸ್ ಎತ್ಕೊಳ್ತಾರೆ, ಅದಕ್ಕೋಸ್ಕರ ಈ ಕ್ಯೂ ನಿಂತಿದ್ದೆ ಹುಡುಗರದು ಅಂತ. ಅವರು ಕಾದಿದ್ದಾರೆ ನೋಡಿ ಯಾರಿವರು ಟೀಚರು ಅಂತ. ನಂತರ ನಾನು ಬಂದೆ. ಅವರು ಇದನ್ನು ಹೇಳಿದ್ದೇನು ಅಂದರೆ, ಅವ್ರು ನನ್ನ ಶಾಲೆಯಲ್ಲೇ, ನಮ್ಮ ಶಾಲೆಯಲ್ಲೇ ಅವ್ರು ಕನ್ನಡ ಲೆಕ್ಚರರ್ ಆದರು ಅವಾಗ. ಅವ್ರು ಅವಾಗ ಹೇಳಿದ್ರು, ನಿಮ್ಮನ್ನು ಅವಾಗ ನಾನು ಯಾರಿದ್ದಾರೆ ಅಂತ ನೋಡಿದೆ,
ಆವಾಗ ನಿಮ್ಮನ್ನು ನೋಡಿದ್ದೆ, ಯಾವಾಗ ಅವತ್ತು ನೋಡಿದ್ದು ನಾನು ಇದೇ ಸ್ಕೂಲಲ್ಲಿ ಇವತ್ತು ದಿವಸ ನಾನು ಟೀಚರ್ ಆಗ್ತಾಯಿದ್ದೀನಿ ಅಂತ ಭಾಳ ಸಂತೋಷಪಟ್ಟಿದ್ರು. ಬೆಂಗಳೂರು ಹೈಸ್ಕೂಲಲ್ಲಿ ಎಲ್ಲೆಲ್ಲಿ ಫ್ರೀ ಲೆಕ್ಚರ್ ಕ್ಲಾಸಸ್ ಇದೆಯೋ ಅಲ್ಲೆಲ್ಲ BVN ಇದ್ದರು, ಅಷ್ಟು ಹೇಳ್ಬೋದು. ಎಸ್ 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 ನಾಟ್ ಜಸ್ಟ್ ದಟ್ ಸರ್, ಅಂದರೆ ಒಂದು ಕಡೆ ಫ್ರೀಯಾಗಿ ಈ ಥರದ ಕ್ಲಾಸಸ್ನ ತಗೊಳ್ಳೋದು ಫಾರ್ ನೀಡಿ ಸ್ಟೂಡೆಂಟ್ಸ್, ಮತ್ತೊಂದು ಕಡೆ ಪ್ರಪ್ರಥಮ ಬಾರಿಗೆ SSLC ಸ್ಟೂಡೆಂಟ್ಸ್ಗೆ ಎಲ್ಲ ಸಬ್ಜೆಕ್ಟ್ದು ಲೆಕ್ಚರ್ಸ್ನ ಫ್ರೀಯಾಗಿ ನೀವು ರಿಲೀಸ್ ಮಾಡ್ತೀರಾ, ಮಾಡಿ ಕ್ಯಾಸೆಟ್ಸ್ನ ರಿಲೀಸ್ ಮಾಡ್ತೀರಾ. ನಾನು ನನ್ನ ಕೊಲೀಗ್ಸನ್ನು ಹಿಡ್ಕೊಂಡು ಎಲ್ಲ ಸಬ್ಜೆಕ್ಟ್ಗಳಲ್ಲೂ, ಎಲ್ಲ ಅಂದರೆ ಸೈನ್ಸು ಮ್ಯಾಥಮ್ಯಾಟಿಕ್ಸು, ಪರ್ಟಿಕ್ಯುಲರ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್ಗೆ ಆಗಿನ ಕಾಲದಲ್ಲಿ ಕನ್ನಡ ಮೀಡಿಯಮ್ಗೆ ಯಾವ ಇದಿಲ್ಲ. ಆ ಸಂದರ್ಭದಲ್ಲಿ ನಾವು ಅದನ್ನು ಸೇರಿ ನಾನು ಮಾಡಿದೆ, ಕಂಪ್ಲೀಟಾಗಿ ಮಾಡಿ. ಶಂಕರಲಿಂಗೇಗೌಡರು ಅವಾಗ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ಅವ್ರಿಗೆ ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ, ಫ್ರೀಯಾಗಿ ಪ್ರೆಸೆಂಟ್ ಮಾಡಿದೆ. ಅದನ್ನು ಕ್ಯಾಸೆಟ್ಸ್ ಅದನ್ನು ಕಂಪ್ಲೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಿದೆ. ಅಫ್ಕೋರ್ಸ್ ರಾಮ ಮಂದಿರ, NR ಕಾಲನಿ ರಾಮ ಮಂದಿರದಲ್ಲಿ ಫಂಕ್ಷನ್ ಮಾಡ್ತು. ಆಗ ಅವರು ಭಾಳ ಸಂತೋಷಪಟ್ಟು ಒಂದು ಚಿನ್ನದ ಸರ್ವನ್ನ ಎಲ್ಲರ ಮುಂದೆ ನನಗೆ ಅದನ್ನು ಹಾಕಿದ್ರು. ಭಾಳ ಸಂತೋಷ. ಇದು ನನ್ನ ಜೀವನದಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದೀನಿ ಅಂತ ಒಂದು ನನಗೆ. ಅಷ್ಟೇ ಅಲ್ಲಮ್ಮ, ಎಡುರೈಟ್ ಅಂತ ನಮ್ಮ ಜವಾಹರ್ ಅವರು PS ಕಾಲೇಜಲ್ಲಿ ಅಫ್ಕೋರ್ಸ್ ಪ್ರಾರಂಭ ಮಾಡಿದ್ರು. ರವಿ ಅಂತ ಮತ್ತೊಬ್ಬ ನಮ್ಮ ಸ್ಟೂಡೆಂಟೇನೆ, ಜವಾಹರ್ ಅವರು ನಮ್ಮ ಸ್ಟೂಡೆಂಟೇ, ನಮ್ಮ ಮನೆಗೆ ಪಾಠಕ್ಕೆ ಬರ್ತಾಯಿದ್ರು. ಅವರು ದೊರೆಸ್ವಾಮಿ ನಾಯ್ಡು ಅವ್ರ ಮಗ, ಅವರು ಪಾಠಕ್ಕೆ ಬರ್ತಾಯಿದ್ರು. ಹೀಗಾಗಿ ಅವರು ಗೊತ್ತಿತ್ತಲ್ಲ, ಹೀಗಾಗಿ ನಾವು ಎಡುರೈಟ್ ಒಂದು ಪ್ರಾರಂಭ ಮಾಡಬೇಕು ಅಂತ ರಾತ್ರಿ ಮನೆಗೆ ಬಂದು ಕೇಳಿದ್ರು. ಎಷ್ಟು ದಿವಸ ರಾತ್ರಿ ನಾವು ಕಳೆದಿದ್ದೆವೋ ಎಷ್ಟೋ ಹೋಟೆಲ್ಗಳಲ್ಲಿ, ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಎಲ್ಲ ಮಾಡಿ ಆ ಎಡುರೈಟ್ಗೆ ಪಿತಾಮಹ BVN ನಾನೇ ನಿಂತ್ಕೊಂಡು ಬೇರೆ ಲೆಕ್ಚರನ್ನೆಲ್ಲ ಕಲಿಸ್ಕೊಂಡು PUCಗೂ ಮಾಡಿದೆ. ಸರ್ ನೋಡಿ, ನೀವು ಜನಗಳ ಪ್ರೀತಿ ಅಂದರೆ ಸ್ಟೂಡೆಂಟ್ಸ್ಗಳ ಪ್ರೀತಿ ಜೊತೆಗೆ ನೀವು ಯಾರ್ಯಾರ ಜೊತೆ ಕೆಲಸ ಮಾಡ್ತೀರಾ ಅವ್ರುಗಳು ತೋರಿಸ್ತಾ ಇರೋಂಥ ವಿಶ್ವಾಸ, ಅದನ್ನೇ ಅವಾರ್ಡ್ ಅನ್ಕೊಂಡವರು. ಆದರೂ ಸಾಕಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಅರಿಸಿ ಬರುತ್ತೆ. ಔಟ್ ಆಫ್ ದ ಮೆನಿ ಐ ವುಡ್ ಲೈಕ್ ಟು ಹೈಲೈಟ್ ಅ ಫ್ಯೂ. 1999 ಸ್ಟೇಟ್ ಅವಾರ್ಡ್ ಸಿಗುತ್ತೆ ಆಸ್ ಬೆಸ್ಟ್ ಟೀಚರ್. ಮಾಜಿ ರಾಷ್ಟ್ರಪತಿಗಳಾದಂಥ VV ಗಿರಿ ಅವರಿಂದ ಮೈಸೂರು ಲಲಿತ ಕಲಾ ಸಂಘದ ನಾಟಕೋತ್ಸವದಲ್ಲಿ ಉತ್ತಮ ಕಲಾವಿದ ಅನ್ನೋ ಬಿರುದು ಸಿಗುತ್ತೆ. ಮಾಸ್ಟರ್ ಹಿರಣ್ಣಯ್ಯ ಅವರಿಂದ ಕಲಿಯುಗ ದ್ರೋಣಾಚಾರ್ಯ ಅನ್ನೋ ಬಿರುದು ಸಿಗುತ್ತೆ. ರಾಮಕೃಷ್ಣ ಹೆಗಡೆ ಅವರಿಂದ ಸೇವಾ ರತ್ನ, ಇನ್ನು ಆರ್ಯಭಟ್ಟ ಪ್ರಶಸ್ತಿ, ಅಮೆರಿಕನ್ ಬಯೋಗ್ರಫಿಕಲ್ ಸೆಂಟರ್ನ ಮ್ಯಾನ್ ಆಫ್ ದ ಮಿಲೇನಿಯಂ ಅವಾರ್ಡ್ ಕೂಡ ನಿಮ್ಮದಾಗುತ್ತೆ. ಬಟ್ 36 years ಇಂಟು ಯೋರ್ ಕರಿಯರ್ ಮಾಜಿ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ರವರಿಂದ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಟೀಚರ್. ಐ ಥಿಂಕ್ ದಿಸ್ ಇಸ್ ಐಸಿಂಗ್ ಆನ್ ದ ಕೇಕ್. ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಒಬ್ಬ ಬೆಸ್ಟ್ ಟೀಚರ್ ಮತ್ತೊಬ್ಬ ಬೆಸ್ಟ್ ಟೀಚರ್ಗೆ ಅವಾರ್ಡ್ನ ಕೊಡ್ತಿರೋದು, ಐ ಥಿಂಕ್ ದಟ್ ವಾಸ್ ಅಮೇಝಿಂಗ್ ಸರ್, ಅಮೇಝಿಂಗ್. ದಟ್ಟು ಅವ್ರ ಕೈಯಿಂದ ನಾನು ಅವಾರ್ಡ್ ತೊಗೊಳಲ್ಲ, ನನ್ನ ಲೈಫೇ ಒಂಥರ. ಅದನ್ನ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ ಅವತ್ತು, ಅಂದ್ರೆ ಒಂದು ಅವಾರ್ಡ್ ಅನೌನ್ಸ್ ಆದಾಗ ನೀವು ಎಲ್ಲಿದ್ರಿ, ಏನ್ ಮಾಡ್ತಿದ್ರಿ ನೋಡಿ. ಅದು ಒಂದು ಸುಸಂದರ್ಭ. ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಹೆಡ್ ಮಾಸ್ಟರ್ ರೂಮಲ್ಲಿ ಕೂತ್ಕೊಂಡಿದ್ದೆ. ಫೇಲ್ಡ್ ಸ್ಟೂಡೆಂಟ್ಸನ್ನು ಕರೆದಿದ್ದೆ. ನಾನು ಫೇಲ್ಡ್ ಸ್ಟೂಡೆಂಟ್ಸ್ಗೆ ಫೇಲ್ ಅಂತ ನಾನು ಅನೌನ್ಸ್ ಮಾಡ್ತಾ ಇದ್ದಿಲ್ಲ. ಕಾರಣ, ಮಕ್ಕಳೇನೋ ಮಾಡ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ತಂದೆ ತಾಯಿಗಳನ್ನ ಕರೆಸೋದು. ತಂದೆ ತಾಯಿಗಳನ್ನ ಕರೆಸ್ಬಿಟ್ಟು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನಿಮ್ಮ ಹುಡುಗ ಫೇಲ್ ಆಗಿದ್ದಾನೆ, ಇದನ್ನು ಇದು ಸರಿಯಾಗಿ ಯಾವ ರೀತಿ ಹೇಳಬೇಕು ಹೇಳಿ ಅವ್ರನ್ನೂ ಸಮಾಧಾನಪಡಿಸಿ ನಾನು ಕಳಿಸ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನನಗೆ ಒಂದು ಕವರ್ ಬಂತು. ದಟ್ ಈಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಯೂಶುವಲ್ಗ ಸೆಂಟ್ರಲ್ ಗೌರ್ಮೆಂಟ್ ಸೀಲಿದು ಕವರ್ ಬಂತು ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ IAS ಎಕ್ಸಾಮಿನೇಷನ್ ಮಾಡ್ತಾಯಿದ್ದು. ಆ ಕವರು ಅಂತ ನನ್ನ ಭಾವನೆ. ನೋಡಪ್ಪ, ನಾಗಭೂಷಣ್ ಅಂತ ಕ್ಲರ್ಕು, ನಾಗಭೂಷಣ್ ಓಪನ್ ಮಾಡಿರಿ, ಯಾವತ್ತೇ ನೋಡ್ರಿ IAS ಎಕ್ಸಾಮಿನೇಷನ್ನು. ಯಾಕೆ ಮೇಲ್ ಇರ್ತಾ ಇತ್ತದು, ಯಾಕೆ ಮೇಷ್ಟ್ಗಳನ್ನ ಕರಿಬೇಕು, ರಜಾ, ಅದಕ್ಕೋಸ್ಕರ ಓಪನ್ ಮಾಡಿರಿ, ಯಾವಾಗಿದೆ ನೋಡಿರಿ, ಡೇಟ್ ನೋಡ್ರಿ ಅಂದೆ. ಅವ್ರು ಓಪನ್ ಮಾಡಿದ್ರು. ಸಾರ್ ಏನ್ರಿ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್. ಏನ್ರಿ ನೀವು? ನಾನು ತೆಗೆದು ನೋಡ್ತೀನಿ, ಯು ಆರ್ ಸೆಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಅವಾರ್ಡ್ ಅಂತ ಬಂದಿತ್ತು. ನನಗೆ ಮನಸ್ಸಿಗೆ ಎಷ್ಟು ಖುಷಿ ಆಗಬೇಕು ಯೋಚನೆ ಮಾಡಿ. ಯಾವುದೋ ಇದು ನಿಜವಾಗ್ಲೂ ನಾನು ನನ್ನ ನಂಬಲೇ ಇಲ್ಲ. ನನಗೆ ಸ್ಟೇಟ್ ಅವಾರ್ಡ್ ಬಂದಿಲ್ಲ, ಯಾವ ಅವಾರ್ಡು ಕೊಟ್ಟಿಲ್ಲ. ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ನನಗೆ ಯಾವ ಅವಾರ್ಡು ಬಂದಿಲ್ಲ ಇರೋ ವಿಷಯ ಹೇಳ್ತೀನಿ. ಎಕ್ಸೆಪ್ಟ್ ಡಿಪಾರ್ಟ್ಮೆಂಟಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಬಂದಿದೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಎಟ್ ಸೇಮ್ ಟೈಮ್ ಐ ಡಿಡ್ ನಾಟ್ ಗೆಟ್ ರಾಷ್ಟ್ರಪತಿ ಅವಾರ್ಡ್ ಆಗಲಿ, ಅಫ್ಕೋರ್ಸ್ ಈ
ರಾಜ್ಯ ಪ್ರಶಸ್ತಿಗಳಾಗಲಿ ಕರ್ನಾಟಕ ಯಾವುದೂ ಬಂದಿಲ್ಲ ನನಗೆ. ದೇ ಆರ್ ನಾಟ್ ರೆಕಗ್ನೈಸ್ಡು. ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ನಿಂಗೆ ಎತ್ಕೊಳ್ತಾ ನ್ಯಾಷನಲ್ ಅವಾರ್ಡ್ ಬಂದ್ಬಿಡ್ತಲ್ಲ. ಅಲ್ಲಪ್ಪ, ಸ್ಟೇಟ್ ಅವಾರ್ಡ್ ಬಂದವ್ರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಯೂಶುವಲ್ಲಾಗೆ. ಹೇಗೆ ನ್ಯಾಷನಲ್ ಅವಾರ್ಡ್ ಇದ್ದಿದ್ದಕ್ಕೆ ಡೈರೆಕ್ಟರ್ ಬಂತು? ಇದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇವನ್ ಟುಡೇ ದಟ್ ಬಿಗ್ ಕ್ವಶನ್ ಮಾರ್ಕ್ ಟು ಮೀ. ಅದು ಯಾವ ಥರದಲ್ಲಿ ಬೇರೆ ವಿಷಯಗಳು ಬೇರೆ ರೀತಿಯಲ್ಲಿ ಪಡೆಯೋದಲ್ಲ. ಅದು ಇದು ನ್ಯಾಷನಲ್ ಅವಾರ್ಡ್ ಇಸ್ ದಿ ಹೈಯೆಸ್ಟ್ ಅವಾರ್ಡ್ ಫಾರ್ ಎ ಟೀಚರ್ ಇನ್ ದಿಸ್ ಕಂಟ್ರಿ. ಅದು ಬಂತಲ್ಲ ನನಗೆ, ಓ ಮೈ ಗಾಡ್. ಅದನ್ನು ಫಸ್ಟ್ ಎತ್ಕೊಳ್ತಾ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ನನಗೆ ನ್ಯಾಷನಲ್ ಅವಾರ್ಡ್ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ನಾನು ಅಂತ ನಾನು ಹೇಳಿದೆ. ಆ ಸಂದರ್ಭ ನಿಜವಾಗ್ಲು ಒನ್ಸ್ ಅಗೇನ್ ಐ ಟೆಲ್ ಯು, ಆ ಅವಾರ್ಡ್ ಯಾರಿಂದ ಬಂದಿದ್ದು ಹೇಳಿ? ನಿಮ್ಮ ಹತ್ರ ಸ್ಟೂಡೆಂಟ್ಸಿಂದ ಅಲ್ವಾ? ಐ ಆಲ್ವೇಸ್ ಸೇ ಲೈಕ್ ದಟ್ ಓನ್ಲಿ. ಇಟ್ಸ್ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಗಾಟ್ ಮಿ ದಟ್ ಅವಾರ್ಡ್. ಅಬ್ದುಲ್ ಕಲಾಂ ಏನ್ರಿ ಗೊತ್ತು? ನಾನು BV ವಿಷಯ ಏನು ಗೊತ್ತಿದೆ ಹೇಳಿ? ಯೋಚನೆ ಮಾಡಿ. ಎಲ್ಲ ವಿಷಯಗಳನ್ನ ಸಂಗ್ರಹಣೆ ಮಾಡಿಬಿಟ್ಟು ಅವ್ರಿಗೆ ಹೋಗಿರುತ್ತೆ. ಅವರು ಆ ಸಂದರ್ಭದಲ್ಲಿ ನನಗೆ ಅವಾರ್ಡನ್ನು ಕೊಟ್ಟಿರ್ತಾರೆ. ಇನ್ನೂ ಒಂದು ಮಾಡಿದೆ ನಾನು. ಆ ಅವಾರ್ಡನ್ನು ಅವ್ರು ಹಾಕಿದಾಗ ಇದನ್ನು ನಾನು ಹಾಕಿಸ್ಕೊಳ್ಳಿಲ್ಲ. ಹಾಕಿಸ್ಕೊಳ್ಳಿಲ್ಲ, ನಾನು ಕೈಗೆ ಇಸ್ಕೊಂಡೆ. ಅದನ್ನು ಕೈಗೆ ತೆಗೆದುಕೊಂಡೆ ಹೊರತು ನಾನು ಹಾಕಿಸ್ಕೊಳ್ಳಿಲ್ಲ ಆ ಮೆಡಲ್ನ. ಆ ಮೆಡಲ್ನ ಹಾಗೇ ತೆಗೆದುಕೊಂಡು ಬಂದು ನಮ್ಮ ಶಾಲೆಯಲ್ಲಿ ನನಗೆ ದೊಡ್ಡ ಒಂದು ಸನ್ಮಾನ ಸಮಾರಂಭನ ಮಾಡಿದ್ರು ನಮ್ಮ ಹುಡುಗರೆಲ್ಲ ಸೇರಿ. ಆವತ್ತು ಶನಿವಾರ, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ. ಸೊ ನಾಮ ಇದೆ ಹಾಕ್ಕೊಂಡು ನಾನು ಅವತ್ತು ಏನು ಅದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿ ಆ ಮಕ್ಕಳು ಒಂದು ಇದೇನು ಕೂಗಾಟ ಕಿರ್ಚಾಟ ಅದೇನು. ನಂತರ ನಾನು ಆ ಮೆಡಲ್ನ ಅವತ್ತಿನ ಲೀಡ್ರ್ ಆಗಿದ್ದ. ನಮಗೆ ನಿಮ್ಗೆ ಗೊತ್ತಿದೆಯಲ್ಲ, ಸ್ಕೂಲಲ್ಲಿ ಲೀಡರ್ ಮಾಡಿರ್ತೀವಿ, ವೈಸ್ ಪ್ರೆಸಿಡೆಂಟ್. ಲೆಟರ್ಸ್ ನಮ್ಮ ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಮಾಸ್ಟರ್, ವೈಸ್ ಪ್ರೆಸಿಡೆಂಟ್ ಈಸ್ ಸ್ಟೂಡೆಂಟ್, ಸೆಕ್ರೆಟರಿ, ವೈಸ್ ಸ್ಟೂಡೆಂಟ್ ಸೆಕ್ರೆಟರಿ ಬೇರೆ ಇರುತ್ತೆ. ಆ ವೈಸ್ ಪ್ರೆಸಿಡೆಂಟ್ ಕೈಲಿ ನಾನು ಆ ಮೆಡಲ್ನ ಸಾವಿರಾರು ಮಕ್ಕಳ ಮುಂದೆ ಹಾಕಿಸ್ಕೊಂಡೆ. ಕಾರಣ ಇಷ್ಟೇನೆ, ಈಸ್ ಓನ್ಲಿ ದ ಸ್ಟೂಡೆಂಟ್ಸ್ ಹೂ ಜಸ್ಟ್ ಗಾಟ್ ಮಿ ದಟ್ ಅವಾರ್ಡ್. ಅವ್ರು ಕೊಟ್ಟರು ಕೋತೀನಿ. ಆದರೆ ಇದನ್ನು ರಿಯಲ್ಲಾಗಿ ಯಾವರಿಂದ ನಾನು ಪಡೆದೆ? ನನ್ನ ಶಾಲೆಯ ಮಕ್ಕಳಿಂದ. ಮಕ್ಕಳಿಂದ ಅದನ್ನು ನಾನು ಹಾಕಿಸ್ಕೊಂಡೆ. ಈವನ್ ಟುಡೇ ಐ ಡೋಂಟ್ ಫರ್ಗೆಟ್ ದಟ್ ಪರ್ಟಿಕ್ಯುಲರ್ ಡೇ. ಅದಕ್ಕೇನೆ ಹೇಳೋದು, ಐ ಲಿವ್ ಇನ್ ಮೈ ಸ್ಟೂಡೆಂಟ್ಸ್, ಐ ಲಿವ್ ಟು ಮೈ ಸ್ಟೂಡೆಂಟ್ಸ್. ಈವನ್ ಟುಡೇ ನಾವು ಬದುಕಿರೋರ್ಗೂ ಸಹ ಐ ಲಿವ್ ಇನ್ ಮೈ ಸ್ಟೂಡೆಂಟ್ಸ್, ಐ ಲಿವ್ ಟು ಮೈ ಸ್ಟೂಡೆಂಟ್ಸ್. ದ ವರ್ಸ್ಟ್ ಪಾಸಿಬಲ್ ಪನಿಷ್ಮೆಂಟ್ that you can just give it to BVN is keep him away from the students. ಆವಾಗ ನಾನು ಫಿಶ್ ಔಟ್ ಆಫ್ ವಾಟರ್ ಆಗ್ತೀನಿ. ಸಾಧ್ಯವೇ ಇಲ್ಲ. ಐ ವಾಂಟ್ ಟು ಬಿ ಆಲ್ವೇಸ್ ವಿತ್ ಸ್ಟೂಡೆಂಟ್ಸ್. ಇವಾಗ ನಿಮ್ಮ ಮತ್ತೊಬ್ಬ ಸ್ಟೂಡೆಂಟ್ನ ವಾಯ್ಸ್ ನೋಟ್ ಕೇಳೋಣ ಸರ್. ಹೂಸ್ ಅ ವೆರಿ ಬಿಗ್ ನೇಮ್ ನಮ್ಮ ಸ್ಯಾಂಡಲ್ವುಡ್ನಲ್ಲಿ. BVN ಹಾಗಂದ್ರೆ ನಮಗೆ ಭಯವೂ ಹೌದು, ಗೌರವವೂ ಹೌದು, ಈಗ ಪ್ರೀತಿಯ ನೆನಪೂ ಹೌದು. BVN ನಮಗೆ 3 ವರ್ಷ ಶಾಲೆಯಲ್ಲಿ ಕೆಮಿಸ್ಟ್ರಿಯನ್ನು, ವಿಜ್ಞಾನದ ಹಲವು ವಿಷಯಗಳನ್ನು ಕಲಿಸಿದ್ರು. ಅವರು ನಮಗೆ ಬದುಕುವ ಕ್ರಮವನ್ನು ಕೂಡ ಕಲಿಸಿದ್ರು. ಹಾಕಿಕೊಳ್ಳಬೇಕಾದ ಬಟ್ಟೆ ಎಷ್ಟು ನೀಟಾಗಿ ಕ್ಲಿಯರ್ ಆಗಿ ಇರಬೇಕು ಅನ್ನುವುದನ್ನು ಸೂಟ್ ಹಾಕ್ಕೊಂಡು ಟೈ ಹಾಕ್ಕೊಂಡು ಬಂದು ಪಾಠ ಮಾಡ್ತಾ ನಮಗೆ ಒಂದು ಮಾದರಿಯಾಗಿ ಎದುರಿಗೆ ನಿಂತರು. ನನಗೆ ಚೆನ್ನಾಗಿ ನೆನಪಿದೆ, ಬೋರ್ಡಿನ ಮೇಲೆ ಯಾವುದೋ ಈಕ್ವೇಶನ್ ಅನ್ನು ಬರೀತಾ ಹಿಂದೆ ಯಾರೋ ಗಲಾಟೆ ಮಾಡ್ತಾ ಇದ್ದ ಹುಡುಗರ ಕಡೆಗೆ ಅವರು ಎಸೀತಿದ್ದ ಚಾಕ್ಪೀಸಿನ ತುಂಡು ನೇರ ಹೋಗಿ ಗಲಾಟೆ ಮಾಡ್ತಿದ್ದವ್ರ ಮಧ್ಯೆನೇ ಬೀಳ್ತಿತ್ತು. ಹಾಗೆ ಅವ್ರದ್ದು ಒಂತರಹ ಅರ್ಜುನನ ಗುರಿ ಇದ್ದ ಹಾಗೆ, ಎಲ್ಲಿಂದ ಎಲ್ಲಿಗೆ ಹೇಗೆ ಚಾಕ್ಪೀಸಿನ ತುಂಡು ಮಗುವಿನ ಮನಸ್ಸಿಗೆ ನೋವಾಗದ ಹಾಗೆ ಬೀಳಬೇಕು ಮತ್ತು ಆ ಮಗುವಿಗೆ ಕಲಿಕೆಯಲ್ಲಿ ಆಸಕ್ತಿ ಹುಟ್ಟಬೇಕು ಅನ್ನುವುದನ್ನು BVN ಅವರು ಪಾಠ ಮಾಡುವ ಕ್ರಮದಿಂದ ಕಲಿಯಬಹುದಾಗಿತ್ತು. ಎದುರಿಗಿರುವವನ ಜಾತಿ ಮುಖ್ಯವಲ್ಲ, ಆತನಲ್ಲಿರುವ ಮನುಷ್ಯ ಮುಖ್ಯ ಅನ್ನುವುದನ್ನು ಸದಾಕಾಲ ನಮಗೆ ಕಲಿಸ್ಕೊಟ್ಟವರು BVN. ನನಗಿನ್ನೊಂದು ಚೆನ್ನಾಗಿ ನೆನಪಿರುವ ಒಂದು ಘಟನೆಯನ್ನು ಹೇಳಿಬಿಡ್ತೇನೆ. ಎಲ್ಲ ಮೇಷ್ಟ್ರುಗಳು ಸೇರಿ ಕೈಲಾಸಂ ಅವರ ನಾಟಕವನ್ನು
ಆಡ್ತಾ ಇದ್ರು. ಆ ನಾಟಕದಲ್ಲಿ BVN ಅವರು ತಂದೆಯ ಪಾತ್ರ, ಮತ್ತೊಬ್ಬ ಮೇಷ್ಟ್ರು SRM ಅವರು ತೊದಲು ಮಾತಾಡುವ ಮಗನ ಪಾತ್ರ. ಇವರಿಬ್ಬರು ವೇದಿಕೆಯ ಮೇಲೆ ಅಭಿನಯಿಸಿದ ಕ್ರಮ ನನಗೆ ಇವತ್ತಿಗೂ ಒಂದು ದೊಡ್ಡ ಪಾಠ. ಮಾತನ್ನ ಹೇಗೆ ಜ್ಞಾಪಕ ಇಟ್ಕೋಬೇಕು, ಮಾತನ್ನ ವೇದಿಕೆಯ ಮೇಲೆ ಆಡ್ತಾ ಇರುವಾಗ ಪ್ರೇಕ್ಷಕರನ್ನು ಹೇಗೆ ಒಳಗೊಳ್ಳಬೇಕು ಅನ್ನುವುದನ್ನು ನಿರಂತರವಾಗಿ ಕಲಿಸಿದ ಒಂದು ವಿದ್ಯೆ ಅದು. ಹಾಗಾಗಿಯೇ BVN ಸದಾಕಾಲ ನನ್ನ ನೆನಪಿನಲ್ಲಿ ಇದ್ದೇ ಇರ್ತಾರೆ. ನಮಸ್ಕಾರ ಮೇಷ್ಟ್ರೆ, ನಗ್ತಾ ಇರಿ, ನೆಮ್ಮದಿಯಾಗಿರಿ, ನಮ್ಮ ಜೊತೆಗೆ ಇರಿ. ನಿಮ್ಮ 100ನೆಯ ಹುಟ್ಟು ಹಬ್ಬವನ್ನು ಕೂಡ ನೀವು ಒಟ್ಟಿಗೆ ಸೇರಿ ಕೇಕು ಕತ್ತರಿಸುವ ಹಾಗೆ ಆಗಲಿ. ಬಾಯ್ ಮೇಷ್ಟ್ರೆ. ಥ್ಯಾಂಕ್ ಯು ವೆರಿ ಮಚ್. ಬಿ ಸುರೇಶ್ ಸರ್. ಗೊತ್ತಪ್ಪ, ಬಿ ಸುರೇಶ್. ಸೊ ಫೇಮಸ್ ಡೈರೆಕ್ಟರ್ ಬಿ ಸುರೇಶು. ಓ ಮೈ ಗಾಡ್, ಎಲ್ಲಿ ಸಿಕ್ಕಿದ್ರು ಇದು ಕೈಲಾಸಂ ಅಹೋಬಲು ರೋಲ್ ನಾನೇ ಮಾಡವೆ. ಪೆದ್ದ ಶಿಖಾಮಣಿ ರೋಲು ಮಾಧವ ಮಾಡವ. ಅವನು ಒಳ್ಳೆ ಕೆಂಪಗಿದ್ದ, ಅವನ್ನ ಕಪ್ಪು ಮಾಡ್ಬೇಕಾದ್ರೆ ಭಾಳ ಕಷ್ಟ. ಹೌದು, ಭಾಳ ಒಳ್ಳೆಯ ನಾಟಕ. ಸೊ ನೀವು ಕೈಲಾಸಂ ಅವರ ನಾಟಕಗಳು ಎಸ್ಪೆಷಲಿ ಕಷ್ಟ ಮಾಡೋದು, ಉದ್ದ ಡೈಲಾಗ್ಸ್ಗಳನ್ನು ನೆನ್ಪಿಟ್ಕೊಂಡು ಹೇಳ್ತಾ ಇದ್ರಿ. ಅದು ನನಗೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ನನಗೆ. ಮತ್ತೊಂದು ನಿಮ್ಮ ಸಿಗ್ನೇಚರ್ ಸ್ಟೈಲ್, ಆಫ್ ಕೋರ್ಸ್ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೈಲೈಟ್ ಮಾಡೋದು, ನಾನು ವಿಟ್ನೆಸ್ ಮಾಡಿದ್ದೀನಿ ಅದನ್ನ, ಚಾಕ್ ಪೀಸ್ ತುಂಡು ಎಸೆಯೋದು ಕ್ಲಾಸಲ್ಲಿ. ಯಾರೇ ಮಾತಾಡ್ತಿರ್ಲಿ, ನೀವು ಎಸಿತಾ ಇದ್ದಿದ್ದು ಚಾಕ್ ಪೀಸ್ ತುಂಡು ಅಷ್ಟು ದೊಡ್ಡ ಕ್ಲಾಸ್ ರೂಮಲ್ಲಿ ಅವ್ರಿಗೇ ಹೋಗಿ ಬೀಳೋದು. ಇದಕ್ಕೆ ನೀವು ಡ್ಯೂ ಕ್ರೆಡಿಟ್ಸ್ ಕ್ರಿಕೆಟ್ ಕೊಡ್ತೀರಾ ಸರ್? ಅಲ್ಲ, ನಮ್ಮ ಹುಡುಗರು ಕೆಲವು ಬೇಕು ಅಂತಲೇನೆ ಸಾರ್ ಬೈಕೋಬೇಡಿ ಸರ್ ಅಂತ ಇದನ್ನ ಜೋಬನ್ನು ತೆಗೆದು ಇಟ್ಕೊಂಡು ಸರ್ ಎಸಿರಿ ಸರ್ ಅಂತ ಕರೆಕ್ಟಾಗಿ ಎಸಿವೆ. ಆ ಜೋಬಾಗೆ ಬೀಳೋದು ಅವಾಗೇನೋ ಒಂಥರ ಖುಷಿ. ಅಂತ ಒಂದು ಖುಷಿಯನ್ನು ಕೊಟ್ಟಿದ್ದೀನಿ. ಕ್ಲಾಸು ನಾನು ಮೇಷ್ಟ್ರಾಗಿ ಕೆಲಸ ಮಾಡಲಿಲ್ಲ ಕಣ್ರಿ. ನಾನೊಬ್ಬ ಸ್ಟೂಡೆಂಟೇ ಯಾವತ್ತು ತಿಳ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ ಪಾಠ ಮಾಡ್ಬೇಕಾದ್ರೆ ನಾನು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಷ್ಟೇ. ಐ ಯೂಸ್ ಟು ಶೇರ್ ಮೈ ಥಾಟ್ಸ್ ವಿತ್ ದ ಸ್ಟೂಡೆಂಟ್ಸ್ ದೇರ್. ದಟ್ಸ್ ಆಲ್ ಇಟ್ ಇಸ್. I never called myself a teacher. I never considered myself a teacher at all. ಯಾವತ್ತು ತಿಳ್ಕೊಳ್ಳಿ, ಟೀಚರ್ ಮಕ್ಕಳ ಮುಂದೆ ನಿಂತಾಗ ನಾನು ಟೀಚರ್ ಅಲ್ವೇ ಅಲ್ಲ, ಅವರಲ್ಲೂ ಒಬ್ಬ. ಮಕ್ಕಳ ಮನಸ್ಸನ್ನು ಹೊಕ್ಕಬೇಕು, ಮಕ್ಕಳ ಮನಸ್ಸಲ್ಲಿ ಇರ್ತಕ್ಕಂಥ ಕ್ವಶನ್ನ ನಾನು ತೆಗಿಬೇಕು. ಅವ್ನು ಕೇಳ್ತಾ ಇತ್ತಲ್ಲ ಪ್ರಶ್ನೆ, ಅಲ್ಲೇ ಇದೇ ಪ್ರಶ್ನೆ ಕೇಳಬೇಕಣ್ಣ, ಸುಮ್ಮನೆ ಕೂತ್ಕೊಂಡ್ರಿ ಏನೋ. ಹೀಗೆ ಮಕ್ಕಳಿಗೆ ನಾನು ಟೆಸ್ಟ್ ಮಾಡೋದಲ್ಲಿ ಒಂದು ದೊಡ್ಡಸ್ಗೆ ತೋರಿಸ್ತಾ ಇದೆಯಲ್ಲ, ಅವರಿಗೆ ಕ್ವಿಝ್ ಮಾಡವೆ. ನಾಳೆ ಕೆಮಿಸ್ಟ್ರಿ ಕ್ವಿಝ್ ಇದೆ ಕಣೋ, ಈ ಟಾಪಿಕ್ ಇಸ್ ಫನ್. 2 ಪಾರ್ಟಿ ಮಾಡವೆ. ಕ್ಯಾಪ್ಟನ್ ಬನ್ರೋ ಅಂಥೇಳಿ ಕಾಯಿನ್ ಆಡ್ತಿದ್ಯೇನೋ ತೊಗೊಂಡು ಕಾಯಿನ್ ಹಾಕೋದು, ಇಟ್ಕೊಳ್ಳೋದು. ನಂತರ ಯಾರು ಗೆದ್ದವ್ರಿಗೆ ಯಾರು ಫಸ್ಟ್ ಪ್ರಶ್ನೆ ಕೇಳಬೇಕು, ನೀವು ಕೇಳ್ತೀರಾ ಅವ್ರು ಕೇಳ್ತೀರಾ, ಸರ್ ಅವರೇ ಕೇಳಲಿ ಸರ್ ಅಂತ 2 ಭಾಗ ಮಾಡವೆ. ಅಲ್ಲಿ ಅವ್ನು ಕ್ಯಾಪ್ಟನ್ ಮಾಡೋ ಅವನ ಹೆಸರು ಬರೆಯವೆ, ಈ ಕಡೆ ಅವನ ಹೆಸರು ಬರೆಯವೆ. ಎಸ್, ಅವನು ಪ್ರಶ್ನೆ ಕೇಳಬೇಕು, ನಾನು ಅಂಪೈರು. ಅವನು ಉತ್ತರ ಹೇಳಬೇಕು, ನಾನು ಸರಿಯೇ ಇಲ್ವ ಅಂತ ಹೇಳಬೇಕು. ಅಷ್ಟೇ. ಒಂದು ಈ ಬೊಟ್ಟು ಹಾಕ್ತಾ ಇರಲ್ಲ, ಹಳೆ ಕಾಲದಲ್ಲಿ ಮೊಸರು ಹಾಕಬೇಕು, ಹಿಂದೆ ಬರೆಯೋರು 1 1 1 1 1 ಬರಿತಿರ್ತಾರೆ. ಆ ಥರ 1 ಅಂತ ಬರೆಯವೆ. ನೆಕ್ಸ್ಟ್ ಹೀಗೆ ಮಕ್ಕಳ ಮನಸ್ಸನ್ನು ಗೆಲ್ಲವೆ. ಅವರಿಗೆ ಟೆಸ್ಟ್ ಇಷ್ಟ ಆಯ್ತಿಲ್ಲ ಬರೆಯೋದಕ್ಕೆ. ಈ ಕ್ವಿಸ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬಹಳ ಇಷ್ಟ ಆಗ್ತಾ ಇತ್ತು. ಇದನ್ನು ನಾನು ಅದರ್ ಥಿಂಗ್ ಟು ಸಿ ದಟ್ ಐ ಹ್ಯಾವ್ ಬಿಕಮ್ ಪಾಪ್ಯುಲರ್ ವಿತ್ ರೆಸ್ಪೆಕ್ಟ್ ಟು ದಟ್ ಕ್ವಿಸ್ ಕಾಂಪಿಟಿಷನ್ ಡ್ಯಾನ್ ಇನ್ ದಿ ಕ್ಲಾಸ್ ರೂಮ್. ನಂತರ ಏನು ಮಾಡಿದೆ ನಾನು, ಆಗಿನ ಕಾಲಕ್ಕೆ ಅಮಿತಾಬ್ ಬಚ್ಚನ್ ಅವರು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಏನಂತ ಕೌನ್ ಬನೇಗಾ ಕರೋಡ್ಪತಿ ಅಂತ ಮಾಡೋರು. ಅದೇ ರೀತಿಯಲ್ಲಿ ನಾನು ಕೌನ್ ಬನೇಗಾ ಸೈಂಟಿಸ್ಟ್ ಅಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ನೀವು ನಂಬ್ತಿರೋ ಇಲ್ವೋ, ಆ ಕಾರ್ಯಕ್ರಮಕ್ಕೆ ನಮ್ಮ ಭರತ್ ಭೂಷಣ್ ಕಂಪ್ಯೂಟರ್ ಸೆಕ್ಷನ್ನು, ನಮ್ಮ ಶಾಲೆ ಭಾಳ ದೊಡ್ಡದು ಬಿಡ್ರಿ, ತಿರ್ಗಾದೆ ಹೇಳಿದ್ದಾರೆ. 96 ಕಂಪ್ಯೂಟರ್ಸ್ ಹೋಲ್ ಸ್ಟೇಟಲ್ಲಿ ಇತ್ತಲ್ಲರೇ, 2 ಲ್ಯಾಬ್ರೇಟ್ರಿಗಳು, 96 ಕಂಪ್ಯೂಟರ್. ಯಾಕೆಂದರೆ ನನ್ನ ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮಲ್ಲೂ 100 ಜನ, 96 ಜನ. ನೀವಿದ್ದಾಗ ಎಷ್ಟು ಜನ ಇದ್ರಮ್ಮ? 108 ಜನ ಇದ್ರು. ಸಿ ಸೆಕ್ಷನ್. ಅಯ್ಯೋ ಮೈ ಗಾಡ್, ಸಿ ಸೆಕ್ಷನ್ ಬಿಟ್ರೆ ಆಗೋಯ್ತು. ಮಕ್ಕಳೆಲ್ಲ ಸಿ ಸೆಕ್ಷನ್ ತಗೋಬೇಕು. 8th ಸ್ಟ್ಯಾಂಡರ್ಡ್ ಸಿ ಸೆಕ್ಷನ್ಗೆ ಪ್ರಿಫರ್ ಮಾಡೋರು. ಕಾರಣ ಏನಂದರೆ 10th BVN ಕ್ಲಾಸ್ ಟೀಚರ್ ಆಗ್ತಾರೆ. ಸೊ ಟೀಚರ್ಸ್ ಎಲ್ಲ ಸಿ ಸೆಕ್ಷನ್ ಪ್ರಿಫರ್ ಮಾಡೋರು. ಹೌದು. ಆಗ ಅಂಥ ಒಳ್ಳೆ ಶಾಲೆ ನಮ್ಮದು, 96 ಕಂಪ್ಯೂಟರ್ಸ್ ಅಂತ. ಅದಕ್ಕೆ 14 ಜನ ಸ್ಟಾಫ್ ನನಗೆ ಕಂಪ್ಯೂಟರ್ಗೆ. ಸರ್ ಆಮೇಲೆ ವಿ ಶುಡ್ ಆಲ್ಸೋ ಹೈಲೈಟ್ ದ ಫ್ಯಾಕ್ಟ್ ದಟ್ ಇವಾಗ ನಮ್ಮ ಕ್ಲಾಸ್ ಸ್ಟ್ರೆಂತ್ ಒಂದು ಕಡೆ ಎಫ್ ವರ್ಗೂ ಇತ್ತು ಸೆಕ್ಷನ್. ಎಫ್ ಅಲ್ಲ, ಜೀನು ಸ್ಟಾರ್ಟ್ ಮಾಡಿದ್ರಿ. ಕರೆಕ್ಟ್. ಸಾಕಾಯ್ತಿಲ್ಲ. ಆಗ ಜಿ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದು ಉಂಟು. ಇರಲಿ, ಆ ಒಂದು ಪಾಯಿಂಟ್ ಯಾಕೆಂತ ಹೇಳ್ತೀನಿ ಅಂತ ಹೇಳಿದ್ರೆ,
ಭರತ್ ಭೂಷಣ್ ಅವರು ನನ್ನ ಮಗನೂ ಬರೋವ ಎಲ್ಲ ನಂಗೆ ಸಹಾಯ ಮಾಡೋದಕ್ಕೆ ಕಂಪ್ಲೀಟಾಗಿ ಎಲ್ಲ ನಾವು ಚೆನ್ನಾಗಿ ನಾವು ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಭಾಳ ಪಾಪ್ಯುಲರ್ ಆಗೋಯ್ತು. ಹೋಲ್ ಸ್ಟೇಟಲ್ಲಿ ಯಾರೂ ಮಾಡಿಲ್ಲ ಬಿಡಿ, ಇವತ್ತವರು ಯಾರು ಆ ಸ್ಟೇಟಲ್ಲಿ ಮಾಡಿಲ್ಲ ಅಂತ ಕೌನ್ ಬೇಗ ಸೈಂಟಿಸ್ಟ್ ಪ್ರೋಗ್ರಾಮನ್ನು. ಅದು ನಮ್ಮ ಇದರಲ್ಲಿ ಭಾಳ ಇನ್ಫ್ಲೂಯೆನ್ಸ್ ಆಯಿತು. ನಮ್ಮ ಟಿ ವಿ ಸ್ಟೇಷನ್ ಅವರು ಅಫ್ಕೋರ್ಸ್ ಅದನ್ನು ನನ್ನ ಅಪ್ರೋಚ್ ಮಾಡಿ 13 ಕಾರ್ಯಕ್ರಮ 13 ವಾರ ಬರ್ತೀವಿ. ಆಗ 13 ವಾರನೇ ಕೊಡ್ತಾ ಇದ್ದಿದ್ದು. 13 ವರ್ಷಗಳ ವಾರದ ವಿಜ್ಞಾನಿ ಅಂತ ಬರೋದು, ಇಂಗ್ಲೀಷಲ್ಲೇ ಬರೋದು. ವಾರದ ವಿಜ್ಞಾನಿ ಅಂತ ಟೈಟ್ಲು, ಬಟ್ ಅದು ಇಂಗ್ಲೀಷಲ್ಲೇ ಕಾರ್ಯಕ್ರಮ ನಡೆಸಿದ್ದೆ ನಾನು. 13 ಕಾರ್ಯಕ್ರಮ ಮಾಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ವಾರದ ವಿಜ್ಞಾನಿ ಅಂತ ಬರೋದು ಅಂತ ಭಾಳ ಒಳ್ಳೆ ಉತ್ತಮ ಕಾರ್ಯಕ್ರಮ ಆವಾಗೆಲ್ಲ ಮಾಡ್ತಾಯಿದ್ದೆ. ಭಾಳ ಚೆನ್ನಾಗಿತ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಸಿಕ್ಸ್ತ್ ರೌಂಡ್. ಫಸ್ಟು ಕ್ವಶನು ಫಿಸಿಕ್ಸಲ್ಲಿ, ಎರಡನೇದು ಕೆಮಿಸ್ಟ್ರಿಯಲ್ಲಿ, ಮೂರನೇದು ಬಯಾಲಜಿಯಲ್ಲಿ. ಅದು ಗೆದ್ದ ತಕ್ಷಣ ಫಸ್ಟ್ ಆದರೆ ಪೆನ್ ರೌಂಡ್. ಅದು ಕೊನೆಗೆ ಇದು ಲಾಸ್ಟ್ ಒನ್ ಈಸ್ ಕಾಸ್ಟ್ಲಿ ಕ್ಯಾಮ್ರಾ ರೌಂಡ್. ಲಾಸ್ಟ್ ರೌಂಡ್ ಫುಲ್ ಗೆದ್ದುಬಿಟ್ರೆ ಅವನು ವಾರದ ವಿಜ್ಞಾನಿ ಆಗಿಬಿಟ್ರೆ ಅವನಿಗೆ ಕ್ಯಾಮ್ರಾ ಕೊಡೋದೆ, ಕಾಸ್ಟ್ಲಿ ಕ್ಯಾಮ್ರಾ. ಆವಾಗ ಒಳ್ಳೆ ನಮಗೆ ಮ್ಯಾನೇಜ್ಮೆಂಟು ಭಾಳ ಚೆನ್ನಾಗಿ ಸಹಾಯ ಮಾಡ್ತಾಯಿತ್ತು. ಯೋಚನೆ ಇಲ್ಲ, ಕಾಸ್ಟ್ಲಿ ಕ್ಯಾಮ್ರಾ ಪ್ರೆಸೆಂಟ್ ಮಾಡಿದಿರಿ. ಬಿಷಪ್ ಕಾಟನ್ ಗೆದ್ದಿದ್ದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಕೇಳಿದೆ, ಏನು ಮಾಡ್ತೀಯಪ್ಪ ನೀ ಕ್ಯಾಮ್ರಾ ಬಂದು ಏನು ಮಾಡ್ತೀಯಪ್ಪ ಅಂದರೆ, ಇಲ್ಲ ಸರ್, ಫಸ್ಟ್ ಥಿಂಗ್ ಈಸ್ ಟು ಸಿ ದಟ್ ಐ ಜಸ್ಟ್ ಕ್ಯಾಚ್ ಯುವರ್ ಫೋನ್ ಅಲಾಂಗ್ ಇದನ್ನು ನಾನು ಭಾಳ ಚೆನ್ನಾಗಿರ್ತಾಯಿತ್ತು ಬಿಡಿ. ಸೊ BHS ಅಲ್ಲಿ ಸ್ಟಾರ್ಟ್ ಮಾಡಿ ಬೆಂಗಳೂರಿನ ಸಾಕಷ್ಟು ಶಾಲೆಗಳನ್ನು ಇನ್ವಾಲ್ವ್ ಮಾಡ್ಕೋತೀರಾ ಕಾನ್ ಬನೇಗಾ ಸೈಂಟಿಸ್ಟಲ್ಲಿ. ನಾಟ್ ಜಸ್ಟ್ ದ್ಯಾಟ್, BHSನ ಬಗ್ಗೆನೇ ಹೇಳಬೇಕು ಅಂದರೆ ಸರ್, ಒಂದು ಮಾದರಿ ಶಾಲೆಯಾಗಿ ಅದನ್ನು ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅನ್ನೋದು. ಸೊ ನನಗೆ ನೆನಪಿರುವಂಥದ್ದು ವಿಚ್ ವಾಸ್ ಹೈಲೈಟ್ ಅಂದರೆ, ಒಂದು ಪ್ರತಿಯೊಂದೊಂದು ಕ್ಲಾಸ್ ರೂಮ್ಗೆ ಕವಿಗಳ ಹೆಸರು. ನಾವು ಓದ್ತಾ ಇದ್ದಿದ್ದು ಭಾಸಾದಲ್ಲಿ ಓಕೆ, ಹಾಗೆ ಕಾಳಿದಾಸ, ಹೀಗೆ ಪ್ರತಿಯೊಂದೊಂದು ಕ್ಲಾಸ್ ರೂಮ್ಗೂ ಒಂದೊಂದು ಹೆಸರಿರಬಹುದು. ಅಥವಾ ನಮ್ಮ ಕವಿಗಳು, ಸಾಹಿತಿಗಳು, ಅವರ ಫೋಟೋಸ್ಗಳನ್ನು ಸ್ಕೂಲಲ್ಲಿ ಹಾಕಿದ್ದಿರಬಹುದು. ಅಷ್ಟು ದೊಡ್ಡ ಕ್ವಾಡ್ರಾಂಗಲ್ ಇರಬಹುದು. ಆ್ಯಂಡ್ ಬಿಷಪ್ ಕಾಟನ್ ಅವ್ರು ಮಾತ್ರ ಯಾಕೆ ಬ್ಲೇಸರ್ ಹಾಕೋಬೇಕು ಅಂತ ಹೇಳಿ ನಮ್ಮ ಶಾಲೆಯಲ್ಲೂ ಬ್ಲೇಸರ್ನ ಇಂಟ್ರೊಡ್ಯೂಸ್ ಹೇಳಬೇಕು ಅಂತ ಹೇಳ್ತೀನಿ. ಸೌಜನ್ಯ, ಒಂದು ವಿಷಯ ಹೇಳ್ತೀನಮ್ಮ ಕೇಳಿ. ನನ್ನ ಮನಸ್ಸಲ್ಲಿ ನಮ್ಮ ಶಾಲೆನ ಒಂದು ಉತ್ತಮ ಶಾಲೆ ಮಾಡಬೇಕು ಅಂತ ಮೊದಲು ಮನಸ್ಸಿತ್ತು. ನಾನು ಹೆಡ್ ಮಾಸ್ಟರ್ ಅಲ್ಲ, ನಾನು ಹೆಡ್ ಮಾಸ್ಟರ್ ಆದಮೇಲೆ ನಾವು ಆ ಶಾಲೆನ ಬಿಟ್ಟು ಒಂದು ಹೊಸ ಬಿಲ್ಡಿಂಗಿಗೆ ಬಂದವು. ಆ ಹೊಸ ಬಿಲ್ಡಿಂಗ್ಗೆ ಬಂದಾಗ ನಮ್ಮ ಮಕ್ಕಳು ಯಾರು ಕಡಿಮೆ, ಬಿಷಪ್ ಕಾಟನ್ನೇ ಹಾಕಬೇಕಾ ಬ್ಲೇಸರ್ಸನ್ನು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಬ್ಲೇಸರ್ನ ತೋರಿಸ್ದೆ. ಹ್ಯಾಕೆ ಕಾಣೋರು ಗೊತ್ತಾ, ಏನು ದೊಡ್ಡದಾಗಿ, ವಂಡರ್ಫುಲ್ ಥಿಂಗ್ ದೇರ್. ನೋಡ್ರಿ, ಮಕ್ಕಳ ಯೂನಿಫಾರ್ಮ್ನ ಸೆಲೆಕ್ಟ್ ಮಾಡಬೇಕು ಸಹ ನಾನು ಬೇರೆ ಯೂನಿಫಾರ್ಮ್ಗಳೆಲ್ಲ ಕಟ್ಟು ಹುಡುಗನ ಕರೆಸೋವೆ, ನೋಡಿ ಯಾವ್ದು ನಿಮಗೆ ಇಷ್ಟ ಅಂತ. ಯಾಕೆಂದರೆ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕೆ ಒಂದು ದಿವಸ ಮಕ್ಕಳು ಒಂಥರ ಬೇಜಾರು ಮಾಡ್ಕೋತಾರೆ. ದೇ ನಾಟ್ ಜಸ್ಟ್ ಇಟ್ಸ್ ಅ ಪ್ರೈಡ್ ಅಂತಕ್ಕದ್ದು. ಇಟ್ ರೆಪ್ರೆಸೆಂಟ್ ಬ್ಯಾಂಗ್ಳೂರ್ ಹೈಸ್ಕೂಲ್ನ ಹೇಳಬೇ, ಇಟ್ ರೆಪ್ರೆಸೆಂಟ್ಸ್ ಬ್ಯಾಂಗ್ಳೂರ್ ಹೈಸ್ಕೂಲ್. ಐಸೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. Suppose you misbehave, immediately recognize as Bangalore High School. That is very important. ನಾನು ಹೇಳ್ತಾ ಇರುವೆ, ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಗಲಿ, ಹೊರಗಡೆ ಆಗಲಿ, ದಯವಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡಾಗ ಮಿಸ್ಬಿಹೇವ್ ಮಾಡಬೇಡಿ. ಇಟ್ ಬ್ರಿಂಗ್ಸ್ ಸರ್ ಬ್ಯಾಡ್ ನೇಮ್ ಟು ಬ್ಯಾಂಗ್ಳೂರ್ ಹೈ ಸ್ಕೂಲ್. ಡೋಂಟ್ ಡೂ ಇಟ್ ಅಂತ ಹೇಳಿದೆ ನಾನು. ಯಾಕೆಂದರೆ ಆ ಬ್ಯಾಂಗ್ಳೂರ್ ಹೈ ಸ್ಕೂಲ್ ಯೂನಿಫಾರ್ಮೇ ಅಂತ ಇದಿತ್ತು. ಮಕ್ಕಳು ಇಷ್ಟಪಟ್ಟು ಯೂನಿಫಾರ್ಮ್ ಹಾಕ್ಕೊಳ್ಳೋರು. ಬ್ಲೇಸರ್ನ ಫಸ್ಟ್ ಎತ್ಕೊಳ್ತಾ ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಅಷ್ಟೇ ಅಲ್ಲ, ಬ್ಯಾಂಗ್ಳೂರ್ ಹೈಸ್ಕೂಲ್ ಬರೀ ಬಾಯ್ಸ್ ಹೈಸ್ಕೂಲ್ ಆಗಿತ್ತು ಹೊರತು ಗರ್ಲ್ಸ್ ಇತ್ತಿಲ್ಲ, ಕೋ ಎಜುಕೇಷನ್ ಇತ್ತಿಲ್ಲ. ಕೋ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದೇವನೇ ನಾನು 99 ಹೌದು, 99 ಸ್ಟಾರ್ಟ್ ಮಾಡಿದೆ. ನೀವು ಬರೋ ವರ್ಷಕ್ಕೆ 2 ವರ್ಷ 3 ವರ್ಷ ಆಗಿತ್ತು ಅಷ್ಟೇ ಹೊರತು ಇತ್ತಿಲ್ಲ. ಆಗ ಕಾರಣ ಕೇಳಿದ್ರು ಯಾಕೆ ಅಂತ. ನಾನು ಹೇಳೋದೇನು ಅಂತ, ಇವಾಗ ಸರ್ ಇನ್ನೂ ನಮ್ಮ ರಿಸಲ್ಟ್ಸನ್ನು ಇಂಪ್ರೂವ್ ಮಾಡಬೇಕು ಅಂದರೆ ಹೆಣ್ಮಕ್ಕಳನ್ನ ಸೇರಿಸ್ಬೇಕು, ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಇಟ್ ಕೇಮ್ ಟ್ರೂ ಆಲ್ಸೋ. ನೀವು ನಂಬ್ತಿರೋ ಇಲ್ವೋ, 98%, 99% ರಿಸಲ್ಟ್ ಅವಾಗೆಲ್ಲ ನಮಗೆ ಭಾಳ ಒಳ್ಳೆ ರಿಸಲ್ಟ್ ಬರ್ತಕ್ಕಂಥದ್ದು ಹೀಗಿತ್ತು. ದಟ್ಸ್ ಆಲ್ಸೋ ಅನದರ್ ಪಾಯಿಂಟ್. ಕೋ ಎಜುಕೇಷನ್ ಮಾಡೋದು ತಪ್ಪೇನಿತ್ತಿಲ್ಲ. ನಮ್ಮ ನೋಡಿ ಯೋಚನೆ ಮಾಡಿ, ಸುಮಾರು ಎಷ್ಟು ವರ್ಷಗಳ ಕಾಲ ನಾವು ಗರ್ಲ್ ಎಜುಕೇಷನ್ ಚಾಮರಾಜಪೇಟೆಗೆ ಕೊಡಲಿಲ್ಲ. ಅಂಥ ಒಳ್ಳೆ ಸ್ಟಾಫ್ ಇಟ್ಕೊಂಡು ಕೊಡಬೇಕಾಗಿತ್ತು, ನಾವು ಕೊಡಲಿಲ್ಲ. ಆವಾಗ ನ್ಯಾಷನಲ್ ಹೈಸ್ಕೂಲ್ ಇತ್ತು, ಬ್ಯಾಂಗ್ಳೂರ್ ಹೈಸ್ಕೂಲ್ ಇತ್ತಿಲ್ಲ. ಆ್ಯಂಡ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಬ್ಯಾಂಗ್ಳೂರ್ ಹೈಸ್ಕೂಲೇ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದು ಸೌತಲ್ಲಿ. ದ ಫಸ್ಟ್ ಸ್ಕೂಲ್ ಟು ಸ್ಟಾರ್ಟ್ ವಿಚ್ ಒನ್ ಇಂಗ್ಲೀಷ್ ಮೀಡಿಯಂ ಕ್ಲಾಸ್ ಫಸ್ಟ್. ಅವ್ರು ಹೋಗಿ 3 ಜನ ಟೀಚರ್ಸು ಕೂತ್ಕೊಂಡು, ಇಫ್ ಐ ಆಮ್ ರೈಟ್,
ಲಕ್ಷ್ಮೀನಾರಾಯಣರಾವ್ ಅಂತ, ವಿ ಟಿ ಶ್ರೀನಿವಾಸ್ ಅಂತ, ಶ್ರೀನಿವಾಸರಾವ್ ಅಂತ 3 ಜನ ಪಾಲ್ಚಿನಪ್ಪ ಹೈಸ್ಕೂಲಿಂದ ಬಂದವರು. ಅವ್ರನ್ನ ಯಾವುದೋ ಒಂದು ಕಾರಣಕ್ಕೆ ತೆಗೆದು ಹಾಕ್ಬಿಟ್ರು. ಆ 3 ಜನ ಸೇರಿಕೊಂಡು ಬೆಂಗಳೂರು ಹೈಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದು. ಪಾಲ್ಚಿನಪ್ಪ ಹೈಸ್ಕೂಲ್ ಅಂತ ಇತ್ತು, ಬ್ಯಾಂಗ್ಳೂರ್ ಹೈಸ್ಕೂಲ್, ಓಲ್ಡ್ ಬ್ಯಾಂಗ್ಳೂರ್ ಹೈಸ್ಕೂಲ್ನ ಪಾಲ್ಚಿನಪ್ಪ ಹೈಸ್ಕೂಲ್ ಅಂತ ಇತ್ತು. ಅಲ್ಲಿಂದ ಅವ್ರನ್ನ ತೆಗೆದುಬಿಟ್ರು. ಅದಕ್ಕೋಸ್ಕರ ಕೋಪ ಮಾಡಿಕೊಂಡು ಆ 3 ಜನ ಟೀಚರ್ಸ್ ಸೇರಿಕೊಂಡು ಅದನ್ನು ನ್ಯಾಷನಲ್ ಹೈಸ್ಕೂಲ್ ರೋಡಲ್ಲಿ, ಇದೆ ಅಫ್ಕೋರ್ಸ್ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಫೀಲ್ಡ್ಗೆ ಅಡ್ಜಸ್ಟೆಂಟ್ ಅಲ್ಲಿ ಒಂದು ರೋಡ್ ಇದೆ, ಅಲ್ಲಿ 3 ಜನ ಸೇರಿಕೊಂಡು ಪ್ರಾರಂಭ ಮಾಡಿದ್ರು. ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡಿದ್ರು. ಅವರು ಪ್ರಾರಂಭ ಮಾಡಿದ ದಿವಸ ಮೊದಲನೇ ದಿವಸನೇ ಅಡ್ಮಿಷನ್ಸ್ ಕ್ಲೋಸ್ ಅಂತೆ, ಐ ಆಮ್ ಟೋಲ್ಡ್. 3 ಜನ ಟೀಚರ್ಸ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಲಕ್ಷ್ಮೀನಾರಾಯಣರಾವ್, ನಾನು ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಅಂಡರ್ ಲಕ್ಷ್ಮೀನಾರಾಯಣರಾವ್. ವಿ ಟಿ ಶ್ರೀನಿವಾಸನ್ ವಾಸ್ ದ ಪ್ರಿನ್ಸಿಪಾಲ್ ಆಫ್ ವಿಜಯ್ ಸ್ಕೂಲ್ ಫಾರ್ ಎ ಲಾಂಗ್ ಟೈಮ್, ಆ್ಯಂಡ್ ಶ್ರೀನಿವಾಸ್ ವಾಸ್ ಆಲ್ಸೋ ಎ ಟೀಚರ್ ಇನ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಫಾರ್ ಎ ಲಾಂಗ್ ಟೈಮ್. ಎಂಥ ಮೆಸ್ಟ್ರುಗಳು. ಇನ್ಫ್ಯಾಕ್ಟ್ ಒಂದು ಕಡೆ ಪಾಠ, ಮತ್ತೊಂದು ಕಡೆ ಇವಾಗ ಕಾನ್ಬನ್ನಿಗ ಸೈಂಟಿಸ್ಟ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಇರಲೇಬೇಕು ಅಂತ ನೀವು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ ಸರ್, ನಾಟ್ ಜಸ್ಟ್ ಸೆಂಡಿಂಗ್ ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ಗೆ. ಹೌದು. ನೋಡಿ, ನಾನು ಪಾಪ್ಯುಲರ್ ಆಗೋದಕ್ಕೆ ಮತ್ತೊಂದು ಕಾರಣ ಸ್ಪೋರ್ಟ್ಸು. ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ನೋಡಿ, ಪ್ರತಿಯೊಂದು ಶಾಲೆಯಲ್ಲಿ ನೋಡಿ, ಡ್ರಿಲ್ ಟೀಚರೇ ಮೋಸ್ಟ್ ಪಾಪ್ಯುಲರ್ ಟೀಚರು. ಯಾಕೆ ಅಂತ ಹೇಳಿದ್ರೆ ಅವರು ಭಾಗವಹಿಸೋದು ಸ್ಪೋರ್ಟ್ಸಲ್ಲಿ. ಮಕ್ಕಳಿಗೆ ಇಷ್ಟವಾದ ಪಾಠ ಅಲ್ಲ, ಆಟ. ಅದನ್ನು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಸೊ ಮಕ್ಕಳ ಜೊತೆ ಆಟ ಮಾಡ್ಕೊಂಡೇ ಮನೆಗೆ ಬರ್ತಾಯಿದ್ದು. ಎಲ್ಲ ನಮ್ಮ ಮನೆಗೆ 5 ಗಂಟೆ ಬಿಟ್ಟರೆ 6:30 ಮನೆಗೆ ಹೋಗ್ತಾ ಇದ್ದಿದ್ದು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಟಗಳು ಎಲ್ಲದರಲ್ಲೂ. ನಾನು ಒಂದು ಹೇಳ್ತೀನಿ, ಬ್ಯಾಂಗ್ಳೂರ್ ಹೈಸ್ಕೂಲ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಎಲ್ಲ ಶಾಲೆಯಲ್ಲೂ ಸ್ಪೋರ್ಟ್ಸ್ ಸೆಕ್ರೆಟರಿ ಅಂದರೆ ಸ್ಪೋರ್ಟ್ಸ್ ಟೀಚರೇ ಆಗಬೇಕು ಅಂತ ಇತ್ತು. ಬ್ಯಾಂಗ್ಳೂರ್ ಹೈಸ್ಕೂಲ್ ನೇಮ ಇತ್ತಿಲ್ಲ ಅದು. ಬ್ಯಾಂಗ್ಳೂರ್ ಹೈಸ್ಕೂಲ್ ಒಬ್ಬ ರೆಗ್ಯುಲರ್ ಟೀಚರ್ ವಾಸ್ ಸ್ಪೋರ್ಟ್ಸ್ ಸೆಕ್ರೆಟರಿ. ಆ್ಯಸ್ ಸಚ್ ಐ ಬಿಕಮ್ ದಿ ಸ್ಪೋರ್ಟ್ಸ್ ಸೆಕ್ರೆಟರಿ. ನಾನು JS ಶೆಲ್ವಪಿಳ್ಳಯ್ಯಂಗಾರ್ ಅಂತಿದ್ದು, ಅವರು ಸ್ಪೋರ್ಟ್ಸ್ ಇದಾಗಿದ್ದರು. ನಾವು ಹೋದ ತಕ್ಷಣ ಅವರು ಇಲ್ಲ ಈತನೇ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ನನಗೆ ಅವರು ಟ್ರಾನ್ಸ್ಫರ್ ಮಾಡಿದ್ರು. ಸೊ ಐ ಬಿಕೇಮ್ ದ ಸ್ಪೋರ್ಟ್ಸ್ ಟೀಚರ್ ಈ 1966 ಓನ್ಲಿ. 3 ತಿಂಗಳು ಆದ ತಕ್ಷಣ ನನಗೆ ಸ್ಪೋರ್ಟ್ಸ್ ಸೆಕ್ರೆಟರಿ ಮಾಡಿಬಿಟ್ರು. ಯಾಕಂದ್ರೆ ಕ್ರಿಕೆಟ್ ಚೆನ್ನಾಗಿ ಆಡ್ತಾ ಇದ್ದೆ. ಆ ಬ್ಯಾಂಗ್ಳೂರ್ ಸ್ಕೂಲ್ ಇಸ್ ನೋನ್ ಫಾರ್ ಕ್ರಿಕೆಟ್. ಸೊ ನಾನು ಯಾವಾಗ ಅದು ಆಡ್ತಿದ್ದೋ ನನಗೆ ಅದನ್ನ ಬಿಟ್ಕೊಟ್ಬಿಟ್ರು. ಹೀಗಾಗಿ ನಾನು ಅಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟರಿ 73-74ವರೆಗೂ ನಾನು ಸ್ಪೋರ್ಟ್ಸ್ ಸೆಕ್ರೆಟರಿ ಆಗಿದ್ದೆ. ಅಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಅಲ್ವಾ ಸರ್ ಬ್ಯಾಂಗ್ಳೂರ್ ಸ್ಕೂಲ್ ಟೀಮ್ ಅಂದರೆ ಇಂಡಿಯನ್ ಟೀಮು. ಬ್ಯಾಂಗ್ಳೂರ್ ಸ್ಕೂಲ್ ಟೀಮಲ್ಲಿ ಇಂಡಿಯನ್ ಟೀಮ್ ಅಷ್ಟೇ ಅಲ್ಲ, ಡಿಸಿಪ್ಲಿನ್ಗೆ ಪಡ್ಕಿ. ಇವನ್ ಟುಡೇ ಬ್ರಿಜೇಶ್ ಪಟೇಲ್ ನಮ್ಮ ಶಾಲೆಗೆ ಬರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಒಂದು ಡಿಸಿಪ್ಲಿನ್ ಅಲ್ಲಿ ಕಟೋನಿಯನ್ ಶೀಲ್ಡ್ ಅಂತ ಕ್ರಿಕೆಟ್ ಟೂರ್ನಮೆಂಟ್ ಮಾಡೋರು. ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು ನಾವು. ಅದು ಜೂನ್-ಜುಲೈಯಲ್ಲಿ ಮುಗಿದು ಹೋಗೋದು. ಅಲ್ಲಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಹುಡುಗರ ಡಿಸಿಪ್ಲಿನ್ನ ನೋಡಿಕೊಂಡು ಬಿಷಪ್ ಕಾಟನ್ ಅವರು ನಮ್ಮ ಕ್ಯಾಪ್ಟನ್ಗೆ ಒಂದು ಬ್ಯಾಟನ್ನು ಪ್ರೆಸೆಂಟ್ ಮಾಡಿದ್ರು. ದೋ ವಿ ಲಾಸ್ಟ್ ದ ಗೇಮ್. ವಿ ಲಾಸ್ಟ್ ದ ಗೇಮ್ ಆನ್ ಅಕೌಂಟ್ ಆಫ್ ಬ್ರಿಜೇಶ್ ಸ್ಕೋರಿಂಗ್ ಅ ಸೆಂಚುರಿ. 7 ಡೌನೋ 6 ಡೌನೋ ಬಂದರು. ನಾನು ಇನ್ನೂ ಬಂದು ಬೇಜಾರು ಮಾಡಿಕೊಂಡೆ. ನಮಗೆ ಲಕ್ಷ್ಮೀನಾರಾಯಣರಾವ್ ವೆರಿ ಗುಡ್ ಸ್ಪೋರ್ಟ್ಸ್ಮನ್, ಅವರೇ ಒಳ್ಳೆ ಸ್ಪೋರ್ಟ್ಸ್ಮನ್. ನಾನು ಸೋತ್ಕೊಂಡು ಬಂದು ಅಂತ ಹೇಳಿದ್ರೆ ನಂಗೆ ಬೈಯೋರು, ಕೋಪ ಮಾಡ್ಕೊಳ್ಳೋರು, ನನ್ನ ಜೊತೆ ಮಾತಾಡ್ತಾ ಇತ್ತಿಲ್ಲ. ನಾನು ಸ್ಪೋರ್ಟ್ಸ್ ಮೇಲೆ ಬಂದು ಕೂತ್ಕೊಂಡಿದ್ದೀನಿ. ಬ್ರಿಜೇಶ್ ಪಟೇಲು ಆ ಡ್ರೆಸ್ಸಲ್ಲೇ ಇನ್ನೂ ಕಳಚೆ ಇಲ್ಲ, ಹಾಗೆ ಬಂದು ಐ ವಾಂಟ್ ಟು ಜಾಯ್ನ್ ಯುವರ್ ಸ್ಕೂಲ್ ಅಂದ. ಆನ್ ಅಕೌಂಟ್ ಆಫ್ ದ ಡಿಸಿಪ್ಲಿನ್ ದಟ್ ವಿ ಜಸ್ಟ್ ಎಕ್ಸಿಬಿಟೆಡ್, ಆನ್ ಅಕೌಂಟ್ ಆಫ್ ವಿಚ್ ವಿ ಗಾಟ್ ದಟ್ ಪ್ರೈಸ್. ನಾನು ನಿಮ್ಮ ಶಾಲೆಗೆ ಬರಬೇಕು ಸರ್, ಸೇರ್ಕೋಬೇಕು ಸರ್. ಐ ಟುಕ್ ಹಿಮ್ ಟು ದ ದೆನ್ ಹೆಡ್ ಮಾಸ್ಟರ್ ಲಕ್ಷ್ಮೀನಾರಾಯಣರಾವ್, ಹೂ ರಿಜೆಕ್ಟೆಡ್, ಟೋಟಲ್ ರಿಜೆಕ್ಟೆಡ್. ಯಾಕೆ? ಆನ್ ಅಕೌಂಟ್ ಆಫ್ ದಟ್ ಕೋಪ ಹಿ ವಾಸ್ ಹ್ಯಾವಿಂಗ್. ನಾವು ಸೋತ್ ಬಂದುಬಿಟ್ಟಿದ್ದೀನಿ. ಹೋಗ್ರಿ ಏನು ಸರ್, ಮಿಸ್ಟೇಕ್ ಮಾಡ್ಕೊಬೇಡಿ ದಯವಿಟ್ಟು. ನಾವು ಸೋತಿದ್ದು ಆನ್ ಅಕೌಂಟ್ ಆಫ್ ಸ್ಕೋರಿಂಗ್ ಸೆಂಚುರಿ. ಆಯ್ತು. So can I say, I'm just giving you a seat on account of BVN recommending you. I must behave well. ನೋಡಿ, ಅವ್ರನ್ನ ಭಾಳ ಸ್ಟ್ರಿಕ್ಟ್ ಮ್ಯಾನ್. ಅವನು ಹಿಟ್ಲರ್ ಅಂತ ಕರೆಯೋರು. ಲಕ್ಷ್ಮೀನಾರಾಯಣರವ್ರನ್ನ ಹಿಟ್ಲರ್ ಅಂತ ಕರೆಯೋರು. ಗೊತ್ತಾಯ್ತಾ? ಆಲ್ ರೈಟ್,
ಅಂಥೇಳಿ ಅವನು ಅದೇ ವರ್ಷ ಇದಕ್ಕೆ ಸ್ಟೇಟ್ ಸ್ಕೂಲ್ 11ಗೆ 11 ಪ್ಲೇಯರ್ಸಲ್ಲಿ 7 ಜನ ಫ್ರಮ್ ಬ್ಯಾಂಗ್ಳೂರ್ ಹೈಸ್ಕೂಲ್. ಕ್ಯಾಪ್ಟನ್ ಇಸ್ ಪಡ್ಕಿ, ವೈಸ್ ಕ್ಯಾಪ್ಟನ್ ಇಸ್ ಬ್ರಿಜೇಶ್ ಪಟೇಲ್. ದ ನೆಕ್ಸ್ಟ್ ಇಯರ್ ಬ್ರಿಜೇಶ್ ಪಟೇಲ್ ಬಿಕೇಮ್ ದಿ ಕ್ಯಾಪ್ಟನ್ ಆಫ್ ಸ್ಟೇಟ್ ಸ್ಕೂಲ್ ಟೀಮ್. ನಮ್ಮ ಇದಕ್ಕೆ 9th ಬಂದು ಸೇರಿಕೊಂಡಿದ್ದು. 10th ಹೀ ಬಿಕೇಮ್ ದಿ ಕ್ಯಾಪ್ಟನ್ ಆಫ್ ದ ಸ್ಟೇಟ್ ಸ್ಕೂಲ್ 11. ಅಂಥ ಸ್ಕೂಲ್ ರೀ ಅದು. ಔಟ್ ಆಫ್ 11, 7 ಫ್ರಮ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಅಂತ ಅರ್ಥ ಮಾಡ್ಕೋಬೇಕು ನೀವು. ವಾಟ್ ಈಸ್ ಬ್ಯಾಂಗ್ಳೂರ್ ಹೈಸ್ಕೂಲ್ ಅಂತ. ಅಂಥ ಸ್ಕೂಲು. ಸ್ಪೋರ್ಟ್ಸ್ ಅಂದರೆ ಆಗೋಯ್ತು. ಖೋಖೋ ಎಂಥ ಒಳ್ಳೆ ಪ್ಲೇಯರ್ಸ್ ಇದ್ದು. ಬ್ಯಾಸ್ಕೆಟ್ಬಾಲು ಬಾಬು ನ್ಯಾಷನಲ್ ಪ್ಲೇಯರು. ಹಿ ಬಿಕೇಮ್ ನ್ಯಾಷನಲ್ ಪ್ಲೇಯರ್ ಬಾಬು ಅಂತ. ಬ್ಯಾಸ್ಕೆಟ್ಬಾಲ್ ಪ್ಲೇಯರು. ಎಂತೆಂಥವ್ರು. ಟೇಬಲ್ ಟೆನ್ನಿಸಲ್ಲಿ ಮಕ್ಸದ್ ಅಹಮದ್ ಅನ್ಸಾರಿ ಅಂತ ಅವನೇ. ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ಚಾಂಪಿಯನ್ಸು, ಜೂನಿಯರ್ ಚಾಂಪಿಯನ್, ಸೀನಿಯರ್ ಚಾಂಪಿಯನ್ ನಮ್ಮಲ್ಲೇ ಇದ್ದಿದ್ದು ಟೇಬಲ್ ಟೆನ್ನಿಸು. ಹೀಗಾಗಿ ಬ್ಯಾಂಗ್ಳೂರ್ ಹೈಸ್ಕೂಲೇ. ನಾಟ್ ಓನ್ಲಿ ಸ್ಪೋರ್ಟ್ಸ್, ಅಕಾಡೆಮಿಕ್ಸಲ್ಲೂ ಚೆನ್ನಾಗಿತ್ತು, ಸ್ಪೋರ್ಟ್ಸಲ್ಲೂ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಅವಾಗಲೇ ನಾವು ಮಾತಾಡ್ತಿದ್ವಿ ಅಬೌಟ್ ನಿಮ್ಮ ಚಾಕ್ ಪೀಸ್ ಎಸೆಯೋ ಟೆಕ್ನಿಕ್. ಅದಕ್ಕೂ ನೀವು ಕ್ರೆಡಿಟ್ಸ್ನ ಕ್ರಿಕೆಟ್ಗೆ ಕೊಡ್ತೀರಾ? ಹೌದು, ಬಟ್ ನ್ಯಾಚುರಲ್. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಐ ಯೂಸ್ ಟು ಶೈ ಅಲ್ಲ, ಶೈ ಮಾಡೋದು ಕರೆಕ್ಟಾಗಿ ವಿಕೆಟ್ ಬೀಳೋದು. ನಾನು ಶೈಯಿಂಗಲ್ಲಿ ನಾನು ಚಾಂಪಿಯನೇ. ಐ ಟೆಲ್ ಯು ಟುಡೇ ನಮ್ಮ ಹುಡುಗರು ಹೇಳ್ಕೊಡ್ತೀನಿ ಅದನ್ನು. ಕಾರಣ ಏನಪ್ಪ ಅಂತ ನಾನು ವೆಸ್ಟ್ ಇಂಡೀಸಲ್ಲಿ ಅದು ನೋಡಿದ್ದೆ. ವೆಸ್ಟ್ ಇಂಡೀಸ್ ಟೀಮ್ ಬಂದಾಗ ಅವ್ರು ಹೇಗೆ ಅಂತ, ಅವರು ರನ್ನಿಂಗ್ ಮಾಡೋರು, ಸೆಂಟ್ರಲ್ ಒಂದು ವಿಕೆಟ್ ಇಟ್ಕೊಂಡಿರೋರು, ಸೆಂಟ್ರಲ್ ಇದರಲ್ಲಿ ಅವರು ರನ್ನಿಂಗ್ ಮಾಡಬೇಕಾದ್ರೆ ಎಲ್ಲ ಬಾಲ್ ಇಟ್ಕೊಂಡಿರೋ, ಒಬ್ಬವನ ಬಾಲ್ ಎಸೆಯುವ ಆ ಒಂದು ಸಿಂಗಲ್ ವಿಕೆಟ್ ಹೋಗಿ ಬೀಳಬೇಕು. ಅಂಥ ಒಳ್ಳೆ ವೆಸ್ಟ್ ಇಂಡೀಸ್ ಟೀಮ್ ಅವಾಗಿದ್ದಿದ್ದು ಆ ಥರ. ಹೀಗಾಗಿ ನಾನು ಅಫ್ಕೋರ್ಸ್ ಐ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಆಲ್ ದೀಸ್ ಥಿಂಗ್ಸ್ ದೇರ್. ಸರ್, ಆಲ್ಸೋ ಏನಂದರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ BHSS ಅಂದರೆ. ಆ್ಯಂಡ್ ಇಲ್ಲಿನ ಕ್ವಾಡ್ರ್ಯಾಂಗಲ್ ಇರಬಹುದು ಆ್ಯಂಡ್ ಇಲ್ಲಿನ ವೇದಿಕೆ ಇರಬಹುದು, ಸ್ಪೆಷಲಿ ನೀವು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ಕೊಡಬೇಕು ಅಂತಲೇ ಡಿಸೈನ್ ಮಾಡಿಸಿದ್ರಿ. ಅಲ್ಲಿನ ಸೌಂಡ್ ಸಿಸ್ಟಮ್ ಇರಬಹುದು, ದ ವೇ ಇಟ್ ವಾಸ್ ಡಿಸೈನ್ಡ್, ಅದ್ರ ಬಗ್ಗೆ ಇಫ್ ಯು ಕ್ಯಾನ್ ಲೆಟ್ ಅಸ್ ನೋ. ನನ್ನ ಮನಸ್ಸಲ್ಲಿ ಇದ್ದಿದ್ದಿಷ್ಟೇ. ಸಪೋಸ್ ಎನಿಬಡಿ ವಾಂಟ್ ಟು ಕಮ್ ಆ್ಯಂಡ್ ಜಸ್ಟ್ ಸಿಟ್ ಇನ್ ದ ಕ್ವಾಡ್ರ್ಯಾಂಗಲ್, ಹಿ ಮಸ್ಟ್ ಬಿ ಎಜುಕೇಟೆಡ್. ಸುಮ್ಮನೆ ಒಂದು ಕ್ವಾಡ್ರ್ಯಾಂಗಲ್ ಕೂತ್ಕೊಂಡು ಕಾಲ ಕಳ್ಕೊಂಡು ಹೋಗೋದಲ್ಲ. ಹಿ ಮಸ್ಟ್ ಗೆಟ್ ಹಿಮ್ಸೆಲ್ಫ್ ಎಜುಕೇಟೆಡ್. ಆ ಕಡೆ ಸೈಂಟಿಸ್ಟ್ ಫೋಟೋಗಳು ಹಾಕಿರುವೆ, ನ್ಯಾಷನಲ್ ಅವಾರ್ಡ್ ಈ ಕಡೆಲ್ಲ ಹಾಕಿರವೆ. ಹೀಗೆ ಬೇರೆ ಬೇರೆ ಇದರಲ್ಲಿ ನೀವು ಹೇಳಿದಾಗೆ ನದಿಗಳ ಹೆಸರು ಇಟ್ಟಿರುವೆ. ಬೇಕಾದಷ್ಟು ಒಂದು ಇದರಲ್ಲಿ ಅಫ್ಕೋರ್ಸ್ ಟೀಚರ್ ಯೂಸ್ ಟು ಕೋಆಪ್ರೇಟ್ ಬಿಡಿ, ಎಲ್ಲ ಕೊಡೋರು ಅದನ್ನು ಬರೆದು ಹಾಗೆ ಹಾಕಿ ನಾನು ಮಾಡವೆ. ಆ ಸ್ಟೇಜ್ ಇದೆಯಲ್ರಿ, ಸ್ಟೇಜ್ ಪರ್ಟಿಕ್ಯುಲರ್ಲಿ ಪ್ರಭಾತ್ ಅವರು ಅದನ್ನು ರಚಿಸಿದ್ದದು. ಅವ್ರಿಗೆ ನಾನು ಕಂಪ್ಲೀಟ್ ಕಾಂಟ್ಯಾಕ್ಟ್ ಕೊಟ್ಟಿದ್ದು. ಎಂಥ ಸ್ಟೇಜ್, ಬ್ಯಾಂಗ್ಳೂರ್ ಹೈಸ್ಕೂಲ್ ಸ್ಟೇಜ್ ಎಲ್ಲೂ ಇಲ್ಲ. ಸ್ಟೇಜ್ ಇನ್ ಸೌಂಡ್ ಸಿಸ್ಟಮ್ ಇಲ್ಲ, ಸ್ಟೇಜು ಸೌಂಡ್ ಸಿಸ್ಟಮ್ ಎಲ್ಲೂ ಇಲ್ಲ. ಅವರು ಯಾವ ಥರ ಅವ್ರು ಕೊಟ್ಟಿರ್ತಕ್ಕಂಥದ್ದು, ಎಲ್ಲಿ ನಿಂತ್ಕೊಂಡ್ರು ಅದೇ ಥರ ಸೌಂಡ್ ಕೇಳಬೇಕು. ಎಕೋ ಆಗ್ತಾ ಇತ್ತಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್. ಕ್ವಾಡ್ರ್ಯಾಂಗಲಲ್ಲಿ ಯಾವತ್ತೂ ಎಕೋ ಆಗುತ್ತೆ. ಆ ಸೌಂಡ್ ಸಿಸ್ಟಮ್ ಇದೆಯಲ್ಲ, ನಮ್ಮಲ್ಲಿ ಅದನ್ನೇನು ನಾವು ರೊಟ್ಟೆಂಟ್ಸ್ ಇತ್ತಿಲ್ಲ ಅಥವಾ ಇದೆಲ್ಲ ಆ ಥರ ಸೌಂಡರ್ ಅಬ್ಸಾರ್ಬಿಂಗ್ ಇದು ಯಾವುದು ಹಾಕಿತ್ತೇವೆ ಮೇಡಮ್. ಬಟ್ ಅವರು ಯಾವ ಥರ ಒಂದು ಆ್ಯಂಗಲಲ್ಲಿ ಇದು ಮಾಡೋರು ಅಂದರೆ, ವೆಂಕಟೇಶ್ ಅಂತ ಸ್ಪೆಷಲಿಸ್ಟ್, ವಿ ಯೂಸ್ ಟು ಸ್ಪೆಂಡ್ ಅ ಲಾಟ್ ಬಿಡಿ. ಇನ್ಫ್ಯಾಕ್ಟ್ ಆ ಕಟ್ಟಡ ಕಟ್ಟೋದಕ್ಕೇನೆ ನೀವು ಪ್ರತಿದಿನ ಸ್ಕೂಲ್ ಮುಗಿಸ್ಕೊಂಬಂದು ಇಲ್ಲಿ ಹೊಸ ಕಟ್ಟಡ RV ರೋಡಲ್ಲಿ ನಿಂತು ಇವರ ಪಾರ್ಟ್ ಆಫ್ ಇಟ್ ಎವ್ರಿ ಸಿಂಗಲ್ ಡೇ. ಸರ್, ನಿಮ್ಮ ಮಗುವನ್ನ ಪೋಷಿಸಿದ ಹಾಗೆ ಪೋಷಿಸಿದ್ದೀರಾ. ಕಾರಣ ಇಷ್ಟೇ, ನಾವು ಮೊದಲಿದ್ದ ಒಂದು ಬಿಲ್ಡಿಂಗು TR ಶಾಮಣ್ಣ ಅವ್ರು ಕಟ್ಟಿದ್ದು. ಕಾರಣಾಂತರದಿಂದ ಶಂಕರ್ ಮಾಡಿದವರು ಆ ಬಿಲ್ಡಿಂಗನ್ನು ಬಿಡಬೇಕು ಅಂತ ಕೇಸ್ ಹಾಕಿದ್ರು. ನಮಗೆ ಇಲ್ಲ, ತಾಯಿ BHS 12 ಸಂಸ್ಥೆಗಳಿವೆ, ಅದು ಒಂದಕ್ಕೆ ಮಾತ್ರ ಸ್ವಂತ ಬಿಲ್ಡಿಂಗ್ ಇಲ್ಲ, ಇನ್ನು 12ಕ್ಕೂ ಸ್ವಂತ ಬಿಲ್ಡಿಂಗ್ ಇದೆ. ನಮ್ಮ ಮನಸ್ಸಿಗೆ ಎಷ್ಟು ಏನಾಗ್ಬೋದು ಯೋಚನೆ ಮಾಡಿ. ಮೊದಲಿಂದಲೂ ಅದು ಯೋಚನೆ ಮಾಡ್ತಾಯಿದ್ದೆ ನೋಡಿ ನಾನು. ನಮ್ಮ ಶಾಲೆಗೆ ನಾನು ಏನು ಮಾಡೋ ಹಾಗಿಲ್ಲ. ನಾನು ಹೆಡ್ ಮಾಸ್ಟರ್ ಅಲ್ಲ, ನಾನು ಸಾಧಾರಣ ಟೀಚರ್. ಆದರೂ ಮೊದಲಿಂದ ಒಂಥರ ಇದಿತ್ತು, ನನಗೆ ಚಾನ್ಸ್ ಸಿಕ್ಕಿದಾಗ ನಾನು ಮಾಡಬೇಕು ಅಂತ ಒಂದು ಇತ್ತು. ನಾನು ಹೆಡ್ ಮಾಸ್ಟರ್ ಆದೆ 1995, if I am right. I just became the headmaster. Then I just thought of owning a building for high school. First ಯೋಚನೆ ಮಾಡಿದ್ದು, I must own a building for Bangalore High School. ಎಲ್ಲಿದೆ ಜಾಗ? ಬೆಂಗಳೂರು ಹೈಸ್ಕೂಲ್ ಕಟ್ಟಕ್ಕೆ ಜಾಗ ಎಲ್ಲಿದೆ?
ಕೊನೆಗೆ ನನಗೆ ಅರ್ಥ ಆಗಿದ್ದು, ಅಲ್ಲಿ MS ಲಿಂಗೇಗೌಡ ಅಂತ ನಮ್ಮಲ್ಲಿ ಟ್ರೆಷರ್ ಆಗಿದ್ದರು, ಅವರ ಮಗನಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ತು. ವಿಜಯ ಕಾಲೇಜನ್ನು ಕಟ್ಟೋದಕ್ಕೆ ಇದೆಯಲ್ಲ, ಅದು ಬ್ಯಾಂಗ್ಳೂರು ಹೈಸ್ಕೂಲ್ಗೆ ಅವ್ರ ತಂದೆ ಕೊಟ್ಟಂಥ ಇದು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು. ಬ್ಯಾಂಗ್ಳೂರು ಹೈಸ್ಕೂಲ್ ಕಟ್ಟಕ್ಕೆ ಕೊಟ್ಟಿದ್ದು, ಅಲ್ಲಿ ವಿಜಯ ಕಾಲೇಜ್ ಕಟ್ಟಿದ್ದಾರೆ. ಆಗ ನಾನು ಮ್ಯಾನೇಜ್ಮೆಂಟ್ಗೆ ಹೇಳಿದೆ, ಸರ್ ಇದು ನಮಗೆ ಸೇರಬೇಕು ಅಂದೆ. ಎಲ್ಲಿದೆ ರೆಕಾರ್ಡು? ತೆಗೆಸ್ದೆ. ಸುಬ್ರಾವ್ ಅಂತ ಇದ್ದರು ಸೆಕ್ರೆಟ್ರಿ. ತೆಗೆಸ್ದಾಗ ಸಿಕ್ತು. ಸುಬ್ರಾವು ಬ್ಯಾಂಗ್ಳೂರು ಹೈಸ್ಕೂಲ್ ಓಲ್ಡ್ ಸ್ಟೂಡೆಂಟೇ. ಸರ್ ನಿಮ್ಮ ಶಾಲೆಗೆ ಇಲ್ಲ ಸರ್, ಓನ್ ಬಿಲ್ಡಿಂಗ್ ಅದು. ನೋಡಿದಾಗ ಸಿಕ್ತದು. ಆ ರೆಕಾರ್ಡ್ ಮೂಲಕವಾಗಿ ಸಿಕ್ಕಿದಾಗ ಕೊಡಲೇಬೇಕಾಯಿತು. ವಿಜಯ ಕಾಲೇಜ್ ಬೇಕಾದಷ್ಟು. ಸೊ ಐ ಜಸ್ಟ್ ಗಾಟ್ ದಟ್ ಒನ್. ಅಲ್ಲಿ ಎಷ್ಟು ತಗೋತೀರ ಅಂದರು. ಆಗ ನಿಜವಾಗ್ಲೂ ಆ ಶಾಲೆನ ಕಟ್ಟಬೇಕಾದ್ರೆ ನೀವು ನಮ್ಮ ಸೆಕ್ರೆಟ್ರಿ ಅವರು ನನ್ನನ್ನು ರೂಮಿಗೆ ದಬ್ಬಿಟ್ರು. ಸೆಕ್ರೆಟ್ರಿ ನೋಡ್ರಿ, ಅವ್ರು ಯಾವಾಗ ಹೇಗೆ ಹೇಳ್ತಾರೋ ಹಾಗೆ ಕಟ್ಬೇಕು ನೀವು ಬಿಲ್ಡಿಂಗು. ಇನ್ನೂ ಎಷ್ಟು ನನಗೆ ಸಂತೋಷ ಆಗಬೇಡ. ಮ್ಯಾನೇಜ್ಮೆಂಟ್ ಕಟ್ಟೋದಕ್ಕೂ ನನಗೆ ಅದನ್ನು ಫ್ರೀಯಾಗಿ ಬಿಟ್ಬಿಟ್ಟಾಗ ನಾನು ಅವ್ರ ಜೊತೆ ಕೂತ್ಕೊಂಡು ಏನು ಹೇಗಿರಬೇಕು ಕ್ಲಾಸ್ ರೂಮ್, ನೀವು ಆ ಕ್ಲಾಸ್ ರೂಮ್ ನೋಡಿದ್ದೀರಾ ನೀವೆಲ್ಲ? ಅಂಥ ದೊಡ್ಡ ಕ್ಲಾಸ್ ರೂಮ್ ಎಲ್ಲೂ ಇಲ್ಲ ನೋಡಿ. ಹೇಳ್ತೀನಿ, ಬ್ಯಾಂಗ್ಳೂರು ಹೈಸ್ಕೂಲ್ ಬಾಗಿಲು ಅಗಲ ಇದೆಯಲ್ಲ, ಎಷ್ಟಿದೆ ಗೊತ್ತಾ? ಬ್ಯಾಂಗ್ಳೂರು ಹೈಸ್ಕೂಲ್ದು ಬಾಗಿಲುಗಳು ನೋಡಿ, ನನ್ನ ಕೈ ಏನು ಅಗಲ ಇದೆಯಲ್ಲ, ಇಷ್ಟಿದೆ. ಬ್ಯಾಂಗ್ಳೂರು ಹೈಸ್ಕೂಲ್ ಬೋರ್ಡ್ಗಳು ಎಲ್ಲೂ ಇಲ್ಲ, ಬ್ಲ್ಯಾಕ್ ಬೋರ್ಡ್ಗಳು. ನಾನು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೀಗೆ ಎತ್ತೋದು, ಮೇಲೆ ಕೆಳಗಡೆ ಹಿಂಗೆ ಎಳೆಯೋದು. ಅಷ್ಟು ದೊಡ್ಡ ಬೋರ್ಡ್ಗಳು ಯಾವ ಶಾಲೆಯಲ್ಲೂ ಇಲ್ಲ. ಒಂದೊಂದು ಕ್ಲಾಸ್ ರೂಮಲ್ಲೂ ನಾನು ಹಾಕಿದ್ದು ಐ ಥಿಂಕ್ 6 ಫ್ಯಾನ್ ಇತ್ತು ಅಂತ ಕಾಣುತ್ತೆ ನಿಮ್ಮ ಕ್ಲಾಸ್ ರೂಮಲ್ಲಿ. 12 ಟ್ಯೂಬ್ ಲೈಟ್ ಇತ್ತು. 6 ಇದಿದೆ, 12 ಟ್ಯೂಬ್ ಲೈಟ್ ಇತ್ತು ಹಾಕಾಗ. ನೀವಿದ್ದಾಗ ಬಂದಿದ್ದು ಇತ್ತು ಅದು ಇತ್ತು. ಎಂಥ ಒಳ್ಳೆ ಕ್ಲಾಸ್ ರೂಮ್ಗಳು, ಎಷ್ಟು ದೊಡ್ಡ ಕ್ಲಾಸ್ ರೂಮ್ಗಳಲ್ವಾ? ಹೌದು ಸರ್. 100 ಜನ ಬೇಕಲ್ಲ? ಎಕ್ಸಾಕ್ಟ್ಲಿ 100 ಜನ ಆರಾಮಾಗಿ ಕೂತ್ಕೊಳ್ಳೋರು. 100+ ಹೌದು, ಆರಾಮಾಗಿ ಕೂತ್ಕೊಳ್ತಿದ್ದು. ಯಾರು ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡ್ರ? ಇಲ್ವಲ್ಲ. ಅಂತ ಒಂದು ರೋ ಇರೋದು 3 ರೋ 3 ರೋಸ್. ಎಷ್ಟು ಅಗಲದ ಕ್ಲಾಸ್ ರೂಮ್, ಎಂಥ ದೊಡ್ಡ ಕ್ಲಾಸ್ ರೂಮ್ಗಳು. ಅದಕ್ಕೆ ಬೆಳಗ್ಗೆ ಹೊತ್ತು ಹೆಡ್ ಮಾಸ್ಟರ್ ಕೆಲಸ, ಮೇಸ್ಟ್ರಿ ಕೆಲಸ ಮಾಡವೆ, ಮಧ್ಯಾಹ್ನದ್ದು ಮೇಸ್ಟ್ರಿ ಕೆಲಸ ಮಾಡವೆ. ಅಲ್ಲಿ ಹೋಗಿ ನೋಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಇರಬೇಕು. ಹಾಗೆ ಬ್ಯಾಂಗ್ಳೂರು ಹೈಸ್ಕೂಲ್ಗೆ ನಾನೇ ದುಡ್ಡು ಹಾಕ್ತಿದ್ರು, ನಾನೇ ಯಜಮಾನ ಅಲ್ದಿದ್ರು ಸಹ ಯಜಮಾನ ರೀತಿಯಲ್ಲಿ ನಾನು ಅದನ್ನು ಕಟ್ಟಿಸ್ತೆ. ಐ ಮಸ್ಟ್ ಬಿ ಗ್ರೇಟ್ಫುಲ್ ಟು ಬ್ಯಾಂಗ್ಳೂರು ಹೈಸ್ಕೂಲ್, ನೋ ಡೌಟ್ ಮ್ಯಾನೇಜ್ಮೆಂಟ್, ಬಟ್ ಎಟ್ ಸೇಮ್ ಟೈಮ್ ಐ ಜಸ್ಟ್ ಟೇಕನ್ ಕೇರ್ ಆಫ್ ದ ಬಿಲ್ಡಿಂಗ್ ಕಂಪ್ಲೀಟ್ಲಿ. ಏನೋ ಸ್ವಂತ ಅದೊಂದು ನಮಗೆ ಸ್ವಂತ ಮನೆಯೂ ಇತ್ತಿಲ್ಲ ಬಿಡಿ, ಹಾಗೆ ನಾವು ಅದನ್ನು ಕಟ್ಟಿಸ್ತೇ. ಅದನ್ನು ಈಗ ಇದೇ ಬ್ಯಾಂಗ್ಳೂರು ಹೈಸ್ಕೂಲ್ನ ನಿಮ್ಮ ಮತ್ತೊಬ್ಬ ಶಿಷ್ಯನಿಂದ ಒಂದು ವಾಯ್ಸ್ ನೋಟ್ ಕೇಳ್ಬಿಡೋಣ ಸರ್. BVN ಸರ್ಗೆ ಮೂರ್ತಿ ಮಾಡುವ ನಮಸ್ಕಾರಗಳು. ಸೌಜನ್ಯ ಅವರು BVN ಸರ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಇತ್ತೀಚಿನ ಜನರೇಷನ್ಗೆ BVN ಸರ್ ಯಾರು, BVN ಸರ್ ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರದ ಪರಿಚಯ ಆಗ್ಬೇಕು ಅವ್ರಿಗೆ. ಯಾಕೆ ಗೊತ್ತಾ, ಇವರು ಮಾಡಿರೋಂತ ಕಾಂಟ್ರಿಬ್ಯೂಷನ್ ಇಂಡಿಯನ್ ಸೊಸೈಟಿಗೆ ಅದನ್ನ ಮೆಜರೇ ಮಾಡಕ್ಕಾಗಲ್ಲ ನೀವು. ಯಾಕಂದ್ರೆ more than 5 to 6 decades ಇವರು ಪಾಠ ಮಾಡಿರೋದು ನಮ್ಮ ಬೆಂಗಳೂರು ಹೈಸ್ಕೂಲ್ ಅಲ್ಲಿ. ಆಮೇಲೆ ಇವ್ರ ಹತ್ರ ಪಾಠ ಹೇಳಿಸ್ಕೊಂಡು ಇವತ್ತು ನಮ್ಮ ಇಂಡಿಯಾಲ್ ಮಾತ್ರ ಅಲ್ಲ, ಜಗತ್ತಲ್ಲಿ ಸೂಪರ್ ಆಗಿ ಜೀವನ ಮಾಡ್ತಾ ಇರೋದು. ಆಮೇಲೆ ನಮ್ಮ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋಂತ ಎಷ್ಟೊಂದು ವಿದ್ಯಾರ್ಥಿಗಳು ಇವರ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೇಕು. ಪ್ರತ್ಯಕ್ಷವಾಗಿ ಆಗ್ಲಿ ಪರೋಕ್ಷವಾಗಿ ಇವರ ಒಂದು ಕಾಂಟ್ರಿಬ್ಯೂಷನ್ ನ ಯಾರು ಮೆಜರೇ ಮಾಡಕ್ಕಾಗಲ್ಲ. ಆಮೇಲೆ ಇಡೀ ಜಗತ್ತು ಗೊತ್ತಿರೋಂಗೆ ಇವರು ನ್ಯಾಷನಲ್ ಅವಾರ್ಡ್ ವಿನ್ನರ್. ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಆದಂತಹ APJ ಅಬ್ದುಲ್ ಕಲಾಂ ಹತ್ರ ಆ ಒಂದು ಅವಾರ್ಡ್ ನ ತಗೊಂಡಿರೋದು. ನೋಡಿ, ಇವಾಗ ನಾನು ಕ್ರಿಕೆಟರ್ ಆದ್ರಿಂದ ಕ್ರಿಕೆಟ್ ಅಲ್ಲಿ ಯಾವ ತರ ಸಚಿನ್ ತೆಂಡೂಲ್ಕರ್ ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರಲ್ಲ, ನನಗೆ BVN ಸರ್ ಗಾಡ್ ಆಫ್ ಟೀಚಿಂಗ್. ಸೊ ಅವ್ರಿಗೆ ದೇವ್ರು ಇದೇ ತರ ಆಯುರ ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇನ್ನಷ್ಟು ಮಕ್ಕಳಿಗೆ ಇವರು ಸಹಾಯ ಮಾಡ್ಲಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಲಿ ಅಂತ ಹಾರೈಸ್ತಾ ಇರೋದು.
ದ ಸೇಮ್ ಟೈಮ್ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಮೇಲೆ ನನ್ನ ವೈಯಕ್ತಿಕ ಕ್ರಿಕೆಟಿಂಗ್ ಕರಿಯರ್ ಅಲ್ಲಿ ಇವರು ಏನ್ ಹೇಳ್ತೀರಾ ಅದ್ಭುತವಾದ ಒಂದು ಪಾತ್ರನ ವಹಿಸಿದ್ದಾರೆ. ಯಾಕೆ ಗೊತ್ತಾ, ನಾನು BHS ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನಗೆ ಸ್ಟೇಟ್ ಅಂಡರ್ 15 ಸೆಲೆಕ್ಷನ್ ಇದೆ ಅಂತಾನೆ ಗೊತ್ತಿಲ್ಲ. BVN ಸರ್ರೇನೆ ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನನಗೆ ಸೆಲೆಕ್ಷನ್ ಗೆ ಕಳಿಸಿದ್ದು KSCAಗೆ. ಅಲ್ಲಿಂದ ನನಗೆ ಈ ತರ ಸ್ಟೇಟ್ಗೂ ಆಡಬಹುದು ಅಂತ ಗೊತ್ತಾಗಿದ್ದು. ಅದಕ್ಕೆ ಮುಂಚೆ ನಂಗೆ ಇದ್ರ ಬಗ್ಗೆ ಐಡಿಯಾನು ಇರಲಿಲ್ಲ. ಹಾಗಾಗಿ ಇವತ್ತು ಶ್ರೀನಿವಾಸ್ ಮೂರ್ತಿ ಏನೋ ಒಂಚೂರು ಕ್ರಿಕೆಟಿಂಗ್ ಫೀಲ್ಡ್ ಅಲ್ಲಿ ರೆಕಗ್ನೈಸ್ ಮಾಡ್ತಾರೆ ಜನ ಅಂದ್ರೆ ಅದಕ್ಕೆ ಮೂಲ ಕಾರಣ BVN ಸರ್. ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದೀನಿ ಸರ್. ಧನ್ಯವಾದಗಳು. ನಗ್ನಗ್ತಾ ಇರಿ, ನಿಮ್ಮ ಜಾನಿ. ನೀವು ಎವ್ರಿ ವೆಡ್ನೆಸ್ಡೇಸ್ ನಮಗೇನು ಕರೆಸ್ತಾ ಇದ್ರಿ ಗೆಸ್ಟ್ಸು, ಇಟ್ ಯೂಸ್ ಟು ಬಿ ಸೋ ಮೋಟಿವೇಟಿಂಗ್. ಅಫ್ಕೋರ್ಸ್ ಅವತ್ತಿನ ದಿನಕ್ಕೆ ನಮ್ಗೆ ಅಷ್ಟು ಅವ್ರು ಎಂಥ ದೊಡ್ಡ ವ್ಯಕ್ತಿತ್ವ ಅಂತ ಗೊತ್ತಾಗದೇ ಇದ್ರು. ಇವತ್ತು ವೆನ್ ವಿ ಲುಕ್ ಬ್ಯಾಕ್ ಅಲ್ವಾ, ವಾಹ್ ಎಂತೆಂಥವ್ರನ್ನ ಕರೆಸೋರು ಅಂದ್ರೆ ಆನ್ಯಲ್ ಡೇಗಲ್ಲ ಸರ್, ಪ್ರತಿ ಬುಧವಾರ ಕರೆಸ್ತಾ ಇದ್ರಿ ನೀವು. ಒಂದು ಕೆಲ ಹೆಸರುಗಳನ್ನ ಮಾತ್ರ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಟು ನೇಮ್ ಅ ಫ್ಯೂ, ನಿಟ್ಟೂರ್ ಶ್ರೀನಿವಾಸ ರಾವ್ ಅವರು, ಕವಿ ವ್ಯಾಸರಾವ್ ಅವರು, ಹೌದು ಹೌದು ಸರ್, ಮತ್ತೆ ವಿದ್ಯಾಭೂಷಣ ಸ್ವಾಮೀಜಿ ಅವರಿರಬಹುದು, ಪ್ರೊಫೆಸರ್ LA ಶೇಷಗಿರಿ ರಾಯರಿರಬಹುದು, ಎಸ್ ಸರ್, ಪ್ರೊಫೆಸರ್ ನಿಸಾರ್ ಅಹಮದ್ ಅವರಿರಬಹುದು, TN ಸೀತಾರಾಮ್ ಅವರು, ಕರ್ನಲ್ ಸುಬ್ರಾವ್ ಅವರು, ಸೈಯದ್ ಕಿರ್ಮಾನಿ ಅವರು, AS ಮೂರ್ತಿ, ಶಿವಮೊಗ್ಗ ಸುಬ್ಬಣ್ಣ. ಪ್ರತಿ ಬುಧವಾರ ಇಂಥ ಒಬ್ಬೊಬ್ಬ ದಿಗ್ಗಜ ಅತಿಥಿಯನ್ನ ಕರೆಸ್ತಾ ಇದ್ರಿ. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡೋದು. ಅಫ್ಕೋರ್ಸ್ ಅವತ್ತಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಸರ್, ಆನೆಸ್ಟ್ಲಿ ಸ್ಪೀಕಿಂಗ್. ಅಂದ್ರೆ ವೆಡ್ನೆಸ್ಡೇ ಅಂದ್ರೆ ಅಪ್ಪ ಇವತ್ತು ಕ್ಲಾಸ್ ಇರಲ್ಲ, ಆರಾಮಾಗಿ ಇಲ್ಲಿ ಕೂತ್ಕೋಬಹುದು, ಗೆಸ್ಟ್ ಎಲ್ಲ ಬರ್ತಾರೆ, ಮಾತಾಡ್ತಾರೆ, ಆಮೇಲೆ ಮನೆಗೆ ಹೋಗ್ಬೋದು ಅನ್ನೋದಿತ್ತು ಮೈಂಡಲ್ಲಿ. ಬಟ್ ಇವತ್ತು ವೆನ್ ವಿ ಲುಕ್ ಬ್ಯಾಕ್ ತುಂಬಾ ಬ್ಯೂಟಿಫುಲ್ ವೇನಲ್ಲಿ ಈ ಎಲ್ಲವೂ ನಮ್ಮನ್ನ ಶೇಪ್ ಮಾಡಿದೆ. ಐ ಥಿಂಕ್ ನೌ ಯು ಅಂಡರ್ಸ್ಟುಡ್ ವಾಟ್ ಎ ಸ್ಕೂಲ್ ಈಸ್. ಕರೆಕ್ಟ್. ಸ್ಕೂಲ್ ಅಂದರೆ ಬರೀ ಒಂದು ಚೌಕಟ್ಟ ಇರ್ತಕ್ಕಂಥ ಒಂದು ಆವರಣ ಅಂತ ತಿಳ್ಕೊಬೇಡಿ. ಏನೇನಿರ್ಬೇಕು ರೀ, ಶಾಲೆಯಿಂದ ಆಚೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ಹೇಗಿರಬೇಕಲ್ವ, ಶಿಸ್ತಿನ ಸಿಪಾಯಿ ಆಗಬೇಕು, ಈ ಮದುವೆ ವಿಜ್ಞಾನಿ ಆಗಿರಬೇಕು ಅಲ್ವಾ, ವಿಜ್ಞಾನ ಆಸಕ್ತಿ ಆಗ್ಬೇಕು, ನಾವು ವಿಜ್ಞಾನಿ ಆಗಬೇಕು ಅಂತ ಹೋಗಬೇಕು, ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಬೇಕು ಅಂತ ಇರಬೇಕು. ಜಸ್ಟ್ ಇಮ್ಯಾಜಿನ್, ಒಂದು ಶಾಲೆಯಲ್ಲಿ ಎಲ್ಲರೂ ಇರ್ತಾರೆ ರೀ. ಎವ್ರಿ ಒನ್ ವಿಲ್ ಬಿ ದೇರ್. ಅ ಗುಡ್ ಸ್ಪೋರ್ಟ್ಸ್ಮನ್ ಈಸ್ ದೇರ್, a good scientist is there, a good doctor is there, a good engineer is there. And this is the particular platform which actually prepares the mind of the students to see that they achieve that particular goal. ಅದಕ್ಕೆ ಶಾಲೆಗಳು ಸಹಾಯ ಮಾಡಬೇಕು, ಭಾಳ ಇಂಪಾರ್ಟೆಂಟ್. ಹಿಯರ್ ದ ರೋಲ್ ಆಫ್ ಎ ಟೀಚರ್ ಇಸ್ ವೆರಿ ಇಂಪಾರ್ಟೆಂಟ್. ದ ಟೀಚರ್ ಇಸ್ ನಾಟ್ ಸಿಂಪ್ಲಿ ಅ ಪರ್ಸನ್, ಸಿಂಪ್ಲಿ ಅನ್ ಆರ್ಡಿನರಿ ಪರ್ಸನ್. ಓ ಮೈ ಗಾಡ್, ಏನ್ರಿ ಅವ್ನು ನಿಂತ್ಕೊಂತು ಅಂತ ಹೇಳಿದ್ರೆ ಒಂದು ಜನ್ರೇಷನ್ ನೋಡ್ತಾನಲ್ಲ. Am I right? Just understand. ಅಲ್ಲ, ಶ್ರೀನಿವಾಸ್ ಮೂರ್ತಿ ಸರ್ ಚೆನ್ನಾಗಿ ಹೇಳ್ತಾರಲ್ಲ, ಬೆಂಗಳೂರಲ್ಲಿ ನಿಂತ್ಕೊಂಡು, ಯಾಕೆ ಪ್ರಪಂಚದಲ್ಲಿ ಎಲ್ಲೇ ನಿಂತ್ಕೊಂಡು ಒಂದು ಕಲ್ಲು ಹೊಡೆದ್ರೆ ಹೈ ಚಾನ್ಸಸ್ ಆಫ್ ಅದು ಹಿಟ್ಟಿಂಗ್ ಅ BVN ಸರ್ ಸ್ಟೂಡೆಂಟ್ ಇಸ್ ವೆರಿ ಕಾಮನ್. That is there. ಸರ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಈ ಕ್ರಿಕೆಟಿಂಗ್ ವಿಷಯ ಮಾತಾಡ್ತಾ ಇದನ್ನ ಮಾತಾಡಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ KSCAನಲ್ಲಿ ನೀವು ಹೇಳ್ದಾಗೆ 3 ದಶಕಕ್ಕೂ ಮೀರಿದ ಒಡನಾಟ ನಿಮ್ದು. ಇವನ್ ನೌ ಐ ಟೆಲ್ ಯು, ಯಾರು ಹೇಳಿ ಹೈಯೆಸ್ಟ್ ನಾನೇನೆ 38 years old, ಆದರೆ ಯಾರು ಸರ್ವ್ ಮಾಡಿಲ್ಲ. ಚಿನ್ನಸ್ವಾಮಿ ಸರ್ ಜೊತೆ ನಿಮಗಿದ್ದಂಥ ಒಡನಾಟ, ಐ ಥಿಂಕ್ ಯು ಶುಡ್ ಟಾಕ್ ಅಬೌಟ್ ಇಟ್. ಯಾಕಂದ್ರೆ ಆ ಸ್ಟೇಡಿಯಂ ನಿರ್ಮಾಣ ಆದಂಥ ದಿನದಲ್ಲೂ ನೀವು ಅದನ್ನ ನೋಡಿದ್ದೀರಾ, ಯು ಹ್ಯಾವ್ ವಿಟ್ನೆಸ್ಡ್ ಅದನ್ನ. ಹೌದು ಹೌದು. ಅವರು ಆ ಸೈಟನ್ನು ಪಡೆಯೋದಕ್ಕೆ ಕಾರಣ ಅವರು ಹೌದು, ತಿಮ್ಮಪ್ಪಯ್ಯನವರು ಹೌದು, ತಿಮ್ಮಪ್ಪಯ್ಯ ಅವರಿಬ್ಬರು ಹೌದು. ಆದರೆ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಅವರಿಗೆ ಪ್ರತಿ ದಿವಸನೂ ಬಂದು ಇನ್ಸ್ಪೆಕ್ಟ್ ಮಾಡೋರು ಯಾರು, ಚಿನ್ನಸ್ವಾಮಿ. ಅಲ್ಲಿ ನಿಂತ್ಕೊಂಡು ಪ್ರತಿಯೊಂದು ಪಾಯಿಂಟನ್ನು ಅಟೆಂಡ್ ಮಾಡೋರು ಅವರು. He took a lot of interest. If at all, today we have got Karnataka people, 4 ಜನ ಅವರು, AS ಪ್ರಸನ್ನ ಆಗಲಿ, VS ಚಂದ್ರಶೇಖರ್ ಆಗಲಿ, ಅವರೆಲ್ಲ ಮುಂದೆ ಬರಬೇಕು ಅಂತ ಕಾರಣ ಏನು ಅಂತ ಹೇಳಿದ್ರೆ, ಇದು ಓನ್ಲಿ ಆನ್ ಅಕೌಂಟ್ ಆಫ್ ಚಿನ್ನಸ್ವಾಮಿ. ಚಿನ್ನಸ್ವಾಮಿಯಿಂದೇ ಬಂದಿದ್ದು. ಅಂಥ ಒಂದು ಒಳ್ಳೆಯ ಹೆಸರು ಮಾಡಿದ್ರು. ಅವ್ರು ಹೇಳಿ ಭಾಳ ಚೆನ್ನಾಗಿ ಮಾತಾಡೋರು ಬಿಡಿ. ಅವ್ರಿಗೂ ನಮಗೂ ಒಂದು ಸ್ನೇಹ ಭಾಳ ಚೆನ್ನಾಗಿತ್ತು. ಅವರು ನಾಗರಾಜ್, ಇವತ್ತು ಮಕ್ಕಳು ಆಡ್ತಾ ಇದ್ದಾರಲ್ಲ, ದಟ್ ಈಸ್ ರಿಯಲ್ ಕ್ರಿಕೆಟ್. ಇವ್ರುಗಳೆಲ್ಲ ಬಿಡ್ರಿ, ಇವ್ರು AS ಪ್ರಸನ್ನ ಚಂದ್ರಶೇಖರ್ ಆದಮೇಲೆ ಬರೀ ದುಡ್ಡುಗಾಡ್ತಾರೆ ಬಿಡ್ರಿ. ಭಾಳ ಚೆನ್ನಾಗಿ ಮಾತಾಡೋರು, ಭಾಳ ಚೆನ್ನಾಗಿ ಮಾತಾಡೋರು, ವಂಡರ್ಫುಲ್. ಅವರಿಂದಲೇ ನಾವು ಇನ್ಫ್ಯಾಕ್ಟ್ ಐ ಟೆಲ್ ಯು, ಹಿ ಈಸ್ ದಿ ಮೇಕರ್ ಆಫ್ KSC ಅಂತ ನಾವು ಹೇಳ್ಬೋದು. ದಟ್ ಈಸ್ ಎ ಅದರ್ ಪರ್ಸನ್ ಈಸ್ ಆಫ್ ಕೋರ್ಸ್ ಗ್ರೇಟ್ ಪರ್ಸನ್ ಈಸ್ ತಿಮ್ಮಪ್ಪಯ್ಯ. ಆಲ್ಸೋ ಈ ಜಸ್ಟ್ ಹಿ ಹ್ಯಾಸ್ ಗಾಟ್ ಇಸ್ ಓನ್ ರೋಲ್.
ಅಂಡ್ ನಿಮ್ಮ ಕ್ರಿಕೆಟ್ ಲವ್ ಇವತ್ತಿಗೂ ಇಟ್ಸ್ ಕಂಟಿನ್ಯೂಡ್. ಇವತ್ತು Yes, match yes, ಗಳನ್ನ I got ಬಿಡದೆ my own ನೋಡ್ತೀರಾ? team, Malaysian ಹಾ. Sports Club. ಹಾ. Even today, I got Yes. my own team. My brother B. Venkatesh is looking after that team. Namali. That is there. Namali there. He is looking after that team also. Even today, ನನಗೆ ಸ್ವಲ್ಪ ಕಾಲ್ ಟ್ರಬಲ್ ಬಂದಿದ್ದರಿಂದ ಇಲ್ದರೆ even today just bowl. Even today, I would like to bowl. ಸರ್, ಏನಂದ್ರೆ ನಮ್ಮ ಹಿರಿಯರು ಹೇಳೋರು, ನಮ್ಮ ಕಾಲದಲ್ಲಪ್ಪ ಇದ್ರು ಗುರುಗಳು ಅಂದ್ರೆ ಅವರು ಅಂತ. ಅಫ್ಕೋರ್ಸ್ ನೀವು ಅದನ್ನ ಹೇಳ್ತೀರಾ, ನಿಮ್ಮ ಗುರುಗಳನ್ನ ನೆನೆಸ್ಕೊಂಡು ಮಾತಾಡಿದ್ರಿ. ಹೌದು. ನಮಗೆ ಕೂಡ ಮಾತಾಡೋದಿಕ್ಕೆ ನಮಗಿದ್ರಪ್ಪ ಒಳ್ಳೊಳ್ಳೆ ಗುರುಗಳು ಅಂತ. ಇದು ಫ್ಯೂಚರ್ ಜನರೇಷನ್ಗೆ ಕಂಟಿನ್ಯೂ ಆಗಬೇಕು. ಅಂದ್ರೆ ನಮ್ಮ ಮಕ್ಕಳು ಕೂಡ ಹೇಳಬೇಕು ನಮಗಿದ್ದವರಪ್ಪ ಟೀಚರ್ಸ್ ಅಂತ. ಆ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಆ್ಯಂಡ್ ಟೀಚರ್ಸ್ಗೆ ವಾಟ್ ಈಸ್ ಯೋರ್ ಮೆಸೇಜ್ ಸರ್? ಭಾಳ ಒಳ್ಳೆ ಕ್ವಶನ್ ಕೇಳಿದೆ, ಉತ್ತಮವಾದ ಕ್ವಶನ್. ಫಸ್ಟ್ ನಾನು ಟೀಚರ್ಸನ್ನು ತೆಗೆದುಕೊಳ್ತೀನಿ. ಹಾ. ದೇ ಆರ್ ದಿ ಸಬ್ಸ್ಟಿಟ್ಯೂಟ್ ಪೇರೆಂಟ್ಸ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಒನ್. ಐ ರಿಪೀಟ್, ದೇ ಆರ್ ದ ಸಬ್ಸ್ಟಿಟ್ಯೂಟ್ ಪೇರೆಂಟ್ಸ್. ಪರ್ಟಿಕ್ಯುಲರ್ ಪ್ರೈಮರಿ ಶಾಲೆಯಲ್ಲಿ ನೋಡಿ, ಪ್ರೈಮರಿ ಶಾಲೆಯಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬರೀ ಮೇಡಮ್ಗಳೇ. ಯಾಕೆ ಹೇಳಿ? ತಾಯಿಯ ತೆಕ್ಕೆಯಿಂದ ಮಕ್ಕಳನ್ನ ಕರ್ಕೊಂಬಂದು ಅಲ್ಲಿಗೆ ಹಾಕ್ತಾರೆ. ಕರೆಕ್ಟ್. ಆ ಮಕ್ಕಳು ಅಳೋದೇನು ನೀವು ನೋಡಿ, ಯೋಚನೆ ಮಾಡಿ. ನೀವು ಪ್ರೈಮರಿ ಶಾಲೆಗೆ ಸೇರಿದಾಗ ಆ ಮಕ್ಕಳು ಅಳೋದು. ಅಲ್ಲಿ ಶಿ ಮಸ್ಟ್ ಬಿ ಎ ಮದರ್, ಶಿ ಮಸ್ಟ್ ಆ್ಯಕ್ಟ್ ಎಸ್ ಎ ಮದರ್ ಅಲ್ವಾ? ಕರೆಕ್ಟ್. ಇದನ್ನು ಪ್ರತಿಯೊಬ್ಬ ಪ್ರೈಮರಿ ಶಾಲೆ ಟೀಚರ್ಸ್, ಪರ್ಟಿಕ್ಯುಲರ್ಲಿ ಮೇಡಮ್ಗಳಿದಾರಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು, ಸಂಭಾಳಿಸ್ಬೇಕು, ಅವ್ರನ್ನ ಯಾವ ರೀತಿ, ಅವ್ರಿಗೂ ಮಕ್ಕಳಿರುತ್ತಲ್ಲ. ನಾನು ಅಷ್ಟೇ ಎಲ್ಲ ಟೀಚರ್ಸ್ಗೂ ಹೇಳ್ತಕ್ಕಂಥದ್ದು ಅಷ್ಟೇ, ನಿಂತ್ಕೊಂಡು ಮಾತಾಡಿದ್ರೆ. ಯು ಟು ಹ್ಯಾವ್ ಗಾಟ್ ಅವರ್ ಚಿಲ್ಡ್ರನ್. ವೆನ್ ಯು ಸ್ಟ್ಯಾಂಡ್ ಆ್ಯಂಡ್ ಜಸ್ಟ್ ಬಿಗಿನ್ ಟು ಟೀಚ್, ಯು ಜಸ್ಟ್ ಥಿಂಕ್ ಆಫ್ ಯುವರ್ ಚಿಲ್ಡ್ರನ್. ಆ ಟೀಚರ್ಸು ಯಾವ ರೀತಿ ಪಾಠ ಮಾಡ್ತಾರೆ ಅರ್ಥ ಮಾಡಿ. ಅಕಸ್ಮಾತ್ ಮಕ್ಕಳಿಗೆ ಅರ್ಥ ಆಗದೆ ಇದ್ದರೆ ಯೋಚನೆ ಮಾಡಬೇಕಲ್ಲ, ತಪ್ಪಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬ ಟೀಚರ್ ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಹಿ ಮಸ್ಟ್ ಜಸ್ಟ್ ಗೋ ಔಟ್ ಆಫ್ ದ ವೇ. ಹೇಟಲ್ಲಿ ಅದು ಚೆನ್ನಾಗೆ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದಟ್ ಇಸ್ ದ ಥಿಂಗ್ ದೇರ್. ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಐ ಟೆಲ್ ಯು, ಈಗಿನ ಕಾಲದ ಟೀಚರ್ಸ್ಗೆ ಸ್ವಲ್ಪ ನಾನು ಎಕ್ಸ್ಪೀರಿಯನ್ಸ್ ಟೀಚರ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು 38 ವರ್ಷ ಕಾಲ ಪಾಠ ಮಾಡಿದ್ದೆ ಅಷ್ಟಲ್ಲ, ನಾನು ರಿಟೈರ್ ಆಗಿ 20 ವರ್ಷದ ಮೇಲಾಯಿತು. ಅದು ಸಹ ನನಗೆ ಮಾರನೇ ಅದೇ ವರ್ಷದಿಂದಲೇ ನಾನು ಬೇರೆ ಕಡೆ ನಾನು ಯಶಸ್ವಿ ಇಂಟರ್ನ್ಯಾಷನಲ್ಲಿ ನಾನು ಪ್ರಿನ್ಸಿಪಾಲ್ ಕೆಲಸ ಮಾಡಿದ್ದೇನೆ. ಅದು ನನಗೆ ಅಲ್ಲಿ 19 ವರ್ಷಗಳ ಕಾಲ 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ. ನಾನು ಕೆಲಸ ಮಾಡಿದೆ ಅಂತ ಹೇಳೋದಲ್ಲ, ಐ ನಾಟ್ ಟಚ್ ಇವನ್ ಸಿಂಗಲ್ ಪೈಸಾ, ಬಟ್ ಐ ಜಸ್ಟ್ ವರ್ಕ್. ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂತ ಹೇಳಿದ್ರೆ, ಒಂದು ಬ್ಲ್ಯಾಕ್ ಬೋರ್ಡ್ ಇರೋದಿಲ್ಲ ರೀ. ಈವನ್ ಐ ಟೆಲ್ ಯು, ಇಫ್ ಯು ಜಸ್ಟ್ ಗೋ ಟು ವಿಲೇಜಸ್, ದೇ ಡೋಂಟ್ ಹ್ಯಾವ್ ಬ್ಲ್ಯಾಕ್ ಬೋರ್ಡ್. ವಿತೌಟ್ ಬ್ಲ್ಯಾಕ್ ಬೋರ್ಡ್ ದೇ ಮಸ್ಟ್ ಬಿ ಇನ್ ಅ ಪೊಸಿಷನ್ ಟು ಜಸ್ಟ್ ಡೂ ಇಟ್. Don't think of laboratories. You can't think of a laboratory. You must convert the classroom itself as a laboratory. ಅರ್ಥ ಆಯ್ತಲ್ಲ? ಮಕ್ಕಳನ್ನೇ ನಾವು ಇನ್ಸ್ಟ್ರೂಮೆಂಟಾಗಿ ಉಪಯೋಗಿಸ್ಕೋಬೋದು. ಈಗ ಒಂದು ನ್ಯೂಟನ್ ಪಾಠ ಮಾಡಬೇಕಾದ್ರೆ ಒಂದು ಇದನ್ನು ಬರೀರಿ ನ್ಯೂಟನ್ ಮೇಲೆ. ಬಿದ್ದಿದ್ದು ಸೇಬ್ ಕಳ್ದು ಬಿದ್ದಿದ್ದು ಆಮೇಲೆ ಆ ಒಂದು ರೋಲನ್ನು ಕೊಟ್ಬಿಟ್ಟು ಒಂದು ಸಣ್ಣ ಪುಟ್ಟ ಒಂದು ನಾಟಕವನ್ನು ಬರೀರಿ. ಆ ಮಕ್ಕಳಿಗೆಲ್ಲ ಆಡಿಸಿ, ಅವರು they remember that one for all the time to come. You must be highly creative. A teacher must be a good actor. He must be a good singer. He must be a good sportsman. He is an embodiment of all. This is very important. Teacher ಒಬ್ಬ ಅಲ್ಲ ಅವನು. ಅಯ್ಯೋ, ಏನು ನೋಡ್ಬೋದು, ಎಂತೆಂಥ ಸೈಂಟಿಸ್ಟನ್ನು ತಯಾರು ಮಾಡ್ಬೋದು, ಸ್ಪೋರ್ಟ್ಸ್ಮನ್ ತಯಾರು ಮಾಡ್ಬೋದು. ಫಾರ್ ವಿಚ್ ನೀವು ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲದೆ, ಹೌ ಕ್ಯಾನ್ ಯು ಜಸ್ಟ್ ಆಸ್ಕ್ ದ ಬಾಯ್ ಟು ರೈಟ್ ಗುಡ್ ಹ್ಯಾಂಡ್ ರೈಟಿಂಗ್? Very important thing is, you must be a role model. You must be everything I tell you. ಅದನ್ನು ಮಾತ್ರ ಬರೀಬೇಡಿ. ಆ್ಯಂಡ್ ಡೋಂಟ್ ಥಿಂಕ್ ಆಫ್ ಬೆಲ್ ಆ್ಯಂಡ್ ಬಿಲ್. ಎರಡು ಹೇಳ್ತೀನಿ. ಐ ಟೆಲ್ ಯು, ಯು ಜಸ್ಟ್ ಡೋಂಟ್ ಸ್ಯಾಲ್ರಿ ಬರುತ್ತೆ, ಡೋಂಟ್ ವರಿ ಅಬೌಟ್ ಇಟ್. ಡೋಂಟ್ ಥಿಂಕ್ ಆಫ್ 45 minutes. ಗ್ಯಾರಂಟಿ ಬೆಲ್ ಹೊಡಿತಾನೆ ಅವನು, ಡೋಂಟ್ ವರಿ ಅಬೌಟ್ ಇಟ್. ಯಾವ ಬೆಲ್ ಆಗುತ್ತೋ ಲೇಟಾಗಿ ಕ್ಲಾಸ್ ರೂಮ್ಗೆ ಹೋಗ್ತಕ್ಕಂಥದ್ದು, ಅಟೆಂಡೆನ್ಸನ್ನು ಕರೆಯೋದಕ್ಕೆ ಒಂದು 5 ನಿಮಿಷ 10 ನಿಮಿಷ ಕಾಲ ಕಳೀತಕ್ಕಂಥದ್ದು. ನೋ,
ಐ ಟೆಲ್ ಯು ವೆರಿ ಈಸಿ ಟು. ನಮ್ಮ ಕ್ಲಾಸಲ್ಲಿ ಯು ನೋ ದಟ್ 108 ಸ್ಟೂಡೆಂಟ್ಸ್ ನಿಮ್ಮ ಹೆಸರನ್ನು ಕರಿಬೇಕಾದ್ರೆ ಎಷ್ಟೊತ್ತಾಗತ್ತಮ್ಮ? 10 ನಿಮಿಷ ಹೊಟ್ಟೋಯ್ತಲ್ಲಮ್ಮ. ಆನ್ ದಿ ಅದರ್ ಹ್ಯಾಂಡ್ ನಾನೇನು ಮಾಡ್ತಾಯಿದ್ದೆ, ಆ ಪರ್ಟಿಕ್ಯುಲರಲ್ಲಿ ಯಾರು ಆಬ್ಸೆಂಟ್ ಆಗಿದ್ದಾರೋ ಆ ಬೆಂಚಲ್ಲಿ ಯಾರು ಆಬ್ಸೆಂಟ್ ಆಗಿದ್ದಾರೋ ಒಬ್ಬ ನಿಂತ್ಕೋಬೇಕಲ್ಲಿ, ಒಬ್ಬ ನಿಂತ್ಕೋಬೇಕು. ಯಾರು ಆಬ್ಸೆಂಟ್ ಅಂತ ಹೇಳಬೇಕು ನನಗೆ. ದ ಅಟೆಂಡೆನ್ಸ್ ರಿಜಿಸ್ಟರ್ ತೆಗೆದ ತಕ್ಷಣ ಮುನಿಯಪ್ಪ, ರಾಮಮ್ಮ, ಕೃಷ್ಣ ಯಾವುದು ಒಂದು ನೋ, ಎಸ್ ನಿಮ್ಮ ಯಾರೇ ಆಬ್ಸೆಂಟು, ದಟ್ ಒನ್ ರಿಜಿಸ್ಟರ್ ನಂಬರ್ ಗೊತ್ತಿತ್ತು, 41 ಆಬ್ಸೆಂಟ್ ಹಾಕವೆ. ನೆಕ್ಸ್ಟ್ ಒನ್, ದಟ್ಸ್ ಆಲ್. ವಿತಿನ್ 2 minutes ಐ ಯೂಸ್ ಟು ಟೇಕ್ ಅಟೆಂಡೆನ್ಸ್. ಬಿಕಾಸ್ ನಂಗೆ ಹೊಟ್ಟೋಗುತ್ತೆ. 108 ಜನ ಕರೆಯೋಕ್ಕಾಗತ್ತಾ? ನೋ, ದೇರ್ ಆರ್ ಸೋ ಮೆನಿ ಮೆಥಡ್ಸ್. ನೀವು ಕಾಲ ಕಳೆಯೋಕ್ಕೋಸ್ಕರವಾಗಿ ಅದನ್ನು ಮಾಡಬಾರ್ದು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಟೀಚರ್ಸ್ಗೆ ನಾನು ಹೇಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯು ಮಸ್ಟ್ ಬಿ ಹೈಲಿ ಎಂಥೂಸಿಯಾಸ್ಟಿಕ್. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಟು ಸರ್ವ್ ಅವರ್ ಕಂಟ್ರಿ. ಫ್ಯೂಚರ್ ಸಿಟಿಸನ್ಸ್, ದೇ ಆರ್ ಇನ್ ಯುವರ್ ಹ್ಯಾಂಡ್ಸ್ ಅಲ್ವಾ? ಇವತ್ತೇನು ಫ್ಯೂಚರ್ ಟೀಚರ್ಸೇ ಆಗಲಿ, ಎಷ್ಟೋ ಜನ ಮಕ್ಕಳು ಹೇಳಿದ್ದಾರೆ, ನಾನು ಕೇಳ್ತೀನಿ, ತಮಾಷೆ ಕೇಳ್ತೀನಿ, ಎಷ್ಟು ಜನ ಟೀಚರ್ಸ್ ಆಗಬೇಕು ಅಂತ ಕೇಳಿದೆ, ಬೇಕಾಷ್ಟು ಜನ ಹೆಣ್ಮಕ್ಳು ಕೈ ಎತ್ತಿದ್ದಾರೆ ನಾನು ಟೀಚರ್ ಆಗಬೇಕು ಅಂತ. ದೇ ಮೈಟ್ ಹ್ಯಾವ್ ಬೀನ್ ಇನ್ಫ್ಲೂಯೆನ್ಸ್ಡ್ ಬೈ BVN ಓನ್ಲಿ. ವೆರಿ ಗುಡ್. ಐ ಫೀಲ್ ವೆರಿ ಮಚ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅರ್ಥ ಆಯ್ತಲ್ಲ? ಯು ಆರ್ ಆ್ಯಕ್ಚುಲಿ ಪಿಲ್ಲರ್ಸ್ ಆಫ್ ಸೊಸೈಟಿ. ಯು ಆರ್ ದ ರೋಲ್ ಮಾಡಲ್ ಅಲ್ವಾ? ನಿಮ್ಮ ಒಂದು ಕಲ್ಚರು, ಸಿವಿಲೈಸೇಷನ್ನು ಎಂಥ ಒಂದು ಪಾಠವನ್ನು ಹೇಳ್ಬೋದು ನೀವು ಅಲ್ವಾ? ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಒಂದು ಆಪರ್ಚುನಿಟಿ ಅಲ್ವಾ? ಇಟ್ಸ್ ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಡಾಕ್ಟರ್ಸ್ ಪ್ರೊಫೆಷನ್, ಟೀಚರ್ಸ್ ಪ್ರೊಫೆಷನ್, noblest of all the professions. Suppose you make a mistake while conducting operation successful, patient dead. ಇಲ್ಲಿ ಹೀಗೆಲ್ಲ ರೀ, ಅಕಸ್ಮಾತ್ ನೀವು ಒಂದು ತಪ್ಪು ಮಾಡಿದ್ರು ಇನ್ನಿ ಲೆಕ್ಕ ಮಾಡಬೇಕು, ತಪ್ಪು ಮಾಡಿದ್ರು ಇನ್ನಿ ತಿದ್ದುಕೊಳ್ಳೋಕ್ಕೆ ಚಾನ್ಸ್ ಉಂಟಲ್ಲ. ಕೈಲಿ ಒಂದು ಇದು ಕೊಟ್ಟಿದ್ದಾರೆ, ಡಸ್ಟ್ ಕೊಟ್ಟಿದ್ದಾರೆ, ಚಾಕ್ ಪೀಸು ಇದೆ, ಅಳಿಸ್ಬಿಟ್ಟು ನೋಡಪ್ಪ ಇಲ್ಲಿ ತಪ್ಪಾಗಿದೆ ಅಲ್ವಾ ನೋಡು, ದಿಸ್ ಎ ವೆರಿ ಚಾನ್ಸ್. ಅಲ್ಲಿ ಚಾನ್ಸ್ ಇಲ್ಲ ಡಾಕ್ಟ್ರಲ್ಲಿ, ನೋಡಿ ಇಲ್ಲಿ ಚಾನ್ಸ್ ಇದೆ. ಯಾವುದೋ ಒಂದು ಕ್ವಶನ್ ಕೊಟ್ಟ, ಕೇಳ್ದ, ಪ್ರಶ್ನೆ ಕೇಳಿದ ತಕ್ಷಣ ಬರದೇ ಇದ್ದರೆ ಅವಮಾನ ಇಲ್ಲ. ಸಿಡಾನಾಯ್ಸೆ, ಯುಲ್ ಜಸ್ಟ್ ಲರ್ನ್ ಇನ್ ದ ಹೈಯರ್ ಕ್ಲಾಸ್, ಡೋಂಟ್ ಪುಟ್ ಕ್ವಶನ್ಸ್ ಲೈಕ್ ದ್ಯಾಟ್. ನೋ, ಯು ಎನ್ಕರೇಜ್ ಹಿಮ್. ಆಲ್ ರೈಟ್, ಯು ಪುಟ್ ದಿಸ್ ಕ್ವಶನ್, ಸಪೋಸ್ ಯು ನೋ ದ ಆನ್ಸರ್, ಪ್ಲೀಸ್ ಟೆಲ್ ಹಿಮ್. ಅಥವಾ ಆನ್ಸರ್ ಗೊತ್ತಿಲ್ವಾ, ನಾಳೆ ನಾನು ಹೇಳ್ತೀನಿ, ಯೋಚನೆ ಮಾಡ್ಕೊ, ಪ್ಲೀಸ್ ಗೋ ಆ್ಯಂಡ್ ರೆಫರ್ ಆ್ಯಂಡ್ ಟೆಲ್ ಹಿಮ್. ನಿಮ್ಮ ಮರ್ಯಾದೆ ಜಾಸ್ತಿ ಆಗುತ್ತೆ. ಐ ಟೆಲ್ ಯು ಒನ್ ಇನ್ಸ್ಟೆನ್ಸ್. ಐ ಟೆಲ್ ಯು, ಬೈ ನನ್ನ ಮಕ್ಕಳು ಓದ್ತಾ ಇರಬೇಕಾದ್ರೆ ಆ ಶಾಲೆಗೆ ಓರಿಯೆಂಟೇಷನ್ ಕೋರ್ಸ್ಗೆ ನಾನು ಹೋಗಬೇಕಾಗಿತ್ತು. ಟೀಚರ್ಸ್ ಓರಿಯೆಂಟೇಷನ್ ಕೋರ್ಸ್ಗೆ ಸರಸ್ವತಿ ವಿದ್ಯಾಮಂದಿರದಲ್ಲಿ ಓದ್ತಾ ಇದ್ದರು. ಶರ್ಮಾ ಅವ್ರ ಸ್ಕೂಲ್. ಎಸ್ ಸರ್, ನಾನು ಅದೇ ಸ್ಕೂಲಲ್ಲಿ ಓದಿದ್ದು, ಪ್ರೈಮರಿ ಆ್ಯಂಡ್ ಮಿಡಲ್ ಸ್ಕೂಲ್. ವೆರಿ ಗುಡ್ ಪರ್ಸನ್ ಶರ್ಮಾ ಸರ್. ಶರ್ಮಾ ಭಾಳ ಒಳ್ಳೆಯವರು. ಕಲ್ಚರು ಇದಕ್ಕೆ ಭಾಳ ಬೆಲೆ ಕೊಡ್ತಕ್ಕಂಥ, ಡೊನೇಷನ್ 3 ಕಾಸು ಮುಟ್ತಾ ಇತ್ತಿಲ್ಲ ಅಂಥ ಒಂದು ಶಾಲೆ. ಸರ್ BVN ಭಾಳ ಬೇಕಾದವರು. BVN ನಮ್ಮ ಮೇಷ್ಟ್ರುಗಳು ಸ್ವಲ್ಪ ಓರಿಯೆಂಟೇಷನ್ಗೋಸ್ಕರ ಇದ್ದಲ್ಲಿ ಬಂದು ಹೇಳಿ, ನಾನು ನನ್ನ ಮಗನಿಗೆ, ದೊಡ್ಡ ಮಗ ಅಲ್ಲಿ ಓದ್ತಿದ್ದ, ದೀಪಕ್ ಎನ್ ಬೆಲವಾಡಿ, ಇವತ್ತು ದೀಪು ನಾಳೆ ನಿಮ್ಮ ಶಾಲೆಗೆ ಬರ್ತಾಯಿದ್ದೀನಪ್ಪ. ಯಾಕೆ ಡ್ಯಾಡಿ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮೇಷ್ಟ್ರುಗಳಿಗೆ, ಮೇಡಮ್ಗಳಿಗೆ ಒಂದು ಓರಿಯೆಂಟೇಷನ್ ಪಾಠ ಮಾಡೋದು ಹೇಗೆ, ಅವ್ನಿಗೆ ಓರಿಯೆಂಟೇಷನ್ಗೋಸ್ಕರ ಅರ್ಥ ಆಗಲ್ಲ ಚಿಕ್ಕ ಮಗುಗೆ. ಪಾಠ ಮಾಡೋದು ಹೇಗೆ ಅಂತ ಹೇಳೋದಕ್ಕೆ ಬರ್ತಿದ್ದೀನಪ್ಪ ಅಂದ ತಕ್ಷಣ ಕೋಪ ಮಾಡ್ಕೊಂಬಿಟ್ಟ. ಏನು ನಮ್ಮ ಮೇಡಮ್ಗಳು ಪಾಠ ಮಾಡೋಕ್ಕೆ ಬರಲ್ವಾ? ಏನು ಹೇಳೋದು ಅಂತ ಅಂದ ಅವನು. ಅಂದರೆ ಆ ಮಕ್ಕಳಿಗೆ ಎಂಥ ಭಾವನೆ ಇದೆಯಲ್ಲ ಮೇಷ್ಟ್ರಲ್ಲಿ, ಎಷ್ಟು ನಂಬಿಕೆ ಇದೆಯಲ್ಲ, ಅಂದ ನಂಬಿಕೆಗೇನ ನೀವು ಕಳ್ಕೊಳ್ಳೋದು ತಪ್ಪು. ಅಂತಹ ಒಂದು ಸ್ಥಾನ ರೀ ಗುರುಸ್ಥಾನ ಅಂತಕ್ಕಂಥದ್ದು. ಆಮ್ ರೈಟ್? ಕರೆಕ್ಟ್. ಸಚ್ಚ ಇಟ್ ಈಸ್ ದ, ನಾನು ಹೇಳ್ತೀನಲ್ರಿ, ಅದೃಷ್ಟದಿಂದ ಯಾವುದೋ ಒಂದು ಕಾಲದ ಪೂರ್ವ ನಾನು ಮೇಷ್ಟ್ರಾಗಿದ್ದೀನಿ. ಐ ರಿಯಲಿ ಫೀಲ್ ಸೊ. ಈವನ್ ಟುಡೇ ಅಪ್ ಟು ದಿಸ್ ಮಿನಿಟ್ ಐ ಫೀಲ್ ಪ್ರೌಡ್ that I have just become a teacher. I tell you, for the simple reason that I am serving my society by producing so many engineers, doctors. Not that one. What actor ಆಗಲಿ, ಉಪೇಂದ್ರ
ಹೀ ಈಸ್ ಅವರ್ ಸ್ಟೂಡೆಂಟ್. ಬೇಕಾದ ಜನ ಆ್ಯಕ್ಟರ್ಸು, ಒಬ್ಬರೇ ಅಲ್ಲ, ಬೇಕಾದ ಜನ ಆ್ಯಕ್ಟರ್ಸ್ ನಮ್ಮ ಶಾಲೆಯಿಂದ ಪ್ರೊವೈಡ್. So many cricketers have just come to the national level. I have just seen that. So, that is the greatest opportunity for a teacher. Greatest opportunity for a teacher. ಯಾರು ಮಾತು ಕೇಳ್ತಿದ್ರು ಸಹ ಮೇಷ್ಟ್ರು ಅಂದ್ಬಿಟ್ರೆ ಆಗೋಯ್ತು, ಮೇಷ್ಟ್ರು ಮಾತು. ಅಂಥ ಒಂದು ಆಪರ್ಚುನಿಟಿನ ನೀವು ಸದ್ವಿನಿಯೋಗ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳಿ. ದ್ಯಾಟ್ ಇಸ್ ಒನ್ ಥಿಂಗ್. ನಿಮ್ಮ ಕ್ವಾಲಿಫಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. 2, ಅಪ್ಡೇಟ್ ಯುವರ್ ಸೆಲ್ಫ್, ಅಪ್ಡೇಟ್ ಯುವರ್ ನಾಲೆಡ್ಜ್. ಲೇಸರ್ ಪಾಠ ಮಾಡಬೇಕಾಯ್ತು, ಲೇಸರ್ ವಿಷಯ ನನಗೆ ಇನ್ನೂ ಗೊತ್ತಿತ್ತಿಲ್ಲ, ಲೇಸರ್ನ ಹಾಕ್ಬಿಟ್ಟಿದ್ದಾರೆ SLCಲಿ, ನಾನೇನು ಮಾಡಬೇಕು? ಹೋದೆ ರಾಮನ್ ಇನ್ಸ್ಟಿಟ್ಯೂಟ್ಗೆ, ಲೇಸರ್ ಬಗ್ಗೆ ತಿಳ್ಕೊಂಡೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ತೊಗೊಂಡೆ. ನೆಕ್ಸ್ಟ್ ಐ ಜಸ್ಟ್ ಇಟ್ ದ ಲೆಸನ್ ಇನ್ ದ ಕ್ಲಾಸ್ ರೂಮ್. ಆ್ಯಡ್ ದಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಬೌಟ್ ಲೇಸರ್. ಗೊತ್ತಿಲ್ಲದೆ ಇರೋ ವಿಷಯವನ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ತಪ್ಪಿಲ್ಲ. ಮಕ್ಕಳಿಂದ ಕಲಿಯೋದು ಬೇಕಾದಷ್ಟಿದೆ. ನಾನು ಪಾಠ ಮಾಡಬೇಕಾದ್ರೆ ಯಾವುದೋ ಒಂದು ಇಷ್ಟದಲ್ಲಿ ಏನಾಗೋಯ್ತು ಅಂತ ಪಾಠ ಮಾಡ್ತಾಯಿದ್ದೆ, ಬೇಕಷ್ಟು ಮೆಥಡ್ ಮಾಡ್ತಾಯಿದ್ದೆ. ನನ್ನ ಮಗ ಯಾವುದೋ ಒಂದು ಮೆಥಡ್ ಮಾಡಿದ್ದ. ನನ್ನ ಮಗನೂ ನನ್ನ ಸ್ಟೂಡೆಂಟೇ, ಕೂತ್ಕೊಳ್ಳವ. ಅವನು ನಮ್ಮನ್ನು ಸರ್ ಅಂತಲೇ ಸಂಬೋಧಿಸ್ತಾ ಇದ್ದಿದ್ದು. ಅಣ್ಣಗೆ ಆ ಥರ ಇಲ್ಲ, ಅವನು ಮೇಷ್ಟ್ರೆ ಅಂತಲೇ ಮಾತಾಡಬೇಕು. ಸರ್, ಪರ್ಹ್ಯಾಪ್ಸ್ ದಿಸ್ ಮೆಥಡ್ ಇಸ್ ಎ ಬೆಟರ್ ಮೆಥಡ್. ಯಾವುದೆಯಾ? ರಿಯಲಿ ದಟ್ ಮೆಥಡ್ ವಾಸ್ ಅ ಬೆಟರ್ ಮೆಥಡ್. ಐ ಅಕ್ಸೆಪ್ಟೆಡ್ ಇಟ್. ಇವನ್ ಟುಡೇ ಐ ಯೂಸ್ ಇಟ್. ಮಕ್ಕಳಿಂದ ಬೇಕಾದಷ್ಟಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ರಿಯಲಿ ಐ ಟೆಲ್ ಯು, ಸ್ಟೂಡೆಂಟ್ಸ್ ಆರ್ ಬೆಟರ್ ದ್ಯಾನ್ ಟೀಚರ್ಸ್. ದೇ ಆರ್ ಬಾರ್ನ್, ಸಿ ಐ ಆಮ್ ಬಾರ್ನ್ ಏಜ್ ಆಫ್ ಬುಲಕ್ ಕಾರ್ಟ್ಸ್, ಯು ಆರ್ ಬಾರ್ನ್ ದಿ ಏಜ್ ಆಫ್ ಕಂಪ್ಯೂಟರ್ಸ್. ನಾರಾಯಣಮೂರ್ತಿ ನೀವು ಮಾಡ್ಲು, ನನಗೆ ವಿಶ್ವೇಶ್ವರಯ್ಯ ಮಾಡ್ಲು. ನೀವು ಅರ್ಥ ಆಯ್ತಾ? ತಪ್ಪು ಅಂತಲ್ಲ. ಯು ಮಸ್ಟ್ ಅಪ್ಡೇಟ್ ಯುವರ್ ಸೆಲ್ಫ್. ಇವತ್ತು ಅಷ್ಟೇ ನನ್ನ ಮಕ್ಕಳನ್ನ ಕೇಳ್ತೀನಿ, ನನಗೂ ಬೇಕಾದ ವಿಷಯ ಗೊತ್ತಿಲ್ಲ, ಇದ್ರ ಮೇಲೆ ಟಿ ವಿ ಮುಂದೆ ಕೂತ್ಕೊಂಡು ಕೇಳಿದ್ದೇನಿದೆ, ಐ ಲರ್ನ್ ಇಟ್. ಇವನ್ ಟುಡೇ ಎವ್ರಿಥಿಂಗ್ ಐ ಲರ್ನ್. ಟೀಚರ್ಗೆ ಅದು ಇರಬೇಕಾಗಿತ್ತು. ದಟ್ ಥಿಂಗ್ ದೇರ್. ಪೇರೆಂಟ್ಸು ಹಾಯಿಲ್ ರೆಸ್ಪಾನ್ಸು. ದಯವಿಟ್ಟು ಒಂದು ಹೇಳ್ತೀನಿ, ನೀವು ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿ. ಪ್ರತಿಯೊಬ್ಬ ಮಕ್ಕಳು ಪೊಟೆನ್ಷಿಯಲ್ ಪರ್ಸನಾಲಿಟಿ. ಇಫ್ ಮೇಕ್ ಎನ್ ಇಂಜಿನಿಯರ್, ಡಾಕ್ಟರ್, a painter, an actor, it may be anything there. ದಯವಿಟ್ಟು ಆಸ್ತಿ ಮಾಡಬೇಡ ಅಂತ ಹೇಳೋಲ್ಲ. ದಯವಿಟ್ಟು ಮಕ್ಕಳನ್ನು ದೇಶದ ಆಸ್ತಿಯನ್ನು ಮಾಡಬೇಕಾಗತ್ತೆ. ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಬಹಳ ಕಷ್ಟ ಇದೆ. ಅಯ್ಯೋ ಮೈ ಗಾಡ್, ಯು ಆರ್ ದಿ ಮೇಕರ್ಸ್ ಆಫ್ ಸೊಸೈಟಿ. ಐ ಟೆಲ್ ಯು, ಪೇರೆಂಟ್ಸ್, ಯು ಆರ್ ದಿ ಮೇಕರ್ಸ್ ಆಫ್ ಸೊಸೈಟಿ ಅಲಾಂಗ್ ವಿತ್ ದಿ ಟೀಚರ್ಸ್. ಅದಕ್ಕಿಂತ ಮುಂಚೆ ಮಕ್ಕಳು ಅದು ಮನೆಯೇ ಮೊದಲ ಪಾಠಶಾಲೆ, ತಾಯಿನೇ ಮೊದಲು ಗುರು. ಯು ಮಸ್ಟ್ ಸಿ ದಟ್. ನೋಡ್ರಿ, ಒಬ್ಬ ಹುಡುಗನ ಹ್ಯಾಂಡ್ ರೈಟಿಂಗ್ ಬೈತೀರ ನೀವು, ಟೀಚರು, ಏನ್ರಿ ಹೀಗೆ ಬರಿತೀಯಲ್ಲ ಹ್ಯಾಂಡ್ ರೈಟಿಂಗ್, ಏನಯ್ಯ ಅಂತ ಬೈತೀರ. ಆದರೆ ಮೊದಲು ಎಲ್ಲಿ ಕಲ್ತಿದ್ದ ಹ್ಯಾಂಡ್ ರೈಟಿಂಗ್ನ? ಅಮ್ಮ ಕರೆಕ್ಟ್ ಮಾಡಿದೇನ್ರಿ, ಅಪ್ಪ ನೋಡಿದ್ನೇನ್ರಿ? ಯು ಮೇ ಅಪ್ರಿಷಿಯೇಟ್ BVN's ಹ್ಯಾಂಡ್ ರೈಟಿಂಗ್, ಬಟ್ ಹ್ಯಾವ್ ಜಸ್ಟ್ ಬರೀ ಅಪ್ರಿಷಿಯೇಷನ್. ನಿಮ್ಮ ಮಗನ ಒಂದು ಇದನ್ನು ನೋಡಿದ್ದೀರಾ? ನೋಡೋದಿಲ್ಲ. ಹ್ಯಾಂಡ್ ರೈಟಿಂಗ್ ಇವಾಗ ಕಲ್ತ್ಕೊಳ್ಕಾಗೋದಿಲ್ಲ. 10th ಸ್ಟ್ಯಾಂಡರ್ಡ್ ಹಿ ಕ್ಯಾನ್ ನಾಟ್ ಜಸ್ಟ್ ಇಂಪ್ರೂವ್ ದ ಹ್ಯಾಂಡ್ ರೈಟಿಂಗ್ ದೇರ್. ಇಟ್ ಮಸ್ಟ್ ಬಿ ಡನ್ ಆಟ್ ದ ಪ್ರೈಮರಿ ಸ್ಟೇಜ್. ನಾನು ಹೇಳ್ತೀನಿ, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಹೇಳ್ತಕ್ಕಂಥದ್ದು. ಪ್ರತಿಯೊಂದು ಮಕ್ಕಳಿಗೆ ಕಳಿಸಿ, ಹೊರಗಡೆ ಯಾವ ರೀತಿ ಬಿಹೇವ್ ಮಾಡುವಂತಕ್ಕಂಥದ್ದನ್ನು, ಗುರು ಹಿರಿಯರನ್ನ ರೆಸ್ಪೆಕ್ಟ್ ಮಾಡೋದು ಅಂತ ಹ್ಯಾಕೆ ಕಲಿಸಿ. ಎಲ್ಲ ಫ್ಯಾಮಿಲಿಯಲ್ಲೇ ಇದೆ. ಅದಕ್ಕೆ ಹೇಳ್ತಿರೋದು, ಮನೆಯ ಮೊದಲ ಪಾಠಶಾಲೆ ಅಂತ ಯಾಕೆ ಹೇಳ್ತಾರೆ? ಎವ್ರಿಥಿಂಗ್ ದೇರ್ ಇನ್ ದ ಫ್ಯಾಮಿಲಿ. ಯು ಕ್ಯಾನ್ ಜಸ್ಟ್ ಗುರು ಹಿರಿಯರ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ಅಲ್ಲಿಂದ ಕಲಿಸ್ಬೇಕು ನಾವು. ಹೀಗೆ ಪೇರೆಂಟ್ಸ್ ಮಕ್ಕಳನ್ನ ಲವ್ ಮಾಡಬಾರ್ದು, ಲೈಕ್ ಮಾಡಬಾರ್ದು ಅಂತ ಕ್ವಶನ್ ಅಲ್ಲ, ಮಾಡಲೇಬೇಕು, ಇದ್ದೇ ಇರುತ್ತೆ, ಅದು ಸ್ವಾಭಾವಿಕ. ನೀವು ಹೇಳ್ದಿದ್ರು ಬರುತ್ತೆ. ಆದರೂ ಸಹ ಡೋಂಟ್ ಫಾರ್ಗೆಟ್ ಯುವರ್ ಕಂಟ್ರಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ದ ಫ್ಯೂಚರ್ ಸಿಟಿಸನ್ ಕಂಟ್ರಿ. ಆ್ಯಂಡ್ ನೀವಿರೋದಿಲ್ಲ, ಅವರು ಅವನ ಜೀವನವನ್ನು ರೂಪಿಸ್ಕೊಳ್ಬೇಕಾಗತ್ತೆ. Therefore, it is a responsibility not only of the teacher but also of the parents. That is very important. That is one thing. ಚಿಲ್ಡ್ರನ್ಗೆ ಹೇಳಬೇಕಾದ್ರೆ, ಮಕ್ಕಳು ಇವಾಗಿಂದ ತಂದೆ ತಾಯಿ ಭಾಳ ಇಂಪಾರ್ಟೆಂಟು. ಗಾಡ್ ತೋರ್ಸೋಕ್ಕಾಗೋದಿಲ್ಲ. ಎಲ್ಲಿದ್ದಾರೆ ಗಾಡು? ನನಗೂ ಗೊತ್ತಿಲ್ಲ, ಕಂಡಿಲ್ಲ. ಯುವರ್ ಫಾದರ್ ಆ್ಯಂಡ್ ಮದರ್, ದೇ ಆರ್ ದ ರಿಯಲ್ ಪೇರೆಂಟ್ಸ್.
ವಿತೌಟ್ ಹೂಮ್ ಯು ವುಡ್ ನಾಟ್ ಹ್ಯಾವ್ ಕಮ್ ಇನ್ ಟು ದಿಸ್ ವರ್ಲ್ಡ್. ಮಕ್ಕಳನ್ನು ಪಡೆದಿರ್ತಾರೆ, ಮಕ್ಕಳನ್ನ ಪಡಿಬೇಕು ಅಂತ ಇಷ್ಟದಿಂದ ಪಡೆದಿರ್ತಾರೆ ಹೊರತು ಏನೋ ಬೈ ಚಾನ್ಸ್ ಬೈ ಆಕ್ಸಿಡೆಂಟ್ ಮಕ್ಕಳಾಗೋದಿಲ್ಲ. ನನಗೂ ಮಗು ಆಗಬೇಕು, ನಾನು ತಂದೆ ತಾಯಿ ನಾನು ಅಮ್ಮ ಅನ್ಸ್ಕೋಬೇಕು, ನಾನು ಅಪ್ಪ ಅನ್ಸ್ಬೇಕು ಅಂತ ಅಂದ್ಕೊಂಡು ಮಕ್ಕಳನ್ನ ಪಡಿತಾರೆ. ದಯವಿಟ್ಟು ಡೋಂಟ್ ಫರ್ಗೆಟ್ ಇಟ್. ಯು ಕಾಂಟ್ ಕ್ವೆಶ್ಚನ್ ಯುವರ್ ಫಾದರ್ ಆರ್ ಮದರ್. ಯು ಕಾಂಟ್ ಕ್ವೆಶ್ಚನ್. ಡೋಂಟ್ ಮಿಸ್ಟೇಕ್ ಮೀ ಇಫ್ ಐ ಆಮ್ ಎಕ್ಸಾಜರೇಟಿಂಗ್. ಗೋ ಟು ಮೈ ವೈಫ್ ಆ್ಯಂಡ್ ಆಸ್ಕ್ ಮೈ ಮದರ್ ವಾಸ್ ದೇರ್. ಬಿಕಾಸ್ ನಮ್ಮ ಹೆಂಡತಿ ಮನೆಗೆ ಬಂದಾಗ ನಮ್ಮ ತಂದೆ ಇತ್ತಿಲ್ಲ, ಬಿಡಿ. ನಮ್ಮ ತಂದೆಗೆ ನಾನು ಒಂದು ದಿವಸ ಎದುರುತ್ತಾ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಅರ್ಥ ಆಗದೆ ಇರ್ಬೋದು. ಮೈ ಮದರ್ ವಾಸ್ ದೇರ್. ನಾಟ್ ಇವನ್ ಅ ಸಿಂಗಲ್ ಡೇ ಐ ಜಸ್ಟ್ ಸೇ ದಟ್ ಐ ಹ್ಯಾವ್ ಜಸ್ಟ್ ಗಿವನ್ ಬ್ಯಾಕ್ ರಿಪ್ಲೈ ಟು ಮೈ ಮದರ್ ಟಿಲ್ ಶಿ ಲಿವ್ಡ್. ಅವ್ರಿವ್ರಿಗೂ ನಿಜವಾಗ್ಲೂ ಕೊಟ್ಟಿಲ್ಲ. ದಟ್ ವಾಸ್ ಆ್ಯಕ್ಚುಲಿ ಇಟ್ ಇಸ್ ರಿಯಲ್ ಥಿಂಗ್. ಅವರ ಒಂದು ಇದು ಆಶೀರ್ವಾದವೇ ಇವತ್ತೇನೋ ಹೀಗಿರಬೇಕಾದ್ರೆ ಕಾರಣ ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ಇದನ್ನು ಪ್ರತಿಯೊಬ್ಬ ಮಕ್ಕಳು ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ದೇ ಮಸ್ಟ್ ನೋ ಹೌ ಟು ರೆಸ್ಪೆಕ್ಟ್ ದ ವರ್ಲ್ಡ್. ದೇ ವಿಲ್ ಜಸ್ಟ್ ಬಿಕಮ್ ಗುಡ್ ಸಿಟಿಸನ್ಸ್ ದಿಸ್ ವರ್ಲ್ಡ್. ಎಲ್ಲಿ ಹೋದರೂ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ತಂದೆ ತಾಯಿಗಳನ್ನ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೋ ಎಲ್ಲರೂ ಅಕ್ಸೆಪ್ಟ್ ಆಗುತ್ತೆ. ದ್ಯಾಟ್ ಈಸ್ ಅದರ್ ಪಾಯಿಂಟ್. ಮಕ್ಕಳಿಗೆ ಹೇಳ್ತಕ್ಕಂಥದ್ದು, ಓದ್ತಕ್ಕಂಥದ್ದು ನೀವು ಜವಾಬ್ದಾರಿ, ಓದಲೇಬೇಕಾಗತ್ತೆ. ಎಸ್, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ತಂದೆ ತಾಯಿಗಳನ್ನ ಸಾಕೋದಕ್ಕಲ್ಲ ಎಜುಕೇಷನ್ ನೀನು ತೊಗೋತಾ ಇರೋದು. ನೀನು ಬೆಳಿಬೇಕು, ನೀನು ಸಮಾಜದಲ್ಲಿ ಒಬ್ಬ ಮನುಷ್ಯನಾಗಬೇಕು, ಸಮಾಜಕ್ಕೆ ಉಪಯುಕ್ತನಾದ ಮನುಷ್ಯ. ಗುಡ್ ಸಿಟಿಸನ್ ಅಂದರೆ ಒಳ್ಳೆಯದಾಗೋದಲ್ಲ, ಯು ಮಸ್ಟ್ ಬಿ ಯೂಸ್ಫುಲ್ ಸಿಟಿಸನ್ ದ ಕಂಟ್ರಿ. ಇನ್ ಒನ್ ವೇ ಆದ ಅದರ್ ನಿಂಗೊಂದು ಋಣ ಇದೆ. ಯಾವತ್ತೂ ಸಮಾಜದ ಋಣ ಇದೆ, ಮರಿಬೇಡ. When you are born, over there it ends. You are a citizen of this country. You have something to do your country. Just like a soldier. You must know that. So, these are the things that I would like to just say. ಲವ್ಲಿ ಸರ್. ಸರ್, ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಾವು ತಗೊಂಡ್ರು ಅತ್ಯುನ್ನತ ಮಟ್ಟಕ್ಕೆ ಏರಿರೋರು, ಸಾಧನೆ ಮಾಡಿರೋರು, ಒಳ್ಳೆ ವಿಧದಲ್ಲಿ, ಇವರೆಲ್ಲರೂ ಮನೆಯಲ್ಲಿ ನೆಮ್ಮದಿಯಾಗಿದ್ರು ಸರ್. ಮನೆಯಲ್ಲಿ ಆ ನೆಮ್ಮದಿ ಇದ್ದಾಗ, ಅಂದರೆ ಪರ್ಸ್ನಲ್ ಲೈಫ್ ಚೆನ್ನಾಗಿದ್ದಾಗ, ಪ್ರೊಫೆಷ್ನಲಿ ಒಬ್ಬ ವ್ಯಕ್ತಿಗೆ ಏನು ಬೇಕಾದರೂ ಮಾಡೋ ಒಂದು ಹುಮ್ಮಸ್ಸು, ಛಲ, ಕನಸುಗಳು ಏನೇ ಇದ್ರೂ ಅದನ್ನು ಸಾಕಾರಗೊಳಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಐ ಥಿಂಕ್ ನಿಮ್ಮ ಧರ್ಮಪತ್ನಿ ಕಮಲಾ ಮೇಡಮ್ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್. ಭಾಳ ನೀವು ಉತ್ತಮವಾದಂಥ ವಿಷಯವನ್ನು ಹೇಳಿದ್ದೀರಾ. ಒಬ್ಬ ಮನುಷ್ಯ ಮೇಲಕ್ಕೆ ಏರಬೇಕು, ಮನುಷ್ಯ ಆಗಲಿ, ಗಂಡಸೇ ಆಗಲಿ, ಹೆಂಗಸೇ ಆಗಲಿ, ಆ ಮನೆಯ ವಾತಾವರಣ ಭಾಳ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ಲಿ ಹೆಂಗಸು ಮನೆ. ಐ ಟೆಲ್ ಯು, ಇಟ್ಸ್ ಓನ್ಲಿ ಎ ವುಮನ್. ಇವನ್ ದೆನ್ ಇಫ್ ಎ ವುಮನ್ ಇಸ್ ಎಜುಕೇಟೆಡ್, ಎಂಟೈರ್ ಫ್ಯಾಮಿಲಿ ಈಸ್ ಎಜುಕೇಟೆಡ್ ಅಂತ ಹೇಳ್ತಾರೆ. ಇಫ್ ಎ ಮ್ಯಾನ್ ಈಸ್ ಎಜುಕೇಟೆಡ್, ದಟ್ ಮ್ಯಾನ್ ಓನ್ಲಿ ಈಸ್ ಎಜುಕೇಟೆಡ್ ಅಂತ ಹೇಳ್ತಾರೆ. ದಟ್ ಈಸ್ ದೇರ್. ಸೊ ನನ್ನ ಧರ್ಮಪತ್ನಿ ಎಲ್ಲ ವಿಧಗಳಲ್ಲೂ ನನಗೆ ಸಹಾಯವಾಗಿ ನಿಂತು ಇವತ್ತು ಈ ಮಟ್ಟದಲ್ಲಿ ನಾನು ಇರಬೇಕಾದ್ರೆ ಕಾರಣ ಇಸ್ ಓನ್ಲಿ ಮೈ ವೈಫ್. That's all season. But not only my wife, my entire family, I tell you, my brothers, sisters, everyone is responsible. ನಮ್ಮಲ್ಲಿ ಒಳ್ಳೆಯ ಒಂದು ಸದ್ಭಾವನೆಗಳಿರೋದರಿಂದ ನಾವು ಈ ಮಟ್ಟಕ್ಕೆ ಏರಕ್ಕೂ ಸಾಧ್ಯ. ಸೊ ಐ ವಾಂಟ್ ಎವ್ರಿ ಒನ್ ಟು ಬಿ ಲೈಕ್ ದಟ್ ಒನ್, ದಟ್ ಬಿ ಎ ರೋಲ್ ಮಾಡೆಲ್. ದಟ್ಸ್ ಆಲ್. ನೀವೇನು ಹ್ಯಾಂಡ್ ರೈಟಿಂಗ್ ವಿಚಾರಕ್ಕೆ ಹೇಳಿದ್ರಿ, ಸ್ಟೂಡೆಂಟ್ಗೆ ನೀನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೀ, ಇನ್ನು ಮೇಷ್ಟ್ರನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅಂತ. ಅದೇ ಥರ ನೀವೇನನ್ನ ಬೋಧಿಸ್ತಾ ಇದ್ದೀರಾ ಅದನ್ನೇ ಪಾಲಿಸ್ತಾ ಇದ್ದೀರಾ. ಟಚ್ ವುಡ್ ಇದು ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆ್ಯಂಡ್ ಕೀಪ್ ಇನ್ಸ್ಪೈರಿಂಗ್ ಆಲ್ ಆಫ್ ಅಸ್ ಸರ್. ಸರ್, ಕ್ಲಾಸಲ್ಲಿ ನಿಮ್ಮ ಪಾಠವನ್ನು ಕೇಳ್ತಾ ಇದ್ದಂಥ ದಿನದಿಂದ ಇವತ್ತು 1 ಗಂಟೆಗೂ ಮೀರಿದ ನಮ್ಮ ಮಾತು, ಮುಕ್ತವಾದಂಥ ಮಾತು ನನಗಂತೂ ತುಂಬ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಕೋಇನ್ಸಿಡೆಂಟಲಿ ನಿಮ್ಮ ಫೇವ್ರೆಟ್ ವಾರಾನೇ ನಾವು ಇದನ್ನು ಮಾಡಿದ್ದೀವಿ ಅನ್ನೋದು. ಅಂದರೆ ನೀವು ಕೆಲಸಕ್ಕೆ ಸೇರಿದ್ದು ಗುರುವಾರ, ನಿಮ್ಮ ಮನೆ ಗೃಹ ಪ್ರವೇಶ ಮಾಡಿದ ಗುರುವಾರ, ಇವತ್ತಿಗೂ ನಿಮ್ಮ ಹತ್ರ ಯಾರಾದರೂ ಮಕ್ಕಳು ಪಾಠ ಕಲಿಯೋದಕ್ಕೆ ಬರಬೇಕು ಅಂದರೆ ನೀವು ಗುರುವಾರನೇ ಪ್ರಾರಂಭಿಸಿ ಅಂತೀರಾ. ಕಳೆದ ಗುರುವಾರ ನಾನು ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಭೇಟಿ ಮಾಡಿ, ಸರ್ ಹೀಗೆ ಒಂದು ಮಾತಾಡೋಣ ಪಾಡ್ಕಾಸ್ಟು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಯಾವಾಗ ಮಾಡೋಣ ಅಂತ ಹೇಳಿ ನೀವು ಕೇಳೋದಕ್ಕೂ ಮುಂಚೆ ಹೇಳಿದ್ರಿ ಅಬೌಟ್ ಈ ಗುರುವಾರದ ಲಿಂಕ್. ಸೊ ಐ ಥಾಟ್ ವೈ ನಾಟ್ ನೆಕ್ಸ್ಟ್ ಥರ್ಸ್ಡೇ ಅಂತ. ಸೊ ಹಿಯರ್ ವಿ ಆರ್. ಗುರುವಾರ ಸಾಕಷ್ಟು ಮಾತಾಡಿದ್ವಿ ಆ್ಯಂಡ್ ಹೋಪ್ಫುಲಿ ಈ ಎಪಿಸೋಡ್ನ ಕೂಡ ನಾನು ಗುರುವಾರನೇ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹ್ಯಾಪಿ. ಥ್ಯಾಂಕ್ ಯು BVN ಸರ್. BVN ಇಸ್ ನಾಟ್ ಅ
ವರ್ಡ್, ಇಟ್ಸ್ ಅನ್ ಎಮೋಷನ್ ಫಾರ್ ಅ ಲಾಟ್ ಆಫ್ ಅಸ್. ಪ್ರಪಂಚದಾದ್ಯಂತ ಫ್ರಮ್ ಎವ್ರಿ ವಾಕ್ಸ್ ಆಫ್ ಲೈಫ್ ನಿಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ನಿಮ್ಮಂಥ ಸಾಕಷ್ಟು ಅತ್ಯುತ್ತಮವಾದಂಥ ಗುರುಗಳನ್ನ ಪಡೆದಂಥ ಪ್ರತಿಯೊಬ್ಬೊಬ್ಬರು ಈ ಮೊಮೆಂಟಲ್ಲಿ ಅವರ ಗುರುಗಳನ್ನ ನೆನೆಸ್ಕೊಳ್ತಾ ಇದ್ದಾರೆ. ನಿಮ್ಮ ಶಿಷ್ಯಂದ್ರೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಎಲ್ಲರೂ ನೀವು ಪಾಠ ಮಾಡ್ತಾ ಇದ್ದಂಥ ವೈಖರಿ, ನಿಮ್ಮ ಪ್ಯಾಷನ್ ಆ್ಯಂಡ್ ಲವ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೆಷಲಿ ಕ್ರಿಕೆಟ್ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ನಿಮ್ಮ ಮೆಮೊರೀಸ್ಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಆ್ಯಂಡ್ ಫಾರ್ ಯೋರ್ ಟೈಮ್ ಸರ್. ಒಂದು ಪುಟ್ಟ ಕಾಣಿಕೆ ನಿಮ್ಮ ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ ಕೊನೆಯದಾಗಿ. ನಮ್ಮ ಮನೆಗೆ ಬಂದರೆ ನೀವು BVN ಅಂತಲೇ ಹಾಕಿ ನಾವು BV ನಾಗರಾಜ್ ಅಂತ ಹಾಕಿಲ್ಲ. ಹೌದು ಹೌದು ಹೌದು. ಯಾಕೆಂದರೆ ಆ BVN ಅಂತಕ್ಕಂಥದ್ದನ್ನು ಮಕ್ಕಳು ಕೊಟ್ಟಿರ್ತಕ್ಕಂಥದ್ದು. ಇವತ್ತಿಗೂ BVN ಅಂತಲೇ ಹಾಕಿದೆ ಹೊರತು BV ನಾಗರಾಜ್ ಅಂತ ಹಾಕಿಲ್ಲ. ಹೌದು, BVN ಮನೆ. ಎಕ್ಸಾಕ್ಟ್ಲಿ ಸರ್. ದಟ್ ಈಸ್ ಸರ್. ಆ್ಯಂಡ್ BVN ವಾಸ್ ಅ ಪಾರ್ಟ್ ಆಫ್ ವಾಯ್ಸ್ ಆಫ್ ಬೆಂಗಳೂರು ಅಂತ ನಾನು ಯಾವಾಗಲೂ ತುಂಬ ಖುಷಿಯಿಂದ ಹೇಳ್ಕೊತೀನಿ. ಆ್ಯಂಡ್ ಸೌಜನ್ಯ ವಾಸ್ ಅ ಪಾರ್ಟ್ ಆಫ್ BHSS ಅಂತ ಹೇಗೆ ನಾನು ಹೇಳ್ಕೊತೀನೋ ಅದೇ ರೀತಿ. ಸರ್ ಥ್ಯಾಂಕ್ ಯು. ಒಂದು ಚಿಕ್ಕ ಕಾಣಿಕೆ ಸಪ್ತಮ್ ತೈಲ ಕಡೆಯಿಂದ ನಿಮಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ದಿ ನೈಸ್ ಆಪರ್ಚುನಿಟಿ. ಇದು ಒಂದು ಸುಸಂದರ್ಭ. ಏನು ಹೇಳಲಿ, ಮೊದಲನೇದಾಗಿ ಸೌಜನ್ಯ ನನ್ನ ಸ್ಟೂಡೆಂಟು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಂಥ ಒಂದು ಶಕ್ತಿ ಇದೆಯಲ್ಲ, ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದ್ದು. ಇದನ್ನು ನಾನು ಮೇಷ್ಟ್ರಾಗಿ ಮಕ್ಕಳ ಮುಂದೆ ನಿಂತಾಗ ಹೇಳ್ಕೊಳ್ತಕ್ಕಂಥ ಇದ್ದಿದ್ದು, ಏನಬಲ್ಲೆನೋ ನಾನು, ನೆರಸು ಜ್ಞಾನಮೂರ್ತಿ ನೀನು, ಮಕ್ಕಳ ಕೈಗೆ ತೋರಿಸ್ತೀನಿ ದೇವಾರ್ಚನೆ ಮಾಡ್ತಾ. ಅದು ಇಂಪಾರ್ಟೆಂಟು. ಮತ್ತೊಂದು, ಎಷ್ಟೆತ್ತಕ್ಕೆ ಏರುವುದು ಸಹ ಏರುವನು ರವಿ ಏರುವನು, ಬಾನೋಳು ಸಣ್ಣಗೆ ತೋರುವನು, ಏರಿದವನು ಸಣ್ಣವನಿರಲೇಬೇಕಲೆಂಬ ಮಾತನ್ನು ಸಾರುವನು. ಎಂತಹ ಒಳ್ಳೆ ಮಾತು. ಮೇಲಕ್ಕೆ ವಿದ್ಯಕ್ಕೆ ವಿನಯವೇ ಭೂಷಣ. ಎಷ್ಟು ಮೇಲಕ್ಕೆ ಹೋದರೂ ಸಹ ದಯವಿಟ್ಟು ವಿನಯವಂತರಾಗಿ ಬಾಳಿ ಅಂತ ಎಲ್ರಿಗೂ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾಳ ಸಂತೋಷ. ಇಂಥ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟು ನನ್ನನ್ನು ಇಲ್ಲಿ ಕರೆಸಿ ಈ ವಯಸ್ಸಲ್ಲಿ ನಾನು ಈ ಮಾತುಗಳನ್ನ ಹೇಳೋಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ 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 ಮಚ್. ಥ್ಯಾಂಕ್ ಯು ಮೇಡಮ್. ನನ್ನ ಜೀವನದ ಅತ್ಯದ್ಭುತವಾದ 3 ವರ್ಷಗಳನ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.